ಇವತ್ತಿನ ದಿನ ಪ್ರಶ್ನೆ ಮತ್ತೆ ಉತ್ತರ. ಇವತ್ತಿನ ತನಕ ನಾವು ಇಷ್ಟು ಪಾಠಗಳನ್ನು ನೋಡಿದ್ದೇವೆ, ಬೇಸಿಕ್ಸ್ ನೋಡಿದ್ದೇವೆ, ಲಗ್ನವನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತಂಬುದು ನೋಡಿದ್ದೇವೆ, ವಿದ್ಯಾ, ಉದ್ಯೋಗ, ಕಳತ್ರ, ಸಂತಾನ, ಗೋಚಾರ, ದಶೆ, ನಂತರ ಮುಹೂರ್ತ, ಇಷ್ಟು ವಿಚಾರಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. ಪಾಠವನ್ನ ನಾವು ಸುಮಾರು 2022 ಶುರು ಮಾಡಿದ್ದೇವೆ. ಆಲ್ಮೋಸ್ಟ್ ಅಲ್ಲಿ 2023 ಆಯ್ತು, ಈಗ 24ರಲ್ಲಿದ್ದೇವೆ. ಪ್ರಾರಂಭದಲ್ಲಿ ಸಿಲೆಬಸ್ ಅಲ್ಲಿ ಘೋಷಿಸಿದಂತೆ ನಾವು 40 to 45 ಕ್ಲಾಸಸ್ ಅಂದ್ಕೊಂಡಿದ್ವಿ. ಸೊ ಇಲ್ಲಿಗೆ ಮೋರ್ ದ್ಯಾನ್ 60+ ಕ್ಲಾಸ್ ಆಗಿದೆ. ಬಟ್ ಡೀಪ್ ಎಕ್ಸ್ಪ್ಲನೇಷನ್ ಅಂಡ್ ಪ್ರಾಕ್ಟೀಸ್, ವಿವಾಹ ವಿಚಾರದಲ್ಲಿ ಹೆಚ್ಚಿನ ವಿಚಾರಗಳನ್ನು ನಾವು ಕವರ್ ಮಾಡಿದ್ವಿ. ವಿವಾಹಕ್ಕಿಂತಲೂ ವಿವಾಹ ಪಾಠ ಮಾಡುವುದಕ್ಕೆ ಮುಂಚಿತವಾಗಿ ಜಸ್ಟ್ ಬೇಸಿಕ್ಸ್ ಕವರ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ವಿವಾಹ ವಿಚಾರಕ್ಕೆ ಬಂದಾಗ ಒಟ್ಟಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಏನೇನು ಇರ್ತೀಯೋ ಎಲ್ಲ ಒಟ್ಟಿಗೆ ಕವರ್ ಮಾಡಿಬಿಡೋಣ ಅಂತಂಬೋದು ಜಾಸ್ತಿ ಪಾಠಗಳನ್ನು ತಗೊಂಡ್ವಿ. ಆ ರೀತಿಯಾಗಿ ವಿವಾಹ, ಮುಹೂರ್ತ ಸಾಕಷ್ಟು ಕ್ಲಾಸಲ್ಲಿ ನಾವು ಮಾಡಿದ್ದೇವೆ. ಇನ್ನು ನಮಗೆ ಉಳಿದಿರೋ ಪಾಠಗಳು ಏನು ಅಂತಂದ್ರೆ, ಒಂದು ಆರೋಗ್ಯದ ಬಗ್ಗೆ ಒಂದು ಟಚ್ ಮಾಡಬೇಕು. ಷಷ್ಠ ಸ್ಥಾನ, ಷಷ್ಠ ಮತ್ತೆ ಅಷ್ಟಮ, ಷಷ್ಠ, ಅಷ್ಟಮ, ದ್ವಾದಶ ಇದೆಲ್ಲ ಕೂಡ ಒಂದೇ ಸೆಷನ್ಲೇ ಕಂಪ್ಲೀಟ್ ಆಗುತ್ತೆ. ಯಾಕೆಂದ್ರೆ ಮನುಷ್ಯನಿಗೆ ಬೇಕು ಅಂತಂಬೋದು ಒಂದು ಆಂಗಲ್, ಮನುಷ್ಯನಿಗೆ ಬೇಡ ಅಂತಂಬೋದು ಒಂದು ಆಂಗಲ್. ಯಾಕಂದ್ರೆ ಮನುಷ್ಯ ಎರಡೂ ಬೇಕು ಅಂತ. ಸುಖಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಮನುಷ್ಯ ಬೇಕು ಅಂತಾನೆ. ವಿದ್ಯಾ ಒಳ್ಳೇದಾಗಬೇಕು, ಉದ್ಯೋಗ ಒಳ್ಳೆ ಉದ್ಯೋಗ ಬೇಕು, ಸಂತಾನ ಒಳ್ಳೆ ಸಂತಾನ ಆಗಬೇಕು, ಕಳತ್ರ ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಗಂಡ ಬೇಕು. ಕೆಲವೊಂದು ವಿಚಾರ ಇದೆ ಅದು ಬೇಕು ಅಂತಾನಲ್ಲ, ಅದು ಬೇಡ ಅಂತ. ಈಗ ರೋಗ ಬಂತ ಅಂದ್ಕೊಳ್ಳಿ, ಒಳ್ಳೆ ರೋಗ ಬೇಕು ಅಂತ ಯಾರು ಬಯಸಲ್ಲ. ರೋಗ ಬೇಡ, ನಷ್ಟ ಬೇಡ, ಕಷ್ಟ ಬೇಡ. ಇದು ಡಿಫ್ರೆಂಟ್ ಆಂಗಲ್. ಸೊ ಇನ್ನು ನಾವು ಅದನ್ನೊಂದು ಕವರ್ ಮಾಡಬೇಕಾಗಿದೆ. ಬಟ್ ಇಟ್ ಇಸ್ ಎ ವೆರಿ ಬಿಗ್ ಟಾಪಿಕ್. ಇಷ್ಟು ದಿನ ಮಾಡಿದ್ದಕ್ಕೆ ಆಪೋಸಿಟ್ ಆಂಗಲ್ ಅಲ್ಲೇ ಅದನ್ನ ಹೇಳಬೇಕಾಗುತ್ತೆ. ಅದು ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ, ಒಂಥರ ಕೇಳಲಿಕ್ಕೂ ಸಂತೋಷವಾಗಿರುತ್ತೆ. ದೈನಂದಿನ ಜೀವನದಲ್ಲಿ ನಾವು ಅದರ ಎಕ್ಸ್ಪೀರಿಯನ್ಸ್ ಅನ್ನ ಪಡಿತಾ ಇರೋದ್ರಿಂದ ಈಸಿಯಾಗೂ ಅರ್ಥ ಆಗ್ತದೆ. ಆಮೇಲೆ ಸೈಕಲಾಜಿಕಲ್ ಎಲಿಮೆಂಟ್ಸ್ ಬಹಳ ಇರುತ್ತೆ. ಮತ್ತೆ ಭಗವದ್ಗೀತೆಗೆ ಸಂಬಂಧಪಟ್ಟ ಮನಃಶಾಸ್ತ್ರಕ್ಕೂ ನಮಗೆ ಪ್ಯಾರಲ್ ನಡೀತಾ ಇರೋದ್ರಿಂದ ಅದಕ್ಕೆ ತುಂಬಾ ಹತ್ತಿರವಾಗಿರುತ್ತೆ. ಅದನ್ನ ಕವರ್ ಮಾಡಬೇಕು. ಮತ್ತೆ ಇಷ್ಟವರೆಗೂ ಕವರ್ ಮಾಡಿದಂತ ವಿಚಾರಕ್ಕಿಂತಲೂ ಹೆಚ್ಚಿನ ವಿಚಾರ ಒಂದು ಟಾಪಿಕ್ ಇದೆ, ಅದು ತುಂಬಾ ಬೇಕು ಅನಿಸುವಂತ ವಿಚಾರ. ಯಾಕಂದ್ರೆ ಎಲ್ಲವೂ ಅದ್ರ ಹಿಂದನೆ ಸುತ್ತುತ್ತಾ ಇರುತ್ತೆ. ಹಣದ ವಿಚಾರ. ಒಳ್ಳೆ ವಿದ್ಯೆ ಬೇಕಾದ್ರೆ ಹಣ ಬೇಕು. ಒಳ್ಳೆ ಉದ್ಯೋಗ ಹಣಕ್ಕಾಗಿ. ಒಳ್ಳೆ ಹಣ ಇದ್ರೇನೆ ಒಳ್ಳೆ ಗಂಡ ಹೆಂಡತಿ ಒಂದು ಜೀವನ, ವೈವಾಹಿಕ ಜೀವನ ನಡೆಯುತ್ತೆ. ಒಳ್ಳೆ ಹಣ ಬೇಕು, ಮನೆಗೆ ಹಣ ಬೇಕು, ಒಳ್ಳೆ ಮನೆ ತಗೊಳ್ಬೇಕು, ಒಳ್ಳೆ ವಾಹನ ತಗೋಬೇಕು. ಐಷಾರಾಮಿ ಜೀವನ ಏನಿದೆ ಎಲ್ಲದಕ್ಕೂ ಕನೆಕ್ಟೆಡ್ ವಿತ್ ಮನಿ. ಸೊ ಆ ಮನಿಗೆ ಸಂಬಂಧಪಟ್ಟದ್ದು ಕೂಡ ಟಾಪಿಕ್ ನಾವು ಮಾಡ್ಬೇಕು. ಯಾಕಂದ್ರೆ ಎಲ್ಲರ ಚೆನ್ನಾಗಿ ಮೇಕಪ್ ಮಾಡಿ ಹೇಳ್ತಾರೆ ನನ್ನ ಕೆರಿಯರ್ ಹೇಗಿರುತ್ತೆ ಅಂತ ಹೇಳ್ತಾರೆ. ಇಟ್ಸ್ ವೆರಿ ಮೇಕಪ್, ಅದೇನೋ ಅಷ್ಟು ಹೇಸಿಗೆ ವಿಷಯ ಅಲ್ಲ. ಬಟ್ ಕೆರಿಯರ್ ಅಂತ ಉದ್ದೇಶ ನೋಡಿದ್ರೆ ಅದು ಹಣಕ್ಕಾಗಿ. ಯಾರು ಕೂಡ ಕೆರಿಯರ್ ಮಾಡೋದು ಸೋಷಿಯಲ್ ಸರ್ವಿಸ್ ಮಾಡಕ್ಕೋ ಅಥವಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರವೋ ಅಥವಾ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಂತಂಬೋ ಆ ವಿಚಾರಕ್ಕೆ ಯಾರೋ ಜಾಬ್ ಮಾಡಲ್ಲ ಅಥವಾ ಇನ್ಕಮ್ ಸಂಪಾದನೆ ಮಾಡಲ್ಲ. ಇನ್ಕಮ್ ಬೇಕಾದ ಯಾಕೆ? ತನ್ನ ಮನಸ್ಸಿನಲ್ಲಿ ಏನು ಉತ್ಸಾಹ, ಏನು ಇಷ್ಟ ಹುಟ್ಟುತ್ತೋ ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರಧಾನ ಸಾಧನ ಹಣ. ಹಾಗಾಗಿ ಅದು ಬೇಕು. ಅದರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳದಿದ್ರು ಕೂಡ ಇಂಡೈರೆಕ್ಟ್ ಪ್ರಶ್ನೆ ಅದೇ, ನನಗೆ ಒಳ್ಳೆ ಜಾಬ್ ಯಾವಾಗ ಬರುತ್ತೆ ಅಂದ್ರೆ ಕೂಡ ಇಂಡೈರೆಕ್ಟ್ ಕ್ವಶನ್ ಅದೇ. ಒಳ್ಳೆ ಜಾಬ್ ಯಾವಾಗ ಬರುತ್ತೆ, ಒಳ್ಳೆ ಅನುಕೂಲ ಯಾವಾಗ ಆಗುತ್ತೆ, ನಾನು ಈಗ ನನಗೇನಿಲ್ಲ ರೀ, ಸ್ವಲ್ಪ ಈ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆದ್ರೆ ಸಾಕು, ನನಗೆ ಹಣ ಜಾಸ್ತಿ ಇದ್ರೆ ನಾನು ಹೆಚ್ಚಿನ ಸೇವೆ ಮಾಡ್ಲಿಕ್ಕಾಗತ್ತೆ. ಎಷ್ಟೋ ಜನ ಈ ಪ್ರಶ್ನೆ ಕೇಳ್ತಾರೆ. ನಾನು ತುಂಬಾ ದಾನ ಧರ್ಮ ಮಾಡ್ಬೇಕು ಅಂತಿದ್ದೀನಿ. ಅದು ಮಾಮೂಲಾಗಿ ಒಬ್ಬರಿಬ್ಬರಿಗೆಲ್ಲ ಒಂದು ಮಾಸ್, ಒಂದು ಟ್ರಸ್ಟ್ ಇಟ್ಟು
ಒಂದು 100 ಜನಕ್ಕೆ 1000 ಜನಕ್ಕೆ ಒಟ್ಟಿಗೆ ಮಾಡ್ಬೇಕು ಅಂತ ಒಬ್ಬರಿಗೆ ಇಬ್ಬರಿಗೆ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ದುಡ್ಡು ಮಾಡ್ಬೇಕು, 1000 ಜನಕ್ಕೆ ದಾನ ಮಾಡ್ಬೇಕು, ಆತರ ಆಲೋಚನೆ ಇರೋರು ಸ್ವಲ್ಪ ಜನ ಇರ್ತಾರೆ. ತುಂಬಾ ಆಶ್ಚರ್ಯಕರವಾಗಿರ್ತದೆ. ಸೊ ಈ ವಿಚಾರ ಎಲ್ಲ ಕೂಡ ಹಣಕ್ಕೆ ಕನೆಕ್ಟ್ ಆಗ್ತದೆ. ಹಣ ಜಾತಕದಲ್ಲಿ ಹೇಗಿದೆ, ಹಣ ಸಂಪಾದನೆ ಹೇಗಿದೆ, ಹಣ ಸಂಪಾದನೆ ಎಂಬುದು ದಶಮ ಸ್ಥಾನ. ಆ ದಶಮ ಸ್ಥಾನದ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೇವೆ. ಆದರೆ ಎಸ್ಪೆಷಲಿ ಹಣ ವಿಚಾರವೇ ಅಂದ್ರೆ ಚರ 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 ಆಸ್ತಿ, ಕರೆನ್ಸಿ ನೋಟ್ ನನ್ನ ಹತ್ರ ಇರ್ತೀಯಾ. ಇನ್ನ ಕೆಲವೊಂದು ಜನಕ್ಕೆ ಇರ್ತಾರೆ ಸೇವಿಂಗ್ಸ್, ನನ್ನ ಹತ್ರ ದುಡ್ಡೇ ನಿಲ್ತಾ ಇಲ್ರಿ. ಸೇವಿಂಗ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕರೆನ್ಸಿ, ಗೋಲ್ಡ್, ಪ್ರಾಪರ್ಟಿ ಕೂಡ ಬರಲ್ಲ. ಪ್ರಾಪರ್ಟಿ ನಿಮಗೆ ಬೇಕಾದಾಗ ಡಿಸ್ಪೋಸ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಆಗುದಿಲ್ಲ. ಅದ್ರ ರೇಟ್ ಬಂದಾಗೆ ಮಾಡಬೇಕು, ತಗೊಳ್ಬಹುದು, ತಗೊಳ್ಳದೇ ಇರ್ಬೋದು. ಅದೇ ನಿಮಗೆ ಕರೆನ್ಸಿ ಹಣದ ರೂಪದಲ್ಲೋ ಬಂಗಾರದ ರೂಪದಲ್ಲೋ ಅಥವಾ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಇರುವಂತ ಎಲೆಕ್ಟ್ರಾನಿಕ್ ಮುಖಾಂತರವಾಗಿ ಇದ್ರೇನೆ ಇಮಿಡಿಯೇಟ್ಲಿ ನೀವು ಎನ್ಕ್ಯಾಶ್ ಮಾಡ್ಕೊಳಿಕ್ಕಾಗುತ್ತೆ, ಇಮಿಡಿಯೇಟ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡ್ಲಿಕ್ಕಾಗುತ್ತೆ. ಇದು ಅದರ ಬಗ್ಗೆ ನಾವು ಮಾತಾಡ್ಬೇಕು. ಸೊ ಅದು ಏನ್ ಹೇಳುತ್ತೆ ಆ ವಿಚಾರವನ್ನ ನೋಡೋಣ. ಇದು ಮೇನ್ ನಮಗಿರುವಂತ ಮೇನ್ ಟಾಪಿಕ್ಸ್. ಒಂದು ಪ್ರಶ್ನೆ ಶಾಸ್ತ್ರವನ್ನ ಹೊರತುಪಡಿಸಿದ್ರೆ ಉಳಿದ ಟಾಪಿಕ್ ಅಲ್ಲಿ ಇರೋದಂತ ನಮ್ಗೆ ಎರಡೇ ಟಾಪಿಕ್. ಒಂದು ಆರೋಗ್ಯದ ವಿಚಾರ, ಎರಡು ಹಣದ ವಿಚಾರ. ಇದು ನಮಗೆ ಇರುವಂತ ನೆಕ್ಸ್ಟ್ ಎರಡು ಟಾಪಿಕ್. ಇದು ಕಂಪ್ಲೀಟ್ ಆಯ್ತು ಅಂದ್ಕೊಳ್ಳಿ ನಮ್ಗೆ ಆಲ್ಮೋಸ್ಟ್ ಆಲ್ ಈ ಜ್ಯೋತಿಷ್ಯದ ಏನು ನಾವು ಸೆಷನ್ ಮಾಡ್ತಾ ಇದ್ದೇವೆ ಇದು ಕಂಪ್ಲೀಟ್ ಆಗುತ್ತೆ. ಇದು ಕಂಪ್ಲೀಟ್ ಆದ್ಮೇಲೆ ಬೇಕಾದ್ರೆ ಒಂದು ಸಾಧ್ಯಗಳು ನೋಡಿಕೊಂಡು ಪ್ರಶ್ನೆಶಾಸ್ತ್ರವನ್ನು ಮುಂದುವರಿಸಬೇಕು ಬೇಡುವಂತಬಹುದನ್ನ ಆ ಸಮಯದಲ್ಲಿ ಆಲೋಚನೆ ಮಾಡೋಣ. ಸದ್ಯಕ್ಕೆ ಇವತ್ತು ಏನಂತಂದ್ರೆ ಈ ಎರಡು ಟಾಪಿಕ್ ತುಂಬಾ ದೊಡ್ಡ ಟಾಪಿಕ್. ಒಂದು ಹಣ ವಿಚಾರ, ಅದು ಮತ್ತೆ ಈ ಆರೋಗ್ಯದ ವಿಚಾರ. ಇದು ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಬೇಕಾದಂತ ವಿಚಾರ. ಹಣ ವಿಚಾರಕ್ಕೆ ಶಾಸ್ತ್ರ ಕನೆಕ್ಟ್ ಆಗುತ್ತೆ, ಆರೋಗ್ಯದ ವಿಚಾರಕ್ಕೆ ನಿಮಗೆ ಆಯುರ್ವೇದ ಕನೆಕ್ಟ್ ಆಗುತ್ತೆ. ಸೊ ಈ ಎರಡನ್ನ ನಾವು ಹೇಗೆ ಡೀಲ್ ಮಾಡಬೇಕು ಅಂತ ನಮಗಿರುವಂತಹ ಮೈನ್ ಟಾಸ್ಕ್. ಸೊ ಇದನ್ನ ನಾವು ಮಾಡಬೇಕಾದ್ರೆ ಇವತ್ತು ನಾನು ಸದ್ಯಕ್ಕೆ ಹೊರಗಡೆ ಬಂದಿರೋದ್ರಿಂದ ಇದರ ಬಗ್ಗೆ ಅಷ್ಟು ಫುಲ್ ಫ್ಲೆಡ್ಜೆಡ್ ಆಗಿ ರೆಗ್ಯುಲರ್ ಕ್ಲಾಸ್ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ಇವತ್ತಿನ ದಿನ ಪ್ರಶ್ನೋತ್ತರಗಳನ್ನ ಮುಂದುವರಿಸಿ ಮತ್ತೆ ಮುಂದಿನ ಪಾಠದಲ್ಲಿ ನಾವು ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಮಿಸ್ ಆಗಬಾರ್ದು. ಪ್ಲಸ್ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಸ್ವಲ್ಪ ಗ್ರಹಣ ಮಾಡಿದರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ, ತಿಳ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಅಟೆನ್ಷನ್ ಬೇಕಾಗುತ್ತೆ. ಸಾಧ್ಯವಾದಷ್ಟು ಪ್ರಶ್ನೆಗಳು ಜಾಸ್ತಿ ಕಲೆಕ್ಟ್ ಮಾಡಬೇಕು. ಪ್ರಶ್ನೆಗಳು ಕೇಳೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಮುಖ್ಯವಾಗಿ ನಿಮಗೆ ಸಬ್ಜೆಕ್ಟ್ ಮೇಲೆ ಇನ್ವಾಲ್ವ್ಮೆಂಟ್ ಬರುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅದು ಗೊತ್ತಾಗೋದೇ ಪ್ರಶ್ನೆಗಳಿಂದ. ಸೊ ಹಾಗಾಗಿ ಇವತ್ತು ಪ್ರಶ್ನೆ ಮತ್ತೆ ಉತ್ತರ, ನಮಗೇನಾದ್ರೂ ಪ್ರಶ್ನೆಗಳೇನಾದ್ರು ಇದ್ರೆ ಆ ಪ್ರಶ್ನೆಗಳ ಕೇಳಿ ಇಷ್ಟುವರೆಗೂ ನಡೆದಂತ ಪಾಠಗಳಾಗ್ಲಿ ಜನರಲ್ ಆಗಿ ನಿಮಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿದ್ರೆ ನನ್ನ ಒಪಿನಿಯನ್ ನಾನು ಹಂಚ್ಕೊಳ್ತೇನೆ. ನನ್ನ ಒಪಿನಿಯನ್ ಹಾಗೆ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಮತ್ತೆ ನೀವು ಸಮಾಲೋಚನೆ ಮಾಡಿ ಅದು ಎಷ್ಟುವರೆಗೂ ಸರಿ ಅಂತೇಳಿ ನೀವು ಮಾಡಿ ಅದರಲ್ಲಿ ಬೇಕಾದ್ರೆ ನೀವು ತಗೊಳ್ಬೋದು. ಸೊ ಇದು ಇವತ್ತಿನ ಪಾಠ. ಸೊ ಪ್ರಶ್ನೆಗಳನ್ನ ಒಬ್ಬೊಬ್ಬರಾಗಿ ಕೇಳಬಹುದು. ಆಲ್ರೆಡಿ ಅನ್ಮ್ಯೂಟ್ ಮಾಡಿದ್ದೇನೆ, ನೀವು ಪ್ರಶ್ನೆಗಳನ್ನ ಒಬ್ಬೊಬ್ಬರಾಗಿ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ ತಾನೇ ಹೇಳಿದ್ರಿ ಪ್ರಶ್ನಾಶಾಸ್ತ್ರ ಕೂಡ ಒಂದು ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಆಕ್ಚುಲಿ ಪ್ರಶ್ನೆಶಾಸ್ತ್ರ ಯಾಕಂದ್ರೆ ನಾವು ಇನ್ಸ್ಟೆಂಟ್ ಆಗಿ ಹೇಳಲಿಕ್ಕಾಗತ್ತೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಜಾತಕ ಇರೋದಿಲ್ಲ, ಆ ಟೈಮಲ್ಲಿ ಬಂದಿರ್ತಾರೆ. ಸೊ ಅದ್ರ ಪ್ರಕಾರ ನೋಡಿ ಸ್ವಲ್ಪ ನಮಗೆ ಅಭ್ಯಾಸ ಮಾಡೋಕೆ ಚೆನ್ನಾಗಿರುತ್ತೆ ಸರ್. ಹೌದು, ಖಂಡಿತ ಅದರ ಬಗ್ಗೆ ಸಮಾಲೋಚನೆ. ಯಾಕಂದ್ರೆ ನಾವು ಈ ಸಿಲೆಬಸ್ ಎಲ್ಲ ಇಟ್ಟಿಲ್ಲ, ನಾನು ಈ ಪಾಠದ ನಂತರ ಕೊನೆಗೆ ಅದನ್ನ ಬಗ್ಗೆ ಆಲೋಚನೆ ಮಾಡೋಣ. ಇವನ್ ಇದು ಆಯುರ್ವೇದ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ಆಯುರ್ವೇದ ಮುಖಾಂತರ ಮಾಡಿದ್ರು ಇನ್ನೂ ಒಳ್ಳೇದು. ಆಯುರ್ವೇದ ಸಪರೇಟ್ ಆಗಿ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಆಯುರ್ವೇದ ಒಂದ್ ವೇಳೆ ಮಾಡಿದ್ರು ಕೂಡ ನೀವು ಅದರಿಂದ ಏನು ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ನಮ್ಗೆ ಏನಂದ್ರೆ ಇವಾಗ ಯಾವ ಕಾಯಿಲೆ ಏನ್ ಬಂದಿದೆ ಅಂತ ಹೇಳಿದ್ರೆ ಅದು ಯಾವ ಗ್ರಹದಿಂದ ಬಂದಿದೆ, ಅದಕ್ಕೆ ಏನ್ ರೆಮಿಡಿ ಮಾಡ್ಕೊಳ್ಬೇಕು ಅನ್ನೋ ಗೊತ್ತಾಗುತ್ತೆ. ಕೆಲವೊಂದ್ಸಲ ನಾವು ಮೆಡಿಸಿನ್ ವರ್ಕ್ ಆಗಲ್ಲ ನಮ್ಮ ಬಾಡಿಗೆ, ಯಾಕಂದ್ರೆ ಅದು ಗ್ರಹಗತಿಗಳ ಮೇಲೆ ಆಧಾರದ ಮೇಲೆ ಇರುತ್ತೆ. ಆರೋಗ್ಯ ವಿಚಾರದಲ್ಲಿ ಅದೆಲ್ಲ ಬರುತ್ತೆ. ಆರೋಗ್ಯ ಯಾಕೆ ತೊಂದರೆ ಆಗುತ್ತೆ, ಯಾವ ಕಾರಣದಿಂದ ಆಗುತ್ತೆ, ಅಸಲು ಕಡಿಮೆ ಆಗುತ್ತೋ ಇಲ್ಲವೋ, ಫಾಲ್ಟ್ ಎಲ್ಲಿದೆ, ಡಾಕ್ಟರ್ ನಲ್ಲಿ ಫಾಲ್ಟ್ ಇದೆಯೋ,
ಹೌದು ಔಷಧದಲ್ಲಿ ಫಾಲ್ಟ್ ಇದೆಯೋ, ರೋಗದಲ್ಲಿ ಫಾಲ್ಟ್ ಇದೆಯೋ, ಅಥವಾ ಸರಿ. ಹ್ಮ್ ಸಮಟೈಮ್ಸ್ ಈ ಪೇಷಂಟ್ ಏನಿರ್ತಾರೆ ನಾನು ಡಿಸಿಪ್ಲೈನ್ ಫಾಲೋ ಆಗಲ್ಲ, ಇದ್ರಲ್ಲಿ ಯಾವ್ದೊಂದು ಹೌದು ಗೊತ್ತಾಗ್ಬಿಡುತ್ತೆ. ಹೌದು ನಿಮ್ಗೆ ಸರ್, ಅದು ಆರೋಗ್ಯ ಎಕ್ಸಾಕ್ಟ್ ವಿಚಾರದಲ್ಲಿ ಗೊತ್ತಾಗ್ಬಿಡುತ್ತೆ. ಪ್ರಾಬ್ಲಮ್ ಗೊತ್ತಾಗ್ಬಿಡ್ತದೆ. ಈವನ್ ಬಟ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ, ಹಂಗ್ ಗೊತ್ತಾಗತ್ತೆ ಸರ್. ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ ರಿಯಲ್ ಟೈಮಿಗೆ ಇದು ಕ್ಲಾಶ್ ಆಗುತ್ತೆ. ಯಾಕಂದ್ರೆ ಈಗ ಆಯುರ್ವೇದ ಮೇನ್ ಸಿಸ್ಟಮ್ ಆಗಿ ನಮ್ಮ ದೇಶದಲ್ಲಿ ಇಲ್ಲ, ಆದ ಕಾರಣ ಕ್ಲಾಶ್ ಆಗುತ್ತೆ. ಈಗ ನೀವು ಇದನ್ನ ಬಗ್ಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಕ್ಕೂ ಆಗಲ್ಲ, ತಿಳ್ಕೊಳ್ಬಹುದು ಅಷ್ಟೇ, ಜಸ್ಟ್ ಅದೇ ತಿಳ್ಕೊಳ್ಬೋದು ತಿಳ್ಕೊಳ್ಬಹುದು. ಅಟ್ಲೀಸ್ಟ್. ಆ ನಮ್ಮ ಒಂದು ಇದಕ್ಕಾದ್ರೂ ತಿಳ್ಕೊಂಡಾಗ ನಮ್ಗೆ ಅನುಭವಕ್ಕೆ ಬರುತ್ತವಲ್ಲ ಕೆಲವೊಂದ್ಸಲ ಅಲ್ಲ. ಅಷ್ಟೇ ಅಷ್ಟೇ. ಬಟ್ ಇದರಿಂದ ನಿಮ್ಗೆ ಆ, ಹೆಚ್ಚು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಳ್ಳಲ್ಲ. ಬಟ್ ಅಂದ್ರೆ ಅಸಮಾಧಾನ ಅಷ್ಟೇ, ಹಾ, ಸಮಾಧಾನ ಅಂದ್ರೆ ಈಗ ನಮ್ಗೆ ಸಮಾಧಾನವರೆಗೂ ಏನಾದ್ರು ಆಯ್ತು ಅಂದ್ರೆ ಅದು ವರ್ಕೌಟ್ ಏನಕ್ಕೆ ಆಗುತ್ತೆ ಬಂತು, ಏನಕ್ಕೆ ವಾಸಿ ಆಗ್ತಾ ಇಲ್ಲ, ಇಷ್ಟೇ ಆಯ್ತು ಅಂತ ನೋಡ್ಬೇಕಾದ್ರೆ ಅದನ್ನ ನೋಡ್ಕೊಳ್ಬೋದು ಅಟ್ಲೀಸ್ಟ್. ಅಷ್ಟೇ. ಅಷ್ಟೇ, ಅಷ್ಟು ಕವರ್ ಮಾಡ್ಬೋದು. ಅದನ್ನ ನಾನು ಹೌದು ಹೇಳ್ತೇನೆ, ಅದರ ತೊಂದರೆ ಸರಿ. ಆಯುರ್ವೇದಕ್ಕೆ ಸಂಬಂಧಪಟ್ಟದ್ದು ಅದೆಲ್ಲ ನಾನು ಅದನ್ನ ಮುಂದುವರಿಸ್ತೇನೆ, ತೊಂದರೆ ಇಲ್ಲ. ಹೌದು, ಬೇರೆ ಎಲ್ಲ ಚೆನ್ನಾಗಿದೆ ಸರ್. ಧನ್ಯವಾದ, ತುಂಬಾ ತುಂಬಾ ಅನಂತ ಅನಂತ ಧನ್ಯವಾದಗಳು. ಸೊ ಮತ್ತೊಂದು ಏನಂತಂದ್ರೆ, ಯಾರಿಗಾದ್ರೂ ಸಮಟೈಮ್ಸ್ ಜಾತಕ ಇಲ್ಲದೆ ಇತ್ತಂದ್ಕೊಳ್ಳಿ, ಹ್ಮ್ ಜಾತಕ ಇಲ್ಲದಾಗ ನೀವು ಇನ್ನೊಂದು ಮಾಡ್ಬೋದು. ಕೆಲವೊಂದು ಜನಕ್ಕೆ ಅವ್ರಿಗೆ ರಾಶಿ ನಕ್ಷತ್ರ ಏನೂ ಕೂಡ ಗೊತ್ತಿರಲ್ಲ. ಸ್ವಲ್ಪ ಜನ ಏನ್ ಮಾಡ್ತಾರೆ, ಅವರ ಹೆಸರನ್ನ ಫಸ್ಟ್ ಲೆಟರ್ನ ಡಿಕೋಡ್ ಮಾಡಿ ಯಾವ ನಕ್ಷತ್ರಕ್ಕೆ ಬರುತ್ತೆ ಅಂತ ನಾಮ ನಕ್ಷತ್ರವನ್ನು ತಗೊಂಡು ಓಕೆ. ಗೋಚಾರದಲ್ಲಿ ನೋಡುವಂತ ಸಂಭಾವನೆ ಇದೆ. ಇದಕ್ಕೆ 2-3 ಪದ್ಧತಿ ಇದೆ. ಹೌದು ಸರ್, ಅವ್ರಿಗೆ ಹಲವಾರು ಪದ್ಧತಿ ಹೇಳ್ಬಿಡ್ತೇವೆ, ಉಂಟು. ದೇವರನ್ನ ನೆನೆಸ್ಕೊಂಡು ಯಾವ್ದನ್ನ ಒಂದು ನಂಬರ್ ಇಡು ಅಂತ ಹೇಳ್ತೇವೆ. ಆ ನಂಬರ್ನ ರಾಶಿ ಮಾಡ್ಬೋದು, ಆ ನಂಬರ್ನ ನಕ್ಷತ್ರ ಮಾಡ್ಬೋದು. ಅದರಿಂದ ನೀವು ಬೇಕಾದ್ರೆ ಗೋಚಾರದ ಫಲವನ್ನು ಕೂಡ ನೀವು ಹೇಳ್ಬೋದು. ಸೊ ಇದು ಪದ್ಧತಿ, ಬಹಳ ಪದ್ಧತಿಗಳು ಉಂಟು, ಹೌದು ಸರ್. ನಮ್ಮ ಅನುಕೂಲ ಸರ್ ಹಾಗೆ ಅದು ನೋಡ್ಕೋಬೇಕು. ಎಕ್ಸೆಲ್ ಶೀಟ್ ಕಳ್ಸಿದಿರಂತ. ಯಾವ್ದು ಎಕ್ಸೆಲ್ ಶೀಟ್ ಅಲ್ಲಿ ಇದು ಗೋಚಾರ ಫಲದ್ದು ಮತ್ತೆ ಕಳ್ಸಿದೀವಲ್ಲ ಲಾಸ್ಟ್ ಟೈಮ್? ಎಕ್ಸೆಲ್ ಶೀಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ತರ ಇರೋದು ಸರ್. ಬಂದೆ ಕಳ್ಸಿದೀವಲ್ಲ ಲಾಸ್ಟ್ ಟೈಮ್. ಹೌದಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ ಆಚಾರ್ಯ. ನಮಸ್ಕಾರ, ಹೇಳಿ. ಇವಾಗ ದಶಾಫಲದಲ್ಲಿ ದಶಾಫಲದಲ್ಲಿ ಹಲೋ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ದಶಾಫಲದಲ್ಲಿ ದಶಮಾಧಿಪತಿ ಇವಾಗ ಉದ್ಯೋಗ ಸಿಗತ್ತೆ, ಯಾವಾಗ ಸಿಗತ್ತೆ ಅಂತ ಕೇಳ್ತಾರಲ್ವಾ? ಅವಾಗ ದಶಮಾಧಿಪತಿ ದಶನೇ ಇಲ್ದೇ ಇರ್ಬೇಕಾದ್ರೆ ಅವಾಗ ಹೇಗೆ, ಏನಿಲ್ಲ 1 year ಆದ್ಮೇಲೆ ನೀವು ಟ್ರೈ ಮಾಡಿ ಅಂತ ಹೇಳ್ಬೇಕಾ, ಅಥವಾ ಹೇಗೆ ನಾವು ಅವ್ರಿಗೆ ಇಂಟರ್ಪ್ರೆಟ್ ಮಾಡಿ ಹೇಳ್ಬೇಕು? ಅಲ್ಲ, ದಶಮಾಧಿಪತಿ ದಶೆ ನಿಮಗೆ ಪ್ರತ್ಯಂತರ ದಶೆ ಹೋದ್ರೆ ತಿಂಗಳಲ್ಲಿ ಬರುತ್ತೆ, ವರ್ಷ ಬರೀ ತನಕ 1 ಏನ್ ಕಾಯೋ ತಿಂಗಳು? ಕೆಲಸ ಇಲ್ಲ, ಓಕೆ. ತಿಂಗಳಲ್ಲಿ ಬರುತ್ತೆ. ಆ ತಿಂಗಳ ಸಮಯವನ್ನು ನೀವು ಹೇಳ್ಬೋದು, ಆ ಸಮಯದಲ್ಲಿ ಅನುಕೂಲ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ. ಈಗ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಈ ಚಾರ್ಟ್ ನೋಡಿ, ಇದರಲ್ಲಿ ಮೇಷಲಗ್ನ, ದಶಮಾಧಿಪತಿ ಶನಿ. ಹೌದು. ಸದ್ಯಕ್ಕೆ ಮಹಾದಶಿ ಶನಿಯನ್ನು ಆಪರೇಟ್ ಆಗ್ತಾ ಇಲ್ಲ. ಈಗ ನೋಡೋ, ಈಗ ಯಾವ್ದು ಆಪರೇಟ್ ಆಗ್ತಾ ಇದೆ ನೋಡೋಣ. ಈಗ ನೋಡಿ, ನಿಮ್ಗೆ ಆಪರೇಟ್ ಆಗ್ತಾ ಇದೆ ಸೂರ್ಯ ದಶೆ ಆಪರೇಟ್ ಆಗ್ತಾ ಇದೆ. ಸೂರ್ಯನ ಕ್ಲಿಕ್ ಮಾಡಿದ್ರೆ ಅನ್ಕೊಳ್ಳಿ, ಅಂತರ್ದಶೆ ನೋಡಿ, ಅಂತರ್ದಶೆ ಯಾವ್ದು ಆಪರೇಟ್ ಆಗ್ತಾ ಇದೆ, ಇದರಲ್ಲಿ ಏನಾದ್ರು ಶನಿ ಹತ್ತಿರದಲ್ಲಿ ಏನಾದ್ರು ಆಪರೇಟ್ ಆಗ್ತಾ ಇದೆ ಅಂತ ನೋಡಿ. ಈಗ ಹತ್ತಿರದಲ್ಲಿ ನೋಡಿದ್ರೆ ಶನಿ ಏನ್ ಆಪರೇಟ್ ಆಗ್ತಾ ಇಲ್ಲ, ಈಗ ಬುಧ ಆಪರೇಟ್ ಆಗ್ತಾ ಇದೆ. ಮಾರ್ಚ್ ಮುಗಿದೋಯ್ತು. ಈ ಬುಧದಲ್ಲಿ ಮತ್ತೆ ನೆಕ್ಸ್ಟ್ ಶನಿ ಯಾವಾಗ ಆಪರೇಟ್ ಆಗ್ತದೆ ನೋಡ್ಕೊಳ್ಳಿ. ಸೊ ಯಾವಾಗ 18/12/2024 ಅಂತ ನಾವೇನ್ ಹೇಳ್ತೇವೆ, ಗುರುಬಲ ಇದೆಯಾ ಅಂತ ನೋಡ್ಕೊಂಡು, ಆ ಸಮಯಕ್ಕೆ ದಶೆ ಕೂಡ ಅನುಕೂಲ ಆಗ್ತಾ ಇದೆ ಅಂತ ನೋಡ್ಕೊಂಡು, ಪ್ರಾಬಬ್ಲಿ ಒಂದು 1 month 2 months ಮುಂಚಿತವಾಗಿ ನೀವು ಹೇಳ್ಬೋದು. ಶನಿ ದಶೆ ಸಪೋಸ್ ಡಿಸೆಂಬರ್ ಆಪರೇಟ್ ಆಗ್ತಾ ಇದೆ ಅಂತಂದ್ರೆ ನೀವು ಅಕ್ಟೋಬರ್ ಮೇಲೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ದಶೆಗಳು ಬರ್ತಾ ಇದೆ ಅಂತಂದ್ರೆ ಅವಕಾಶ ಬರುತ್ತೆ ಅಂತ ಹೇಳ್ಬೇಕಷ್ಟೇ, ಸೆಲೆಕ್ಟ್ ಆಗ್ತೀವಿ ಅಂತಲ್ಲ. ಅವಕಾಶ ಬಂದಾಗ ಪ್ರಯತ್ನ ಪೂರ್ವಕವಾಗಿ ಜಾಸ್ತಿ ಪ್ರಯತ್ನ ಮಾಡ್ಬೇಕು. ಒಂದ್ ವೇಳೆ ಟೈಮ್ ಚೆನ್ನಾಗಿಲ್ಲದ್ರೂ ಕೂಡ ಪ್ರಯತ್ನ ಜಾಸ್ತಿ ಮಾಡಿ ಸಕ್ಸಸ್ ಆಗುತ್ತೆ. ಟೈಮ್ ಚೆನ್ನಾಗಿ ಗುರುಬಲ ಇಲ್ಲ ಅಂತ ಅಂದ್ರೆ ಅರ್ಥ ಏನಂತಂದ್ರೆ, ಇವ್ರಿಗೆ ಎಷ್ಟು ಪ್ರಯತ್ನ ಮಾಡ್ರೂ ಬರಲ್ಲ ಅಂತ ಅರ್ಥ ಅಲ್ಲ. ಅದು ಯಾವಾಗೂ ಶಾಸ್ತ್ರ ನಿಷ್ಕ್ರಿಯತೆಯನ್ನು ಎನ್ಕರೇಜ್ ಮಾಡಲ್ಲ. ಎಫರ್ಟ್ ಜಾಸ್ತಿ ಹಾಕ್ಬೇಕು. ನಾರ್ಮಲ್ ಆಗಿ ಆಗೋದಕ್ಕಿಂತಲೂ ಹೆಚ್ಚಿನ ಎಫರ್ಟ್ ಹಾಕ್ಬೇಕಾಗತ್ತೆ ಅಂತ ನಾವು ಟ್ರೈ ಮಾಡ್ಬೇಕು. ಅಸಲು ಶಾಸ್ತ್ರದಲ್ಲಿ ಇರೋದು ಅದೇ. ಕೆಟ್ಟ ಟೈಮು ಅಂತಂದ್ರೆ ಅರ್ಥ ಏನಂತಂದ್ರೆ, ಯು ನೀಡ್ ಲಾಟ್ ಆಫ್ ಎಫರ್ಟ್. ಆಗೋದಿಲ್ಲ ಅಂತ ಕಾರಣ ಅಲ್ಲ. ಅಂದ್ರೆ ಸಾಮಾನ್ಯವಾದಂತ ಎಫರ್ಟ್ ಇಟ್ಕೊಂಡು ನನಗೆ ಅದೇ ಆಗ್ಬಿಡ್ಬೇಕು ಅಂತಂದ್ರೆ ಅದು ಆಗಲ್ಲ. ಬಟ್ ಓವರ್ಕಮ್ ಮಾಡ್ಬೇಕಂದ್ರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಇರ್ಬೇಕು. ಆ ಎಫರ್ಟ್ ಜಾಸ್ತಿ ಹಿಡಿಯೋ ವಿಚಾರದಲ್ಲಿ ಸ್ವಲ್ಪ ಭಗವಂತನ ಸಹಕಾರ ತಗೊಳ್ತೇವೆ ನಾವು. ಯಾಕೆ, ಅದಕ್ಕೆ ದೈವ ಅಂತ ಅಂಬುದು ನಮ್ಮ ಕೈಯಲ್ಲಿ ಇರಲ್ಲ, ಭಗವಂತನ ಕೈಯಲ್ಲಿ ಇರ್ತದೆ. ಎಲ್ಲೋ ನಾವು ಜೀವನದಲ್ಲಿ ಎಲ್ಲೋ ಒಂದು ಪುಣ್ಯ ಮಾಡಿರ್ತೇವೆ, ಭಗವಂತ ಆ ಪುಣ್ಯವನ್ನು ಸ್ವಲ್ಪ ಮುಂದೆ ರಿಪ್ಲೇಸ್ ಮಾಡುವಂತ ಅವಕಾಶ ಕೆಲವೊಂದು ಕರ್ಮ ಸ್ವಾತಂತ್ರ್ಯ ಅಂತ ಇರುತ್ತೆ, ಫ್ರೀ ವಿಲ್, ಅದನ್ನ ಮಾಡ್ಬೋದು. ಅದಕ್ಕೋಸ್ಕರ ಭಗವಂತನ ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೋಸ್ಕರ
ಜೊತೆಗೆ ಭಗವಂತನ ಪ್ರಾರ್ಥನೆ ಮಾಡ್ತೇವೆ, ನಾವು ಎಫರ್ಟು ಜಾಸ್ತಿ ಹಾಕ್ಬೇಕಾಗುತ್ತೆ. ಹೀಗಾದ್ರೆ ಖಂಡಿತ ಅದು ಸಕ್ಸಸ್ಫುಲ್ ಆಗುತ್ತೆ. ಓಕೆ. ಅದೇ ಅದೇ ಅವಾಗ ಅವರು ಫಾರಿನ್ಗೆ ಹೋಗ್ಬೇಕು, ಈ ತರ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಹೇಳ್ತಾರಲ್ಲ, ಇಲ್ಲ ನಾವು ಫಾರಿನ್ಗೆ ಓದಕ್ ಕಳ್ಸ್ಬೇಕು ಅಂತ. ಅವಾಗ್ಲೂನು ನಾವು ಗುರುಬಲ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಅವ್ರಿಗೆ ಹೇಳ್ಬೇಕಾಗತ್ತಲ್ವಾ? ಇಲ್ಲ ಇನ್ನೊಂದ್ 1 year ಬಿಟ್ಟು ನೀವು ಟ್ರೈ ಮಾಡಿ, ಇವಾಗ ಆಗಲ್ಲ, ಆತರ ಆಗಲ್ಲಕ್ಕಿನ್ನ ಬೇರೆ ತರ ಹೇಳೋದು ಫಸ್ಟ್ ವಾಸಿ. ಯೋಗ ನೋಡ್ಬೇಕಮ್ಮ. ಈಗ ಫಾರಿನಿಗೆ ಹೋಗ್ಲಿ, ಉದ್ಯೋಗ ಸಿಗ್ಲಿ, ದಶೆಗಳನ್ನ ಫಸ್ಟ್ ನೋಡಬಾರ್ದು. ಫಸ್ಟ್ ಜಾತಕದಲ್ಲಿ ಯೋಗ ಹೇಗಿದೆ ಅಂತ ನೋಡ್ಕೊಳ್ಳಿ. ದಶಮಾಧಿಪತಿ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ನೋಡ್ಕೊಂಡು, ಇನ್ ಕೇಸ್ ದಶಮಾಸ್ಥಾನ ಚೆನ್ನಾಗಿ ಬಲ ಚೆನ್ನಾಗಿತ್ತು ಅನ್ಕೊಳ್ಳಿ, ಈ ತರ ಪ್ರತ್ಯಂತರ ದಶೆಯಲ್ಲಿ ಎಲ್ಲಾದ್ರೂ ಸ್ವಲ್ಪ ಕನೆಕ್ಟ್ ಆದ್ರೂ ಕೂಡ ಅವರಿಗೆ ಅವಕಾಶ ಸಿಕ್ಬಿಡುತ್ತೆ, ಮುಂದೆ ಹೊರಟೋಗ್ಬಿಡ್ತಾರೆ. ಅಸಲು ಜಾತಕದಲ್ಲೇ ಬಲ ಇಲ್ಲ ಅನ್ಕೊಳ್ಳಿ, ನಿಮ್ಗೆ ರಿಯಲ್ ಆಗಿ ಆ ದಶೆ ನಡೀತಾ ಇದ್ರು ಕೂಡ ನಿಮ್ಗೆ ಅನುಕೂಲ ಆಗಲ್ಲ. ಕೇವಲ ದಶೆ ಬಂದಷ್ಟು ಮಾತ್ರಕ್ಕೆ ನಿಮ್ಗೆ ಅನುಕೂಲ ಆಗಲ್ಲ, ಜಾತಕದಲ್ಲಿ ಬಲ ಇರ್ಬೇಕು. ಸೊ ಈಗ ಫಾರಿನಿಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಫಾರಿನಿಗೆ ಹೋಗ್ಲಿಕ್ಕೆ ಬೇಕಾದಂತ ಗ್ರಹ ಬಲವಾಗಿರ್ಬೇಕು. ಆ ಬಲವಾಗಿತ್ತು ಅಂತ ಅಂದ್ಕೊಳ್ಳಿ, ಆವಾಗ ದಶೆ ಬಂದ್ರೆ ಅನುಕೂಲ ಆಗ್ತದೆ. ಬ್ಯಾಂಕ್ ಅಲ್ಲಿ FD ಇಟ್ಟರೆ ತಾನೆ ಇಂಟ್ರೆಸ್ಟ್ ಬರುತ್ತೆ, FD ಇಲ್ಲಾರ್ದು ಇಂಟ್ರೆಸ್ಟ್ ಹೆಂಗ್ ಬರುತ್ತೆ? ಹಾಗೆ ಪುಣ್ಯ ಇದ್ರೆ ತಾನೆ ಬರುತ್ತೆ. ಹಾಗೆ ಪುಣ್ಯ ಇರ್ಬೇಕು. ಪುಣ್ಯನೇ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಗೋಚಾರದಲ್ಲಿ ಬಂದಾಗ ಅದರ ಅನುಭವ ಜಾಸ್ತಿ ಆಗೋದಿಲ್ಲ, ಕಡಿಮೆ ಆಗ್ತದೆ. ಇವರು ಆಲೋಚನೆಗಳನ್ನು ತುಂಬಾ ದೊಡ್ಡದಾಗಿರ್ತದೆ, ಅಲ್ಲಿ ಬರೋ ಫಲ ಮಾತ್ರ ತುಂಬಾ ಸಣ್ಣದಾಗಿರ್ತದೆ. ಆ ಸಂದರ್ಭದಲ್ಲಿ ಅನುಕೂಲ ಆಗೋದಿಲ್ಲ. ಗುರುಬಲ ಬರುತ್ತೆ, ದಶೆಗಳು ಬರುತ್ತೆ, ಬಟ್ ಅನುಕೂಲ ಆಗಲ್ಲ. ಎಷ್ಟೋ ಜನಕ್ಕೆ ಮದುವೆ ಕಾಲ ಕೂಡಿ ಬಂದ್ಬಿಟ್ಟು ಏನೋ ಹೇಳ್ತಾರೆ, ಅಯ್ಯೋ ಪ್ರತಿ ಸಲ ಗುರುಬಲ ಬರ್ತಾ ಇದೆ ಆಚಾರ್ಯ, ಹೋಗ್ತಾ ಇದೆ ಆಚಾರ್ಯ, ಆದ್ರೆ ಮದುವೆ ಅಂತೂ ಆಗ್ತಾ ಇಲ್ಲ. ಫಸ್ಟ್ ಯೋಗ ಇರ್ಬೇಕಲ್ಲ ಜಾತಕದಲ್ಲಿ. ಇನ್ನೊಂದು ಟ್ರೆಂಡ್ ಇದೆ, ಜಾತಕದಲ್ಲಿ ಯೋಗ ಚೆನ್ನಾಗಿರುತ್ತೆ, ದಶೆ ಎಲ್ಲ ಚೆನ್ನಾಗಿರುತ್ತೆ, ಆದ್ರೂ ಮದುವೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಪ್ರೆಸೆಂಟ್ ಜನರೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡ್ಬೇಕು. ಇವತ್ತು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಮದುವೆ ಎಂಬುದು ತೀರಾ ಕಮರ್ಷಿಯಲ್ ಆಸ್ಪೆಕ್ಟ್. ಅದು ಅದು ಒಂದು ಗೃಹಸ್ಥಾಶ್ರಮ ಧರ್ಮದ ಆಸ್ಪೆಕ್ಟ್ ಯಾವತ್ತೋ ಹೊರಟೋಗಿದೆ. ಕಮರ್ಷಿಯಲ್ ಅಂದ್ರೆ ಯಾರಿಗೆ ದುಡ್ಡು ಜಾಸ್ತಿ ಇದ್ರೆ, ಯಾರು ಲೀಡಿಂಗ್ ಅಲ್ಲಿ ಇದ್ರೆ ಅವ್ರಿಗೆ ಮದುವೆ ಆಗ್ತದೆ. ಅದರಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಅದನ್ನು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಈಗ ಸಪೋಸ್ ಒಂದು ಸಾಮಾನ್ಯವಾದಂತ ಜಾಬ್ ಮಾಡ್ಕೊಳ್ತಾ ಇದ್ದು ಅವನಿಗೆ ದಶ ಬಂದ್ಬಿಡಿದೆ, ಗೋಚಾರದಲ್ಲಿ ಅನುಕೂಲ ಆಗಿದೆ, ಎಲ್ಲ ಆಗಿದೆ ಅಂದ್ರೂ ಕೂಡ ಮದುವೆ ಆಗಲ್ಲ. ಯಾಕೆ ಅಂತಂದ್ರೆ ಅವರು ಹುಡುಕ್ತಾ ಇರೋದು ಇಲ್ಲಿ ಒಪ್ಪಬೇಕಲ್ಲ, ಅದು ಮುಖ್ಯ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ, ಹೇಳಿ. ದಶಮ ಸ್ಥಾನದಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳಿದ್ದಾಗ ಅವರು ಯಾವ ರೀತಿ ಉದ್ಯೋಗ ಮಾಡ್ತಾರೆ ಅಂತ ಹೇಳ್ಬೋದು ಗುರುಗಳೇ? 3 ಗ್ರಹಗಳು ಯಾವ ರೀತಿ ಉದ್ಯೋಗ ಅಂತ ಬೇಕು ಅಂದ್ರೆ, ದಶಮಾಧಿಪತಿ ನವಾಂಶದಲ್ಲಿ ಎಲ್ಲಿದ್ದಾನೆ, ಯಾರ ಮನೆಗಿದ್ದಾನೆ ನೋಡ್ಕೊಳ್ಳಿ. ಯಾರ ಮನೆ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಉದ್ಯೋಗಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಬಟ್ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕಮ್ಮ, ಒಂದು ಪಾಯಿಂಟ್ ಅರ್ಥ ಮಾಡ್ಬೇಕಂತಂದ್ರೆ, ಒಂದ್ ಪಾಯಿಂಟ್ ಏನಂತಂದ್ರೆ, ಇವತ್ತಿನ ದಿನ ಜಾತಕ ಏನು ಹೇಳುತ್ತೆ ಅಂದ್ರೆ, ಯಾವ ತರ ಉದ್ಯೋಗ ಬರುತ್ತೆ ಅಂತಂಬೋದು ಜಾತಕ ಹೇಳೋದು ಏನಂತಂದ್ರೆ, ಅವನಿಗೆ ಇಷ್ಟವಾದ ಉದ್ಯೋಗ ಅಥವಾ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಉದ್ಯೋಗ, ಮನಸ್ಸಿಗೆ ನೆಮ್ಮದಿ ಕೊಡೋ ಉದ್ಯೋಗ ಜ್ಯೋತಿಷ್ಯ ಹೇಳುತ್ತೆ. ಬಟ್ ಇವತ್ತೇನಾಗುತ್ತೆ ಅಂದ್ರೆ, ನೆಮ್ಮದಿ ಕೊಡೋ ಉದ್ಯೋಗ ಯಾರು ಹುಡುಕ್ತಾ ಇಲ್ಲ, ದುಡ್ಡು ಬರೋ ಉದ್ಯೋಗ ಹುಡುಕ್ತಾರೆ. ಅದು ಅವನು ಮಾಡೋ ಓದು ಒಂದು ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ, ಯಾವ್ದೋ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಿರ್ತಾನೆ, ಎಲ್ಲರೂ ಆಗೋ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಅದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತಲ್ಲ, ಒಂದು ಅವಕಾಶ ಕೊಡೋದು. ಯಾಕಂದ್ರೆ ಬೇರೆ ಪ್ರೊಫೆಷನ್ಸ್ ಅಂತೆಲ್ಲ ಕೂಡ ನಮಗೆ ಉದ್ಯೋಗಗಳು ಕೊಡಲ್ಲ, ಕೊನೆ ಕೊಡೋದು ಸಾಫ್ಟ್ವೇರ್. ಆದ್ರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಾಫ್ಟ್ವೇರ್ ಹೆಂಗಿರುತ್ತೆ, ಯಾಕಂದ್ರೆ ಅವನಿಗೆ ಅದಕ್ಕೆ ಬೇಕಾದ ಓದಿರಲ್ಲ, ಹಾಗಾಗಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಪ್ಲಸ್ ಇವನ ಮೇಲೆ ರಿಕ್ವೈರ್ಮೆಂಟ್ ಅಂದ್ರೆ ಇವನ ಮೇಲೆ ಅವರಿಗೆ ಉದ್ಯೋಗ ಕೊಡುವಂತವರಿಗೆ ತುಂಬಾ ಹೋಪ್ಸ್ ಇರುತ್ತೆ, ಯಾಕಂದ್ರೆ ಇವನ ಹತ್ರ ಇಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ, ಇವನ ಮೇಲೆ ಆಂಬಿಷನ್ಸ್ ಜಾಸ್ತಿ ಇರುತ್ತೆ, ಇವನ ಹತ್ರ ಇಷ್ಟು ಕೆಲಸ ಮಾಡಿಸ್ಕೋಬೇಕು ಅಂತ ಇರುತ್ತೆ. ಹಾಗಾಗಿ ಅವ್ರು ಹಿಂಡು ಬಿಡ್ತಾರೆ, ಹಾಗಾಗಿ ನಿಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಜಾತಕ ಹೇಳೋದೇನು ಅಂತಂದ್ರೆ, ದಶಮಾಧಿಪತಿ ನವಾಂಶದಲ್ಲಿ ಯಾರ ಮನೆಗಿದ್ದಾನೋ ಆ ಮನೆಗೆ ಸಂಬಂಧಪಟ್ಟ ಉದ್ಯೋಗ ಮಾಡಿದರೆ ಅವನಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜೊತೆ ಹಣವೂ ಸಿಗತ್ತೆ. ಇಲ್ಲಿ ಏನಾಗುತ್ತೆ, ಹಣ ಬೇಕಷ್ಟೇ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೂ ಬೇಕಾಗಿಲ್ಲ. ಅದ ಕಾರಣ ನೀವು ದಶಮಾಧಿಪತಿ ಇರುವಂತ ನವಾಂಶಾಧಿಪತಿಗೆ ಸಂಬಂಧಪಟ್ಟ ಉದ್ಯೋಗ ಹೇಳಿದರೆ ಅವನು ಆ ಉದ್ಯೋಗವೇ ಮಾಡ್ತಾನೆ ಅಂತಿಲ್ಲ, ಬೇರೆ ಉದ್ಯೋಗ ಮಾಡ್ಬೋದು. ಎಲ್ಲರೂ ಮಾಡೋದು, ನಾವು ಯಾವ್ದು ಹೇಳಿದ್ರು ಎಲ್ಲರೂ ಮಾಡೋದು ಸಾಫ್ಟ್ವೇರ್.
ಸೊ ಹಾಗಾಗಿ ಇಲ್ಲಿ ಆಯ್ಕೆ ಅಂತ ಅಂಬೋದು ಜಾತಕದ ಮುಖಾಂತರ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇವತ್ತಿನ ಜನರೇಷನ್ಗೆ ಇಲ್ಲ. ಸೊ ಇದು ಗಮನಿಸ್ಬೇಕು. ಗುರುಗಳೇ, ಇದು ನವಾಂಶದಲ್ಲಿ ದಶಮಾಧಿಪತಿ ನೀಚನಾದ್ರೆ ಉದ್ಯೋಗದ ಆದ್ರೆ ಉದ್ಯೋಗ ವೀಕ್ ಆಗಿರುತ್ತೆ, ಹ್ಮ್ ಅವಕಾಶ ಕಡಿಮೆ, ಉದ್ಯೋಗ ವೀಕ್ ಆಗಿರುತ್ತೆ. ಉಚ್ಚ ಸ್ಥಾನದಲ್ಲಿದ್ರೆ ಒಳ್ಳೆ ಉದ್ಯೋಗ ಸಿಗುತ್ತೆ. ಚರರಾಶಿ ಆಗಿದ್ರೆ ದೂರದಲ್ಲಿ ಸಿಗತ್ತೆ, ಸ್ಥಿರ ರಾಶಿ ಆಗಿದ್ರೆ ಹತ್ತಿರದಲ್ಲಿ ಸಿಗತ್ತೆ. ಈ ರೀತಿ ನಾವು ನಿಮಗೆ ದಶಮ ಸ್ಥಾನಕ್ಕೆ ಸಂಬಂಧಪಟ್ಟ ಪಾಠಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖನ ಹೇಳಿದ್ದೇನೆ. ನೀವು ಒಂದ್ಸಲ ಅದನ್ನ ರೆಫರ್ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಆಚಾರ್ಯ, ಇವಾಗ ಧನುರ್ ಲಗ್ನಕ್ಕೆ ಗುರು 2ನೇ ಮನೆಯಲ್ಲಿ ಇರ್ತಾನೆ, ನೀಚನಾಗಿರ್ತಾನೆ, ಮತ್ತೆ ಮಾರಕ, ಅದನ್ನ ಹೆಂಗೆ ಪ್ರಿಡಿಕ್ಷನ್ ಮಾಡ್ಬೋದು ಆಚಾರ್ಯ? ಅಲ್ಲ, ಯಾವ ವಿಷಯವನ್ನು ಪ್ರಿಡಿಕ್ಷನ್ ಮಾಡ್ಬೇಕು ಅನ್ಕೋತಾ ಇದ್ದೀರಿ? ಗುರುಗೆ ಸಂಬಂಧಪಟ್ಟ. ಹಂಗಲ್ಲ, ಪ್ರಶ್ನೆ ಅಂದ್ರೆ ಹಾಗೆ ನೀವು ಮಾಡಕ್ಕಾಗಲ್ಲ. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಗೊಂದಲ ಆಗುತ್ತೆ. ಗುರುಗೆ ಎಷ್ಟೋ ಕಾರಕತ್ವಗಳಿದೆ. ಧರ್ಮದ ಕಾರಕತ್ವ ಇದೆ, ಜ್ಞಾನದ ಕಾರಕತ್ವ ಇದೆ, ಎಲ್ಲ ಕಾರಕತ್ವಗಳಿದೆ. ನೀವು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಅವನಿಗೆ ಮ್ಯಾಚ್ ಆಗುವಂತ ಕ್ವಶನ್ ಕೇಳ್ಬೇಕು. ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಫಸ್ಟ್ ಪ್ರಶ್ನೆಗೆ ಸಂಬಂಧಪಟ್ಟ ಗ್ರಹ, ಆ ಗ್ರಹ ಜಾತಕದಲ್ಲಿ ಬಲ ಹೇಗಿದೆ, ಆ ಬಲ ಅನುಭವ ಆಗುವಂತಹ ದಶಾಕಾಲ ಯಾವುದು, ಆ ದಶಾ ಅನುಭವಕ್ಕೆ ಬರೋ ಕಾಲಕ್ಕೆ ಅವನ ಮನಸ್ಥಿತಿ ಹೇಗಿದೆ, ಇದು ಹೈರಾರ್ಕಿ. ಇದೇ ಲೈನಲ್ಲಿ ಬರ್ಬೇಕು. ಆವಾಗ ಏನಾಗುತ್ತೆ, ನೀವು ಪ್ರೆಡಿಕ್ಷನ್ ಮಾಡೋದು ತುಂಬಾ ಈಸಿ. ಇಲ್ಲ ಈ ರೀತಿ ಗ್ರಹವನ್ನ ಹಿಡ್ಕೊಂಡು ಆ ಗ್ರಹಕ್ಕೆ ಸಂಬಂಧಪಟ್ಟ ಕಾರಕತ್ವಗಳು ಹೇಗಿರುತ್ತೆ ಅಂತ ಅಂದ್ಕೊಂಡ್ರೆ ಒಂಥರ ಟರ್ಬುಲೆನ್ಸ್. ಯಾವ ಪ್ರಶ್ನೆ ಅಂತ ನಿರ್ದಿಷ್ಟವಾಗಿ ನಿಮಗೆ ಬರದೇ ಇದ್ರೆ ನಿಮಗೆ ಪ್ರೆಡಿಕ್ಷನ್ ಮಾಡಕ್ಕಾಗಲ್ಲ. ಇದು ಇವಾಗೇ ಅಲ್ಲ, ನೀವು ಸುಮಾರು ಜಾತಕಗಳ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಪಡೆದ್ರು ಕೂಡ ಇದು ನಿಮಗೆ ಕನ್ಫ್ಯೂಷನ್ ಆಗೇ ಉಳಿತು ಈ ಪ್ರಶ್ನೆ. ಯಾಕೆಂದ್ರೆ ಸ್ಟ್ರೀಮ್ ಲೈನ್ ಇರಲ್ಲ. ಸಪೋಸ್ ಮಾರಕ ಅಂತ ತಗೊಂಡ್ರೆ ಅಂದ್ಕೊಳ್ಳಿ, ಸೊ ಮೃತ್ಯುವಿಗೆ ಸಂಬಂಧಪಟ್ಟ ಪ್ರಶ್ನೆಯೇ ಕೇಳಿದೆ ಅಂತ ಅಂದ್ಕೊಳ್ಳಿ, ಅವಾಗ 2ನೇ ಮನೆ ಕಾರಕನ ನೋಡ್ತೇವೆ. ಅದೇ ಎರಡನೇ ಮನೆಯನ್ನು ಮಾರಕ ಸ್ಥಾನವನ್ನು ನೋಡ್ತೇವೆ, ಜೊತೆಗೆ ಅಷ್ಟಮ ಸ್ಥಾನವನ್ನ ವಿಯೋಗ ಸ್ಥಾನವನ್ನು ನೋಡ್ತೇವೆ, ಆರೋಗ್ಯ ವಿಚಾರವನ್ನ ರೋಗ ಸ್ಥಾನವನ್ನು ನೋಡ್ತೇವೆ. ಯಾವ್ದು ಟ್ರಿಗರ್ ಮಾಡ್ತಾ ಇದೆ, ರೋಗ ಟ್ರಿಗರ್ ಮಾಡ್ತಾ ಇದೆಯೋ ಅಥವಾ ಯಾವ್ದನ್ನ ಅಪಘಾತ ಟ್ರಿಗರ್ ಮಾಡ್ತಾ ಇದೆಯೋ ಇದನ್ನ ನೋಡ್ತೇವೆ. ಅಪಘಾತ ಅಂತಂದ್ರೆ ಆಕ್ಸಿಡೆಂಟ್ ಆಗೋದಾಗ್ಲಿ, ಕೊಲೆ ಪಡುವುದಾಗ್ಲಿ, ಇದೆರಡರಲ್ಲಿ ಆರೋಗ್ಯವಾಗಿರ್ತಾನೆ, ಅವ್ನಿಗೇನು ಸಾಯುವಂತ ಯೋಗ ಇರಲ್ಲ, ಬಟ್ ಯಾವನ ಬಂದು ಕೊಲೆ ಮಾಡಿ ಹೋಗ್ತಾನೆ. ಬಟ್ ನೀವು ಆ ಆಸ್ಪೆಕ್ಟ್, ಆ ವಿಚಾರವೇ ನೋಡಿದಾಗ ಇತರ ಆಸ್ಪೆಕ್ಟ್ ಬರುತ್ತೆ. ಅವಾಗ ಮಾರಕ ಅಂತಂದ್ರೆ ಕೇವಲ ಗುರು ಒಂದೇ ತಗೊಳ್ಳೋದಲ್ಲ, ಗುರು ಒಂದೇ ತಗೊಂಡ್ರೆ ನಿಮ್ಗೆ ಆನ್ಸರ್ ಏನು ಬರಲ್ಲ. ಅದಕ್ಕೆ ಏನ್ ಮಾಡ್ತೇವೆ, 2ನೇ ಮನೆ ಅಧಿಪತಿಯನ್ನು ನೋಡ್ತೇವೆ. ಈಗ ಮಾರಕ ಆಗಬೇಕಂದ್ರೆ ಯಾವ್ದೋ ಒಂದು ರೂಪ ಬೇಕಲ್ವಾ, ಅವನು ಆಕ್ಸಿಡೆಂಟ್ ಆಗ್ತಾನ ಅಥವಾ ರೋಗದಿಂದ ಸಾಯ್ತಾನ, ಆಯುಷ್ಯ ಕ್ಷೀಣ ಆಗಿದೆ, ಓಕೆ, ಅದೇ ಯಾವ ಮುಖಾಂತರವಾಗ್ತಾನೆ ಬೇಕು. ಅದಕ್ಕೆ ನಾವೇನ್ ಮಾಡ್ತೇವೆ, ರೋಗ ಸ್ಥಾನಕ್ಕೆ ಡಾಮಿನೇಟ್ ಮಾಡ್ತಾ ಇದೆಯಾ ಅಥವಾ ಈ ಕುಜಕ್ಕೆ ಸಂಬಂಧಪಟ್ಟದ್ದು ಏನಾದ್ರು ಅಪಘಾತಗಳು ಅಥವಾ ಹತ್ಯೆ ಈ ತರ ಏನಾದ್ರು ಡಾಮಿನೇಟ್ ಮಾಡ್ತಾ ಇದೆಯಾ, ಇದನ್ನ ಕಂಪ್ಲೀಟ್ ಕ್ಷುಣ್ಣವಾಗಿ ನೀವು ಅಭ್ಯಾಸ ಮಾಡ್ಬೇಕಾಗ್ತದೆ. ಅದೇ ನೀವು ಹಣ ವಿಚಾರ ತಗೊಂಡ್ರೆ ಅನ್ಕೊಳ್ಳಿ, ಹಣ ವಿಚಾರಕ್ಕೆ ಗುರು ನೀಚ ಸ್ಥಾನದಲ್ಲಿದ್ದಾನೆ, ಗುರುವಿನ ರೋಲ್ ಏನು ಹಣ ವಿಚಾರಕ್ಕೆ ಅಂತ ನೋಡ್ತೇವೆ. ಆಲ್ರೆಡಿ ಬಲಹೀನವಾಗಿದ್ದಾನೆ ಅಂತಂದ್ರಿಂದ ಹೇಳಿಕ್ ಬರಲ್ಲ. ಸೊ ದ್ವಿತೀಯ ಲಗ್ನಾಧಿಪತಿ ಆಗಿದ್ರು ಬಲಹೀನ ಅಂತಾನೆ ತಗೋಬೇಕಾಚಾರ್ಯ ನಾವು. ಅದು ಆಬ್ವಿಯಸ್ಲಿ ಅಷ್ಟೇ ಅಲ್ಲಮ್ಮ, ನೀಚ ಅಲ್ವಾ. ಆದ್ರೆ ನವಾಂಶವನ್ನು ನೋಡ್ತೇವೆ, ನವಾಂಶದಲ್ಲಿ ಕೂಡ ನೀಚನಾಗಿದ್ದು ನವಾಂಶದಲ್ಲೂ ಬಲಹೀನವಾಗಿದ್ರೆ ಅವನು ಬಲಹೀನ ಅಂತ. ಬಲಹೀನ ಯಾವ್ದು ಬಲಹೀನ ಆಗುತ್ತೆ ಅಂತಂದ್ರೆ ಲಗ್ನ ಸಂಬಂಧಪಟ್ಟ ವಿಚಾರಗಳೆಲ್ಲ ಬಲಹೀನ ಆಗ್ತದೆ, ಗುರುವಿಗೆ ಸಂಬಂಧಪಟ್ಟ ಕಾರಕತ್ವ ವಿಚಾರಗಳೆಲ್ಲ ಬಲಹೀನ ಆಗ್ತದೆ. ಆದ್ರೆ ಬಲಹೀನ ಆಗೋದ್ರಿಂದ ಅವನಿಗೇನು ಎಂಡಿಗೆ ಏನ್ ತೊಂದರೆ ಇಲ್ಲ. ಆದ್ರೆ ಈಗ ನೋಡಿ, ಗುರು ನೀಚ ಆಯ್ತು ಅನ್ಕೊಡಿ, ಹಣ ವಿಚಾರ ಬಲಹೀನ. ಯಾಕಂದ್ರೆ ಜ್ಞಾನಕಾರ ಇದು ಧನಕಾರಕ ಆದ ಕಾರಣ ಹಣ ವಿಚಾರವಾಗಿ ಬಲಹೀನವಾಗಿರ್ತಾನೆ. ಆದ್ರೆ ನಿಜವಾಗ ಹಣ ಕೊಡೋದು ಯಾರು, ದ್ವಿತೀಯಾಧಿಪತಿ ಶನಿ ಆಗ್ತಾನೆ. ಅವನು ಉಚ್ಚ ಸ್ಥಾನದಲ್ಲಿ ಇದ್ದಂದ್ಕೊಳ್ಳಿ, ಬೇಕಾದಷ್ಟು ಹಣ ಬರುತ್ತೆ, ಬೇಕಾದಷ್ಟು ಸಂಪತ್ತು ಬರುತ್ತೆ. ಆದರೆ ಗುರು ವೀಕ್ ಆಗಿರೋದ್ರಿಂದ, ಗುರು ಅಂತಂದ್ರೆ ಏನು, ಕಾರಕ ಅಂದ್ರೆ ಏನು, ಒಳಗಿನ ಸಂತೋಷವನ್ನ ತೋರಿಸುವ ಅದರ ಅನುಭವ ಅವನಿಗೆ ಆಗಲ್ಲ. ಹಣ ಬೇಕಾದಷ್ಟು ಇರುತ್ತೆ, ಅದನ್ನ ಅವನು ಏನೋ ಉಪಯೋಗಿಸ್ಕೊಳಿಕ್ ಆಗಲ್ಲ. ಆದ್ರೆ ಹಣ ಇಲ್ಲ ಅಂತ ಹೇಳಿಕ್ ಬರಲ್ಲ, ಹಣ ಬೇಕಾದಷ್ಟಿದೆ. ಯಾಕಂದ್ರೆ ಈ ಸಮಾಜದಲ್ಲಿ ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ, ಕರೋಡ್ಪತಿಗಳು, ಲಕ್ಷಾಧಿಪತಿಗಳು ಇರ್ತಾರೆ. ಆದ್ರೆ ಅವರೆಲ್ಲ ಕೂಡ ನಾವು ತಿನ್ನೋಷ್ಟು ಕೂಡ ಅವ್ರು ಅನುಭವಿಸೋದಿಲ್ಲ. ನೀವು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ರಾಜಕಾರಣಗಳಿರ್ತವೆ, ಸಿನಿಮಾ ಆಕ್ಟರ್ಸ್ ಇರ್ತವೆ,
ಅವ್ರೊಂದು ಸಣ್ಣ ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ, ಯಾಕೆಂತಂದ್ರೆ ದಪ್ಪ ಆಗ್ಬಿಟ್ರೆ ಸಿನಿಮಾದಲ್ಲಿ ಚಾನ್ಸ್ ಕಡಿಮೆ ಆಗ್ಬಿಡ್ತದೆ ಅಂತ ಹೇಳಿ ಅವ್ರೊಂದು ಐಸ್ ಕ್ರೀಮ್ ತಿನ್ನಕ್ಕೆ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ. ಬಟ್ ನಾವು ಆರಾಮಾಗಿರ್ತೇವೆ, ಯಾಕೆಂತಂದ್ರೆ ನಾವು ದಪ್ಪ ಆದ್ರೆ ಏನಾಗಬೇಕಾಗಿದೆ, ಸಣ್ಣ ಆದ್ರೆ ಏನಾಗಬೇಕಾಗಿದೆ, ಸಮಾಜ ನಮ್ಮಿಂದ ಆರಿಸೋದು ಏನೂ ಇರಲ್ಲ. ನಾವು ಆರಾಮಾಗಿ ಅನುಭವಿಸ್ತೇವೆ ಎಲ್ಲವನ್ನು. ಅವರೊಂದು ಕಾರನ್ನು ಕೂಡ ಆರಾಮಾಗಿ ಅನುಭವಿಸ್ಲಿಕ್ಕಾಗಲ್ಲ, ನಾವು ಅನುಭವಿಸ್ತೇವೆ. ಬಟ್ ಅವರು ಮನೆಗಳನ್ನಾಗ್ಲಿ ಯಾವುದನ್ನಾಗ್ಲಿ ನಮಗೆ ಅವರು ಆರಾಮಾಗಿ ಅನುಭವಿಸಿದಾಗ ಕಾಣ್ತಾರೆ ಅಷ್ಟೇ. ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಏರ್ಪೋರ್ಟ್ ಅಲ್ಲಿ ಕಾಣಿಸ್ತಾರೆ, ಒಂದು ಸೆಲ್ಫಿ ತಗೊಳ್ತಾರೆ, ದುಬೈಗೆ ಹೋಗ್ತಾರೆ, ಮಾರಿಷಸ್ಗೆ ಹೋಗ್ತಾರೆ, ಎಲ್ಲೋ ಹೋಗಿ ಎಂಜಾಯ್ ಮಾಡಿದ್ರೆ ಅಲ್ಲಿ ಹೋಗಿ ಮಾಡಿಕೊಡೋದು, ತಲೆ ಬಿಸಿ ಮಾಡಿಕೊಳ್ಳೋದೆ. ನಮಗೇನಾಗುತ್ತೆ, ದೂರದಿಂದ ನೋಡೋವರಿಗೆ ಅಬ್ಬಬ್ಬ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರೆ ನಮಗೆ ಅನ್ಸುತ್ತೆ. ನಿಜವಾಗ ಅವ್ರಿಗೆ ಗೊತ್ತಾಗುತ್ತೆ, ಯಾಕಂದ್ರೆ 108 ಪ್ರಾಬ್ಲಮ್ಸ್ ತಲೆಗಿದ್ದಾಗ ಎಂಜಾಯ್ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ. ನಾವೇ ತಗೊಳ್ಳಿ, ನಮಗೆ ಮನೆಯಲ್ಲಿ ಬೇಕಾದಷ್ಟು ಅವಕಾಶಗಳು, ಒಂದು ಮನೆ ಅಂತೂ ಗ್ಯಾರಂಟಿ ಇರುತ್ತೆ, ಹೊರಗಡೆ ಹೋಗ್ಲಿಕ್ಕೆ ಒಂದು ವೆಹಿಕಲ್ ಇರುತ್ತೆ, ಏನಾದ್ರೂ ಎಮರ್ಜೆನ್ಸಿ ಆಗ್ಲಿಕ್ಕೆ ಹಣ ಇರುತ್ತೆ. ಸಮಸ್ಯೆಗಳೇನಾದ್ರೂ ಕಡಿಮೆ ಇದೆ ಯಾರಿಗಾದ್ರೂ? ಎಲ್ಲರಿಗೂ ಸಮಸ್ಯೆಗಳಿದೆ ತಾನೆ. ಬಟ್ ಇದೆಲ್ಲ ಇದ್ಮೇಲೆ ಸಮಸ್ಯೆ ಕಡಿಮೆ ಆಗ್ಬೇಕಲ್ಲ. ಯಾಕೆಂತಂದ್ರೆ ಬ್ಯಾಲೆನ್ಸ್ ಅಂಬೋದು ನಮಗೆ ಗೊತ್ತಿಲ್ಲ. ಒಂದು ವಸ್ತು ಎಷ್ಟುವರೆಗೂ ಸಂತೋಷ ಕೊಡುತ್ತೆ, ಅದರ ಲಿಮಿಟ್ ದಾಟಿದ ಮೇಲೆ ಯಾವ ತರ ತೊಂದರೆ ಕೊಡುತ್ತೆ ಅಂತ ಅಂಬುದು ನಮಗೆ ಗೊತ್ತಿಲ್ಲ. ಆದ ಕಾರಣ ಹಣದ ಜೊತೆ ದುಃಖ ಕೂಡ ಬರುತ್ತೆ. ಎಲ್ಲರಿಗೂ ಅವರವರ ಲೆವೆಲ್ ಇದ್ದಷ್ಟು ಬರುತ್ತೆ. ನಾವು ಮಿಡಿಲ್ ಕ್ಲಾಸ್ ಪೀಪಲ್ ಇದ್ದೇವೆ, ಆದ ಕಾರಣ ಮಿಡಿಲ್ ಆಗಿರ್ತದೆ ಸಮಸ್ಯೆಗಳು. ಹೈ ಕ್ಲಾಸ್ ಪೀಪಲ್ ಇದ್ದಾಗ ಹೈ ಕ್ಲಾಸ್ ಸಮಸ್ಯೆಗಳು ಇರ್ತದೆ. ಸೊ ಹಾಗಾಗಿ ಕಾರಕ ಗುರು ನೀಚ ಆಗಿದ್ದಾನೆ ಅಂದಷ್ಟು ಮಾತ್ರಕ್ಕೆ ಹಣ ಇಲ್ಲ ಅಂತ ಹೇಳಿಕ್ ಬರಲ್ಲ. ಹಣ ಇದೆಯಾ ಇಲ್ವಾ ಅಂತ ಹೇಳೋದು ಯಾರು? ದ್ವಿತೀಯ ಅಧಿಪತಿ. ಹಣ ಅನುಭವಿಸುವ ಯೋಗ ಇದೆಯಾ ಅಂತ ಹೇಳೋದು ಬಂದು ಕಾರಕನಾದಂತ ಗುರು. ಅದೇ ರೀತಿ ಶುಕ್ರನು ಅಷ್ಟೇ ಭೋಗಾಧಿಪತಿ. ಶುಕ್ರ ನೀಚ ಆದ ಅಂದ್ಕೊಳ್ಳಿ, ಎಲ್ಲ ಇರುತ್ತೆ, ಆದ್ರೆ ಅನುಭವಿಸೋ ಯೋಗ ಇರಲ್ಲ. ಈಗ ಅನುಭವಿಸೋ ಯೋಗ ಯಾವಾಗಿರಲ್ಲ? ಎಲ್ಲ ಇರ್ಬೇಕು ತಾನೆ. ಈಗ ಒಬ್ಬ ಭಿಕ್ಷದವನಿರ್ತಾನೆ, ಭಿಕ್ಷದವನಿಗೆ ಯಾರು ಏನಪ್ಪಾ ಅವನಿಗೆ ಅನುಭವಿಸೋ ಯೋಗ ಇಲ್ಲ ಅಂತ ಯಾರು ಅನ್ನಲ್ಲ, ಯಾಕಂದ್ರೆ ಅವ್ನಿಗೆ ಏನು ಇಲ್ಲ. ಅದಕ್ಕೆ ಶುಕ್ರ ನೀಚ ಆಯ್ತು ಅಂದ್ರೆ ಖಂಡಿತ ಎಲ್ಲಾ ಭೋಗ ಪದಾರ್ಥಗಳು ಅವನಿಗೆ ಇರಬೇಕು, ಇದ್ದು ಇಲ್ಲದೆ ಇರ್ಬೇಕು. ಏನೂ ಇಲ್ಲ ಅಂತ ಅಂದ್ಕೊಡಿ, ಅವನಿಗೆ ಅನುಭವಿಸೋ ಯೋಗ ಇಲ್ಲ ಅಂತ ಯಾರು ಅನ್ನಲ್ಲ. ಹಾಗಾಗಿ ಶುಕ್ರ ನೀಚ ಆದ್ರೆ ಈತಾಗ್ತದೆ, ಅಂದ್ರೆ ಅನುಭವಿಸುವಂತ ಯೋಗ ಇರಲ್ಲ. ಎಲ್ಲ ಬೇಕಾದಷ್ಟು ಐಷಾರಾಮ ಜೀವನ ಇರುತ್ತೆ, ಅಥವಾ ಅವನ ಮನಸ್ಸಿನಲ್ಲಿ ಬೇಕಾದಷ್ಟು ಇರಬೇಕು ಅಂತ ಇರುತ್ತೆ, ಆದ್ರೆ ಅವನಿಗೆ ಯಾವುದು ಈಡೇರೋದಿಲ್ಲ. ಅದರಿಂದ ಆಗುವಂತ ಡಿಸ್ಕಂಟೆಂಟ್ಮೆಂಟ್ ಮಾತ್ರ ಇರುತ್ತೆ. ಕಾರಕ ವಿಚಾರ ಯಾವುದು ತಗೊಂಡ್ರು ಅದು ಮನುಷ್ಯನ ಅಂತರಂಗಕ್ಕೆ ಕನೆಕ್ಟ್ ಆಗುತ್ತೆ, ಮನಸ್ಸಿಗೆ ಕನೆಕ್ಟ್ ಆಗುತ್ತೆ. ಅನುಭವಿಸುವಂತದ್ದು ಒಳಗೆ, ಹೊರಗೆ ಯಾರು ಅನುಭವಿಸಲ್ಲ. ಯಾವುದೇ ಆಗ್ಲಿ ಇಂದ್ರಿಯಗಳ ಮುಖಾಂತರವಾಗಿ ಒಳಗೆ ಅನುಭವಿಸ್ತಾರೆ. ಅನುಭವಿಸುವಂತ ಕಂಟೆಂಟ್ಮೆಂಟ್ ಕೊಡೋದು ಒಳಗೆ. ಹಾಗಾಗಿ ಕಾರಕಗಳ ವಿಚಾರ ಏನಾದರೂ ಬಂದರೆ, ಅವರ ಬಲಹೀನವಾದರೆ ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ ನೀವು ಕನೆಕ್ಟ್ ಮಾಡಬೇಕು. ಅಧಿಪತಿಗೆ ಸಂಬಂಧಪಟ್ಟದ್ದೇನಾದ್ರೂ ಬಂದ್ರೆ ಹೊರಗಿನ ವಿಚಾರ. ಈಗ ದ್ವಿತೀಯಾಧಿಪತಿ ನೀಚ ಅಂತ ಅಂದ್ಕೊಳ್ಳಿ, ಅವನಿಗೆ ಹಣದ ಮೂಲಗಳೇ ಇರೋದಿಲ್ಲ, ಇನ್ಕಮ್ಮೇ ಇರಲ್ಲ. ಬಟ್ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಅಂದ್ಕೊಳ್ಳಿ, ಅವನಿಗೆ ಖರ್ಚುಗಳೇ ಇರಲ್ಲ, ಹಣಕ್ಕೆ ಸಂಬಂಧಪಟ್ಟ ಹಾರಾಟವೇ ಇರಲ್ಲ, ಆರಾಮಾಗಿರ್ತಾನೆ. ಯಾರೋ ಕರೀತಾರೆ, ಊಟ ಹಾಕ್ತಾರೆ, ಪ್ರಶಾಂತವಾಗಿರ್ತಾನೆ. ಅಸಲು ಇದ್ದವನು ಏನ್ ತಿನ್ಲಿಕ್ಕೆ ಆಗಲ್ಲ, ಅಸಲು ಇಲ್ಲದ ಅವನಿಗೆ ಏನೂ ಇರಲ್ಲ. ಯಾರೊಬ್ಬರು ಕರೀತಾರೆ, ಏನೋ ಬಟ್ಟಿ ಕೊಡ್ತಾರೆ, ಏನೋ ಊಟ ಹಾಕ್ತಾರೆ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಒಂದು ಸೀಟ್ ಖಾಲಿ ಆಗಿದೆ ಬರ್ತೀರೇನೋ ಅಂತ ಕರೀತಾರೆ, ಅವನಿಗೆ ಯಾವ ಟೆನ್ಷನ್ ಇರಲ್ಲ. ಈಗ ನಮಗೆ ಕಾರ್ ಇದ್ದು ನಾವು ಅದಕ್ಕೆ ಪೆಟ್ರೋಲ್ ಹಾಕೊಂಡು ನಾವೊಬ್ಬ ಡ್ರೈವರ್ನ ಇಟ್ಕೊಂಡು ತಿರುಪತಿ ಹೋಗೋದು ಹೇಗಿದೆ? ಅದೇ ಯಾರೋ ಬೇರೆಯವನ್ ಕಾರು, ಅವರ ಡ್ರೈವರು, ನಮಗೇನು ಖರ್ಚಿಲ್ಲ, ನಾವು ಹೋಗಿ ಸೀಟಲ್ಲಿ ಕೂಡೋದಷ್ಟೇ, ಅದೆಷ್ಟು ಆರಾಮ ಹೋಗ್ಬೋದು. ಯಾಕೆಂತಂದ್ರೆ ಡ್ರೈವಿಂಗ್ ಪ್ರಾಬ್ಲಮ್ ಇಲ್ಲ. ಯಾರೋ ಬಂದು ಕಾರಿಗೆ ಸಂಬಂಧಪಟ್ಟ ಏನಾದ್ರು ಎಡವಟ್ಟು ಆಯ್ತು ಅನ್ಕೊಳ್ಳಿ, ಅದೇನು ನಮಗೆ ರಿಸ್ಕ್ ಇಲ್ಲ, ನಾವು ಜಸ್ಟ್ ವಿ ಆರ್ ಗೆಸ್ಟ್, ಆ ರೀತಿ ಇರ್ತದೆ. ಸೊ ಬ್ಯಾಂಕ್ ಅಲ್ಲಿ ಹೋಗಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋನಿಗೆ ಯಾವ ಟೆನ್ಷನ್ ಇರುತ್ತೋ, ಸುಮ್ಮನೆ ಗೆಸ್ಟ್ ತರ ಅವನ ಜೊತೆ ಹೋದವನಿಗೆ ಆ ಟೆನ್ಷನ್ ಇರಲ್ಲ. ಹಾಗೆ ಕಾರಕ ಬಲವಾಗಿದ್ದು ಅಧಿಪತಿ ವೀಕ್ ಆಗಿತ್ತು ಅನ್ಕೊಡಿ, ಅವನಿಗೆ ಏನು ಭಗವಂತ ಅವಕಾಶ ಕೊಡಲ್ಲ. ಹಣ ಇರಲ್ಲ, ಮನೆ ಬಾಗಿಲು ಇರಲ್ಲ, ಆದ್ರೆ ಏನ್ ಮಾಡ್ತಾರೆ, ಯೋಗ ಇದೆ, ಬೇಕಾದಷ್ಟು ಆರಾಮಷ್ಟು ಜೀವನ ಮಾಡಿದ್ರೆ ಅವನು ಅನುಭವಿಸ್ತಾನೆ. ಆದ್ರೆ ಅವ್ನಿಗೆ ಏನು ಇರಲ್ಲ. ಅಂದ್ರೆ ಅನುಭವಿಸ್ಬೇಕಂದ್ರೆ ಇವನಿಗಿಲ್ಲ ಸರಿ, ಬೇರೆಯವರಾದ್ರೂ ಪ್ರೊವೈಡ್ ಮಾಡ್ಬೇಕಲ್ಲ. ಸೊ ಬೇರೆಯವರು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಎರಡನ್ನು ಬೇರೆ ಬೇರೆಯಾಗಿ ವಿಶ್ಲೇಷಣೆ ಮಾಡಬೇಕು. ಕಾರಕ ವೀಕ್ ಆದ್ರೆ ಒಂಥರ ವಿಶ್ಲೇಷಣೆ, ಅಧಿಪತಿ ವೀಕ್ ಆದ್ರೆ ಒಂಥರ ವಿಶ್ಲೇಷಣೆ. ಅದಕ್ಕೆ ನೀವೇನ್ ಮಾಡ್ತೀರಿ, ನಾನು ಪ್ರಾರಂಭದಲ್ಲೇ ಪಾಠ ಹೇಳಿದ್ನಲ್ಲ, ಕಾರಕ ಅಧಿಪತಿ ಸ್ಥಾನ ಮೂರನ್ನು ಸಪರೇಟ್ ಆಗಿ ಅನಲೈಸ್ ಮಾಡಬೇಕು. ಅದಕ್ಕೆ ಸ್ಥಾನ ಬಲ, ಕಾರಕ ಬಲ, ಆಧಿಪತ್ಯ ಬಲ ಮೂರತ್ತಕ್ಕೂ ಆನ್ಸರ್ಸ್ ಡಿಫರೆಂಟ್ ಆಗಿರುತ್ತೆ.
ಹಾಗಾಗಿ ಮೂರನ್ನು ಸೇರಿಸ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ತೇನೆ, ಪ್ರಶ್ನೆ ಇಟ್ಟುಕೊಂಡ್ರೆ ಆ ಮೂರಲ್ಲಿ ಯಾವ್ದು ನೋಡ್ಬೇಕು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಡೈರೆಕ್ಟ್ ಆನ್ಸರ್ ಅನ್ನಬಹುದು ನಿಮಗೆ ಕ್ಲಾರಿಟಿ ಬಂದ್ಬಿಡ್ತದೆ. ಸೊ ಈ ಪದ್ಧತಿಯನ್ನು ಫಾಲೋ ಆಗಿ ಕಾರಕನ್ನೇ ಸಪರೇಟ್ ಆಗಿ ನೋಡಿ, ಅಧಿಪತಿಯನ್ನೇ ಸಪರೇಟ್ ಆಗಿ ನೋಡಿ. ಒಂದು ಗ್ರಹ ವೀಕ್ ಆಯ್ತು ಅಂದ್ಕೊಡಿ, ಕೆಲವಿನ ವಿಷಯಗಳು ವೀಕ್ ಆಗ್ಬೋದು, ಕೆಲವಿನ ವಿಷಯಗಳು ಸ್ಟ್ರಾಂಗ್ ಆಗ್ಬೋದು. ಶುಕ್ರ ವೀಕ್ ಆಯ್ತು ಅಂದ್ಕೊಳ್ಳಿ, ಅನುಭವಿಸೋ ಯೋಗ ಇಲ್ಲ. ಆದ್ರೆ ಫಿಲಾಸಫಿಯಲ್ಲಿ ಅವನಷ್ಟು ಸ್ಟ್ರಾಂಗ್ ಪರ್ಸನ್ ಇಲ್ಲ. ನೀವು ಫಿಲಾಸಫರ್ಸ್ ನೋಡಿ, ಬಹಳಷ್ಟು ಸಂಪತ್ತು ಇದ್ದು ಅದನ್ನ ಅನುಭವಿಸ್ಲಿಕ್ಕೆ ಆಗದದ್ದವ್ರ ಬಾಯಿಯಲ್ಲೇ ತುಂಬಾ ಫಿಲಾಸಫಿ ಬರುತ್ತೆ, ವೇದಾಂತ ಬರುತ್ತೆ. ಅವರು ಟುವರ್ಡ್ಸ್ ನಿಮಗೆ ತುಂಬಾ ಎಷ್ಟೋ ಜನ ನೋಡಿ, ನಾವು ಈ ಪ್ರವಚನಗಳಲ್ಲಿ ಅಲ್ಲೆಲ್ಲ ಕೂಡೋರು ಬಹಳ ಜನ ಯಾರು ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಜಾಸ್ತಿ ಇರ್ತಾರೆ. ಸಾಫ್ಟ್ವೇರ್ ಪೀಪಲ್ ಬೇಗ ಟಚ್ ಆಗ್ತಾರೆ, ಯಾಕಂದ್ರೆ ಅವ್ರ ಮನಸ್ಸು ಕೆಟ್ಟ ಹೋಗಿರ್ತಾರೆ. ಕಾರಣ ವಿರಕ್ತಿ ಬಂದು ಪ್ರಶಾಂತತೆ ಬೇಕು ಅಂತ ಅಂತವರೇ ತೀರ್ಥಯಾತ್ರೆಗಳು ಹೋಗೋದೇನು, ಮನೆಗೆ ಅನುಷ್ಠಾನಗಳು ಮಾಡಿಕೊಳ್ಳೋದೇನು, ಪ್ರವಚನಗಳನ್ನು ಕೇಳೋದೇನು, ವೇದಾಂತವನ್ನು ಮಾತಾಡೋದೇನು, ಇದೆಲ್ಲ ಜಾಸ್ತಿ ಹಣ ಜಾಸ್ತಿ ಇದ್ದವರೇ ಮಾತಾಡ್ತಾರೆ. ಸಾಮಾನ್ಯನಾದವನು ಫಿಲಾಸಫಿ ಮಾತಾಡೋದು, ಯಾಕಂದ್ರೆ ಅವನು ಹೊಟ್ಟೆನೆ ತುಂಬೋದಿಲ್ಲ, ಅವನಲ್ಲಿ ಫಿಲಾಸಫಿ ಮಾತಾಡ್ತಾನೆ. ಹಾಗೆ ಶುಕ್ರ ವೇದಾಂತಕ್ಕೆ ಕಾರಕ, ಗುರು ಜ್ಞಾನಕ್ಕೆ ಕಾರಕ. ಆದ್ರೆ ಶುಕ್ರ ಫಿಲಾಸಫಿ ಯಾವಾಗ ಬರುತ್ತೆ ಅಂದ್ರೆ ಶುಕ್ರ ನೀಚ ಆದಾಗ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ರೆ ಯಾರಿಗೂ ಫಿಲಾಸಫಿ ಬರಲ್ಲ. ಅವನು ಆಲ್ರೆಡಿ ಎಲ್ಲಾ ಹಣದಲ್ಲಿ ಮುಣಿಗೋಗಿದ್ದವನಿಗೆ ಫಿಲಾಸಫಿ ಬರುತ್ತಾ? ಈಗ ಮುಖೇಶ್ ಅಂಬಾನಿ ಇದ್ದಾನೆ, ಫಿಲಾಸಫಿ ಮಾತಾಡ್ತಾನೆ. ಅದಾನಿ ಇದ್ದಾನೆ, ಫಿಲಾಸಫಿ ಮಾತಾಡಲ್ಲ ಅವ್ರು ಯಾರು. ಯಾಕೆಂತಂದ್ರೆ ಅವ್ರ ಫೋಕಸ್ ಟುವರ್ಡ್ಸ್ ಆ ಕಡೆ ಇರ್ತದೆ. ಅದೇ ಯಾರಿಗಿದ ಅನುಭವಿಸಲಿಕ್ಕೆ ಯೋಗ್ಯತೆ ಇಲ್ಲವೋ ಅವರು ಮಾತ್ರ ಫಿಲಾಸಫಿ ಕಡೆ ಬರ್ತಾರೆ. ಇದು ಜಾತಕದಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ, ಒಂದು ಸ್ಟ್ರಾಂಗ್ ಆದ್ರೆ ಒಂದು ಆಟೋಮೆಟಿಕ್ ವೀಕ್ ಆಗ್ತದೆ. ಅದು ಯಾವ ವಿಷಯವನ್ನ ತಗೊಳ್ಳಿ, ವಿದ್ಯೆ ಅಂತ ಅಂಬೋದು ಸ್ಟ್ರಾಂಗ್ ಆಯ್ತು ಅನ್ಕೊಳ್ಳಿ, ಬೇರೆದು ವೀಕ್ ಆಗ್ತದೆ. ಈಗ ಕೆಲವೊಂದು ಜನಕ್ಕೆ ಕಣ್ಣಿರಲ್ಲ ನೋಡಿ, ಆದ್ರೆ ಭಗವಂತ ಬೇರೆ ಇಂದ್ರಿಯ ತುಂಬಾ ಪವರ್ಫುಲ್ ಆಗಿ ಕೊಡ್ತಾನೆ. ಅವರಿಗೆ ಸೆನ್ಸ್ ಮಾಡಿದಷ್ಟು ಸೆನ್ಸ್ ಬೇರೆಯವ್ರಿಗಿರಲ್ಲ. ಅವ್ರಿಗೆ ಕಿವಿ ತುಂಬಾ ಪವರ್ಫುಲ್ ಆಗಿ ಕೊಡ್ತಾನೆ, ಅಥವಾ ಕಿವಿಯನ್ನ ಅವ್ರು ತುಂಬಾ ಪವರ್ಫುಲ್ ಆಗಿ ಬಳಸಿಕೊಡ್ತಾರೆ. ನಾವು ಬಳಸಿಕೊಳ್ಳಲ್ಲ ಅಷ್ಟೇ. ನಾವು ಕೆಲವಿನ ಕಡೆ ಕಿವಿಯನ್ನ ಅಷ್ಟು ಕೊಡಲ್ಲ, ಸರಿಯಾಗಿ ಕೇಳೋದು ಕೂಡ ಕೇಳಿಸ್ಕೊಡೋದಿಲ್ಲ ನಾವು, ಯಾಕಂದ್ರೆ ಆತರ ಜಾಸ್ತಿ ಆಗುತ್ತೆ. ಆದ್ರೆ ಕಣ್ಣಿಲ್ಲದವರ ಕಿವಿ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ, ಯಾಕಂದ್ರೆ ಅವ್ರು ಶಾರ್ಪ್ ಆಗಿ ಉಪಯೋಗ ಮಾಡಿಕೊಳ್ತಾರೆ, ನಾವು ಮಾಡಿಕೊಳ್ಳೋದು. ಯಾಕಂದ್ರೆ ಅವ್ರಿಗೆ ಬೇರೆ ಅವಕಾಶ ಇಲ್ಲ. ಕಣ್ಣು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕಿವಿ ಬಲವಾಗಿರ್ಬೇಕು. ಇನ್ನು ಕೆಲವೊಂದು ಜನಕ್ಕೆ ಕಿವಿ ಬಲವಾಗಿರಲ್ಲ, ಅವ್ರಿಗೆ ಮಾತು ಬರಲ್ಲ, ಅವ್ರಿಗೆ ಕಣ್ಣೇ ಪ್ರಧಾನ. ಅಪೋಸಿಟ್ ಪರ್ಸನ್ ಹೇಗೆ ಅವನು ಕೈಗಳಿಂದ ಹೇಗೆ ಸೈಗು ಮಾಡ್ತಾ ಇದ್ದಾನೆ ಅದನ್ನ ಗ್ರಾಸ್ ಮಾಡಿಕೊಂಡು ಅರ್ಥ ಮಾಡಿಕೊಳ್ತಾರೆ. ಇದು ನ್ಯಾಚುರಲ್ ಈ ತರ ಇರ್ತದೆ. ಈ ತರ ಬ್ಯಾಲೆನ್ಸ್, ಒಂದು ಹೋದ್ರೆ ಇನ್ನೊಂದ್ ತರ ಬ್ಯಾಲೆನ್ಸ್ ಆಗಿ ಮಾಡ್ಲಿಕ್ಕೆ ಭಗವಂತ ಮಾಡ್ತಾರೆ. ಅದೇ ರೀತಿ ಗ್ರಹಗಳ ವಿಚಾರದಲ್ಲಿ ಕೂಡ ಒಂದು ಗ್ರಹ ಒಂದು ವಿಚಾರದಲ್ಲಿ ಸ್ಟ್ರಾಂಗ್ ಆಯ್ತಂದ್ರೆ ಇನ್ನೊಂದು ಖಂಡಿತ ವೀಕ್ ಆಗ್ತದೆ. ಒಂದು ವೀಕ್ ಆಯ್ತು, ನಾವು ನೋಡೋ ವಿಚಾರ ವೀಕ್ ಆಯ್ತಂದ್ರೆ ಇನ್ನೊಂದು ಖಂಡಿತ ಸ್ಟ್ರಾಂಗ್ ಆಗ್ತದೆ. ಇದು ನ್ಯಾಚುರಲ್ ಇರುವಂತ ಬ್ಯಾಲೆನ್ಸಿಂಗ್ ಸಿಸ್ಟಮ್. ಅದಕ್ಕೆ ಈ ಲೋಕದಲ್ಲಿ ಬರೀ ಸುಖ ಪಡೋರಾಗ್ಲಿ ಬರೀ ದುಃಖ ಪಡೋರಾಗ್ಲಿ ಯಾರು ಇರಲ್ಲ. ಸುಖ ಪಡೋರಿಗೆ ದುಃಖವೂ ಬರ್ತದೆ, ದುಃಖ ಪಡೋರಿಗೆ ಸುಖವೂ ಬರ್ತದೆ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಸುಖ ಆದ್ಮೇಲೆ ದುಃಖ ಬರ್ತದೆ, ದುಃಖ ಆದ್ಮೇಲೆ ಸುಖ ಬರ್ತದೆ. ಇದು ಎರಡೂ ಇಲ್ಲದ ಮನುಷ್ಯ ಭೂಮಿ ಮೇಲೆ ಇಲ್ಲ ಅಂತ ಹೇಳ್ತಾರೆ. ಬಹಳಷ್ಟು ಜನ ಜ್ಯೋತಿಷ್ಯದಲ್ಲಿ ಬರ್ತಾರೆ, ನಮ್ಮ ಜೀವಮಾನದಲ್ಲಿ ನಾವು ಸುಖವನ್ನೇ ಕಂಡಿಲ್ರಿ ಅಂತ ಹೇಳ್ತಾರೆ. ಇದು ಆಶ್ಚರ್ಯಕರವಾದ, ಅದು ಸಮ್ಮತವಾದ ಮಾತಲ್ಲ. ಅದು ಕೇವಲ ಅವರ ಫ್ರಸ್ಟ್ರೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಿಕೊಳ್ಳೋ ಮಾತೇ ಹೊತ್ತು ಸಮ್ಮತವಾದ ಮಾತಲ್ಲ. ಸೊ ಹಾಗಾಗಿ ಜ್ಯೋತಿಷ್ಯನಾದವನು ಬ್ಯಾಲೆನ್ಸ್ಡ್ ಆಗಿ ಆಲೋಚನೆ ಮಾಡ್ಬೇಕಾಗ್ತದೆ. ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಶುಕ್ರನ್ ಹೇಳಿದ್ರಿ, ಬುಧ ಬಂದು ವಿದ್ಯಾಕಾರಕ ಅಂತ ಹೇಳ್ತಾರಲ್ವಾ ಸರ್? ಹೌದು. ಆಮೇಲೆ ಮ್ಯಾಥಮೆಟಿಷಿಯನ್ ಅಂತಾನು ಹೇಳ್ತಾರೆ. ಗುರುಗೆ ಜ್ಞಾನಕಾರಕ, ಮತ್ತೆ ಬುಧನಿಗೆ ವಿದ್ಯಾಕಾರಕ ಅಂತ ಹೇಳ್ತಾರೆ. ಇದು ಕರ್ಕಾಟಕ ಲಗ್ನದಲ್ಲಿ ಬುಧ ಇದ್ದಾನೆ, ದಿಗ್ಬಲ ಇರುತ್ತೆ. ನವಾಂಶದಲ್ಲಿ ಮೀನದಲ್ಲಿ ನೀಚ ಆಗಿದ್ದಾನೆ. ಆದರೆ ಆ ಮಗು ಅಂದ್ರೆ ಇಂಜಿನಿಯರಿಂಗ್ ಓದ್ತಾ ಇದೆ, 10th ಸ್ಟ್ಯಾಂಡರ್ಡು ಅಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ 100, ಸೆಕೆಂಡ್ 100, ಇಂಜಿನಿಯರಿಂಗ್ ಮೆರಿಟ್ ಆಫ್ ದ ಮೆಡಲ್ ಬರ್ತಾ ಇದೆ. ಅವಾಗ ಬುಧನ್ನ ಯಾವ ತರ ವಿಶ್ಲೇಷಣೆ ಮಾಡ್ಬೋದು? ಪ್ರಶ್ನೆ ಇದ್ರೆ ನಾನು ಹೇಳ್ಬೋದು, ಪ್ರಶ್ನೆಯೇ ಇಲ್ವಲ್ಲ. ಅಲ್ಲ, ಅಂದ್ರೆ ಬುಧ ಮ್ಯಾಥಮೆಟಿಕ್ಸ್ ಗೆ ಕಾರಕ ಅಂದ್ರೆ ಅವಾಗ ಅವನು ಯಾವ ತರ ಬೇರೆ ತರ ಇದು ಮಾಡ್ತಾನೆ ಅಂತ ನಾನು ಕೇಳ್ತಾ ಇರೋದು. ಅಂದ್ರೆ ಬೇರೆ ಎಫೆಕ್ಟ್ ಏನಿರುತ್ತೆ ಇವಾಗ ಮ್ಯಾಥಮೆಟಿಕ್ಸ್ ಕಮ್ಯುನಿಕೇಶನ್ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ಇಟ್ ಈಸ್ ಓಕೆ ಫೈನ್. ಅವಾಗ ಆ ನೀಚ ಬುಧ ಯಾವ ತರ ಫಲ ಕೊಡುತ್ತೆ?
ಅದೇ ನೀವು ಈಗ ಬುಧ ಕಾರಕತ್ವಗಳು ಬಹಳ ಇದಮ್ಮ, ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಳ್ತೇನೆ. ಅದೇ ಮ್ಯಾಥಮೆಟಿಕ್ಸ್ ಅಥವಾ ಬುದ್ಧಿ ಕಡಿಮೆ ಇರ್ತಾರ ಹೇಗೆ ಅಂತ ಕೇಳ್ತಾ ಇರೋದು. ಸೊ ಜಾತಕದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿದ್ದಾನ? ಇಲ್ಲ, ನೀಚ ಸ್ಥಾನ. ಹಾ, 12ನೇ ಮನೆ ಅಧಿಪತಿ, 3ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಿದ್ದಾರೆ. ಎಲ್ಲಿ? D1 ನಲ್ಲಿ. ಓಕೆ. ಸೊ ಲಗ್ನದಲ್ಲಿ D1 ಅಲ್ಲಿ ಕೂತಾಗ ದಿಗ್ಬಲ ಬಂತು ಬುಧನ್ಗೆ ಗುರುಗೆ ದಿಗ್ಬಲ ಬರುತ್ತೆ ಅಲ್ವಾ ಸರ್? ಓಕೆ. ನವಾಂಶದಲ್ಲಿ 9ನೇ ಮನೆಗೆ ಅಂದ್ರೆ ಮೀನದಲ್ಲಿ ಕೂತಿದ್ದೇನೆ ಅಂದ್ರೆ ಬುಧ ನೀಚ. ಆ ನೀಚ ಬುಧ ಏನು ಇದು ಕೊಡ್ಬೋದು, ಫಲ ಕೊಡ್ಬೋದು ಅಂತ ಕೇಳ್ತಾ ಇದ್ದೀನಿ ಸರ್ ನಿಮ್ಗೆ. ಸೊ ಬುಧ ಜಾತಕದಲ್ಲಿ ನೀಚ ಆಗಿದ್ದಾನೆ ನವಾಂಶದಲ್ಲಿ. ನೀವು ಅವಾಗ ಏನ್ ಮಾಡ್ಬೇಕಂದ್ರೆ ಬುಧನ ಬಲ ಫಸ್ಟ್ ಎವ್ಯಾಲ್ಯೂಯೇಟ್ ಮಾಡ್ಬೇಕು. ಬುಧ ಸ್ಟ್ರಾಂಗ್ ವೀಕ್? ಅದೇ ಇವಾಗ D1 ನಲ್ಲಿ ದಿಗ್ಬಲ ಇದೆ ಅಲ್ಲ, ಅದು ನೀವು ಹೇಳ್ಬೇಕು. ಈಗ ಬಲ ಸ್ಟ್ರಾಂಗ್ ವೀಕ್ ಅಂತ ನೀವು ಹೇಳ್ಬೇಕಲ್ಲ. ಅದೇ ನನಗೆ ಸ್ಟ್ರಾಂಗ್ ಅನಿಸ್ತಾ ಇದೆಯಾ ವೀಕ್ ಅನಿಸ್ತಾ ಇದೆಯಾ? ಮ್ಯಾಥಮೆಟಿಕ್ಸ್ ಎಜುಕೇಶನ್ ನೋಡ್ರೆ ಸ್ಟ್ರಾಂಗ್ ಅನ್ನಿಸ್ತಿದೆ, ಬಟ್ ಈ D9 ನಲ್ಲಿ ನೀಚ. ನೀವು ಜಾತಕದಲ್ಲಿ ಬುಧ ಗ್ರಹವನ್ನ ನೀವು ನೋಡೋ ಕಾಲಕ್ಕೆ ಒಂದು ಗ್ರಹ ಸ್ಟ್ರಾಂಗ್ ವೀಕ್ ಅಂತ ಫಸ್ಟ್ ನಾವು ಎವ್ಯಾಲ್ಯೂಯೇಟ್ ಮಾಡ್ಬೇಕಲ್ಲ. ಹೌದು ಸರ್. ಅದರಲ್ಲಿ ಬುಧ ಸ್ಟ್ರಾಂಗ್ ಆಗಿ ತಗೊಳ್ತಾ ಇದ್ದೀರಾ ವೀಕ್ ಆಗಿ ತಗೊಳ್ತಾ ಇದ್ದೀರಾ? ನನಗೆ ಇದು ಅದಕ್ಕೆ ಸರ್ ನನಗೆ ಐ ಮೀನ್ ಡೈಲಮು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಸ್ಟ್ರಾಂಗ್ ತಗೋಬೇಕಾ ವೀಕ್ ತಗೋಬೇಕಾ? ಯಾಕೆಂದ್ರೆ D9 ಬಂದು ಏನ್ ಹೇಳ್ತಾರೆ, ಇಟ್ ಇಸ್ ಅ ಸೋಲ್ ಅಂತಾರೆ ಅಲ್ವಾ ಸರ್? ನನ್ನ ಪ್ರಕಾರ ಒಂದು ಕೆಲಸ ಒಂದು ತುಂಬಾ ಈ ಕಡೆ ಹೋಗ್ಬೇಡಿ, ಡಿವಿಯೇಟ್ ಆಗ್ಬೇಡಿ. ಒಂದು ಗ್ರಹ ಸ್ಟ್ರಾಂಗ್ ಅಂತ ಅನ್ಲಿಕ್ಕೆ ಏನ್ ಮೆಜರ್ಸ್, ವೀಕ್ ಅಂತ ಅನ್ಲಿಕ್ಕೆ ಏನ್ ಮೆಜರ್ಸ್, ಅಷ್ಟೇ ಸಾಕು. ಸ್ಟ್ರಾಂಗ್ ತುಂಬಾ ಡೀಪ್ ಹೋಗೋದು ಬೇಡ. ಉಚ್ಚ ಸ್ಥಾನದಲ್ಲಿದ್ರೆ ಸ್ಟ್ರಾಂಗ್. ಹೌದು ಸರ್. ನೀಚ ಸ್ಥಾನದಲ್ಲಿದ್ರೆ ವೀಕ್. ಹೌದು ಸರ್. ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ರೆ ಸ್ಟ್ರಾಂಗ್. ಅದೇ ಗ್ರಹ ನವಾಂಶದಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನದಿದ್ರೆ ಇಟ್ಸ್ ಅನ್ ಆವರೇಜ್ ಅಲ್ವಾ? ಆವರೇಜ್. ಬಟ್ ರಾಶಿಯಲ್ಲಿ ಉಚ್ಚ, ನವಾಂಶದಲ್ಲಿ ನೀಚ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ, ರಾಶಿಯಲ್ಲಿ ಉಚ್ಚ ಇಲ್ಲ ಸರ್, ಅವರು ಶತ್ರು ಸ್ಥಾನದಲ್ಲೇ ಇದ್ದಾರೆ, ಅಂದ್ರೆ ಕರ್ಕಾಟಕ ಲಗ್ನದಲ್ಲೇ ಇದ್ದಾನೆ. ನಾನು ಫಸ್ಟ್ ಸ್ಟ್ರಾಂಗ್ ವೀಕ್ ಫಸ್ಟ್ ಡಿವ್ಯಾಲ್ಯೂಯೇಟ್ ಮಾಡ್ಬಿಡಿ. ಮತ್ತೆ ಶತ್ರು ಸ್ಥಾನ ಅಂದ್ರೆ ಕಂಫರ್ಟ್ ಇಲ್ಲ ಅಂತ ಅರ್ಥ ಅಷ್ಟೇ ಅಲ್ವಾ? ಶತ್ರು ಸ್ಥಾನದಲ್ಲಿ ಕಂಫರ್ಟ್ ಇರಲ್ಲ ಅಷ್ಟೇ. ಫಸ್ಟ್ ಸ್ಟ್ರಾಂಗ್, ವೆದರ್ ಹಿ ಸ್ಟ್ರಾಂಗ್ ಆರ್ ವೀಕ್, ಅದಕ್ಕೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಬಟ್ ನಾವು ಜ್ಯೋತಿಷದಲ್ಲಿ ಅದನ್ನ ಕವರ್ ಮಾಡಿಲ್ಲ. ಬಟ್ ಷಡ್ಬಲ ಅಂತ ಒಂದಿರುತ್ತೆ. ಆ ಷಡ್ಬಲದಲ್ಲಿ ನಿಮಗೆ ಯಾವುದೇ ಸಾಫ್ಟ್ವೇರ್ ಯೂಸ್ ಮಾಡಿದ್ರು ಕೂಡ ಆ ಪ್ಲಾನೆಟ್ ಷಡ್ಬಲದಲ್ಲಿ ಎಷ್ಟು ಪಾಯಿಂಟ್ ಇದೆ ಅಂತ ಬಾರ್ ಚಾರ್ಟ್ ಅಲ್ಲಿ ತೋರಿಸ್ತಾನೆ. ಲೈಕ್ ಈಗ ನಾನು ತೋರಿಸ್ತೇನೆ ರೀ, ಒಂದು ನಿಮಿಷ. 1 ಪಾಯಿಂಟ್ ಮೇಲಿದೆ ಸರ್ ಅದು. ಅಂದ್ರೆ ವೆದರ್ ಇಟ್ ಇಸ್ ಸ್ಟ್ರಾಂಗ್ ಆರ್ ವೀಕ್? ಸ್ಟ್ರಾಂಗ್ ಇದೆ ಸರ್. ಸ್ಟ್ರಾಂಗ್ ಇದೆ ಅಂತಂದ್ಮೇಲೆ ಅನುಕೂಲವೇ ಅಲ್ಲ. 1.4 1.5 ಆತರ ಇದೆ ಸರ್. ಅದೇ ಈಗ ಸ್ಟ್ರಾಂಗ್, ಈಗ ಉಚ್ಚ ಸ್ಥಾನದಲ್ಲಿದ್ದಾನೆ ನೀಚ ಸ್ಥಾನದಲ್ಲಿದ್ದಾನೆ ಅಂತ ಅಂಬೋದು ಓನ್ಲಿ ಆ ಗ್ರಹ ಬಲವಾಗಿದೆಯಾ ಇಲ್ಲ ಅಂತ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಒಂದು ಫಸ್ಟ್ ಏನ್ ಮಾಡ್ಬೇಕು, ನೀನು ಬಲ ಇದ್ದಾನ ಇಲ್ಲ ಅಂತ ಎವ್ಯಾಲ್ಯೂಯೇಟ್ ಮಾಡಿದ ಮೇಲೆ ಮತ್ತೆ ಅದು ಬೇಕಾಗಿಲ್ಲ. ಉಚ್ಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಬೇಕಾಗಿಲ್ಲ. ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಅವನ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟ್ರಾಂಗ್ ಇದ್ದಾನೆ. ಸೊ ಸ್ಟ್ರಾಂಗ್ ಇದ್ದಾನೆ ಅಂತಂದ್ರೆ ಇದು ಬಲ ಸ್ಟ್ರಾಂಗ್ ಇರ್ಬೇಕು. ಈ ಗ್ರಹ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಹಿ ಸ್ಟ್ರಾಂಗ್. ಇನ್ ಕೇಸ್ ಆ ಗ್ರಹ ವೀಕ್ ಆಗಿದೆ ಅಂತಂದ್ರೆ ಆಟೋಮೆಟಿಕಲಿ ಅವನ ಮ್ಯಾಥಮೆಟಿಕ್ಸ್ ಏನಾಗುತ್ತೆ, ವೀಕ್ ಆಗ್ತದೆ. ಬಟ್ ವೀಕ್ ಆಗಿದೆ ಅಂತಂಬೋದು ನಮಗೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗ್ತದೆ? ಇವಾಗ ನೀವು ಹೇಳ್ಬೋದು ತುಂಬಾ ಜನ ವೀಕ್, ಇವಾಗ ಎಷ್ಟೋ ಒಳ್ಳೆ ಮಾರ್ಕ್ಸ್. ನಾನು ಓದೋ ಕಾಲಕ್ಕೆ ನನ್ನ ಸೂಪರ್ ಸೀನಿಯರ್ ಇದ್ದ. ಎಸ್ ಸರ್. ಹಿ ಇಸ್ ಎ ಸ್ಟೇಟ್ ರ್ಯಾಂಕರ್. ನಾನು PUC ಓದೋ ಕಾಲಕ್ಕೆ, ನಾ PUC ಫಸ್ಟ್ ಇಯರ್, ಆ ವ್ಯಕ್ತಿ PUC ಸೆಕೆಂಡ್ ಇಯರ್, ಸ್ಟೇಟ್ ರ್ಯಾಂಕ್ ಮಾಡಿ ಏನ್ ಮಾಡಿದ, IIT ಮೆಡ್ರಾಸ್ ಅಲ್ಲಿ ಹೋದ, ಎಲೆಕ್ಟ್ರಾನಿಕ್ಸ್ ತಗೊಂಡ. ನನಗೆ ಬಡತನದಿಂದ ನನಗೆ ಅವಕಾಶ ಬಂದ್ರು ಕೂಡ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾನು ಫೈಲ್ ಆದೆ. ಸೊ ನನಗೂ ಅವನಿಗೆ ಸಮಾನವಾದ ರ್ಯಾಂಕೇ ಬಂತು ನನಗೆ. ಬಟ್ ಅವನು ನನಗನ್ನ ಸೂಪರ್ ಸೀನಿಯರ್. ಅವನು ಅದಕ್ಕೆ ಹೋಗಿ IIT ಮೆಡ್ರಾಸ್ ಹೋಗಿ ಅಲ್ಲಿಂದ ಹಾಗೆ ಸ್ವಲ್ಪ ಹಣದ ಬ್ಯಾಕ್ ಗ್ರೌಂಡ್ ಇತ್ತು. US ಹೋದ, US ಅಲ್ಲಿ ಒಂದು ಸ್ಟಾರ್ಟ್ಅಪ್ ಮಾಡಿದ. ಸ್ಟಾರ್ಟ್ಅಪ್ ಮಾಡಿದ ಮೇಲೆ ಮದುವೆಯೂ ಆಯ್ತು, ಮಕ್ಕಳಾಯ್ತು. ಅವನನ್ನ ನಮ್ಮ ಕಾಲೇಜಲ್ಲಿ ನಾನು ಯಾವಾಗ ನಮ್ಮ ಟೀಚರ್ ನೋಡಕ್ ಹೋದಾಗ ಅವನು ಫೋಟೋ ಹಾಕಿದ್ರು. ಅವನು ಕಾಲೇಜಲ್ಲಿ ಓದಂತ ಒಂದು ಫೋಟೋ, ಅಲ್ಲಿ US ಅಲ್ಲಿ ಸ್ಟಾರ್ಟ್ಅಪ್ ಮಾಡಿ ಒಂದು ಒಳ್ಳೆ ಪೊಸಿಷನ್ ಇರೋ ಫೋಟೋ, ಎರಡನ್ನೂ ಪಕ್ಕ ಪಕ್ಕದಲ್ಲಿ ಹಾಕಿದ್ರು. ನಾವು ಅದು ನೋಡಿದಾಗೆಲ್ಲ ನಮ್ಗೆ ನೆನಪು ಬರ್ತಿತ್ತು. ಬಟ್ ಹಿ ಇಸ್ ವೆರಿ ಬ್ರಿಲಿಯಂಟ್ ಪರ್ಸನ್. ಬಟ್ ಏನಾಯ್ತು, ಒಂದು ಫೈನ್ ಮಾರ್ನಿಂಗ್ ಏನಾಯ್ತು, ನಾನು ಎವ್ರಿ ಇಯರ್ ಕಾಲೇಜ್ ಹೋಗ್ತಿದ್ದೆ. ಒಂದು ಇಯರ್ ಹೋದಾಗ ಸಾರ್ ಮಾತಾಡ್ಸೋ ಕಾಲಕ್ಕೆ ಆ ಫೋಟೋ ತೆಗೆದ್ಬಿಟ್ಟಿದ್ರು.
ಹಾ ಅನ್ಕೊಂಡೆ ಪೇಂಟ್ ಗಿಂಟ್ ಹಾಕ್ಲಿಕ್ಕೆ ತೆಗೆದಿರ್ತಾರೆ ಏನೋ ಅಂತ ಅನ್ಕೊಂಡು ಮತ್ತೆ ಕೇಳಿದೆ, ಸರ್ ಫೋಟೋ ಐತೆಲ್ಲ ತೆಗೆದ್ಬಿಟ್ಟಿವಿ, ಯಾಕೆ ತೆಗೆದ್ಬಿಟ್ರಿ ಅಂತ. ಇಲ್ಲ ಇಲ್ಲ ತೆಗೆದ್ಬಿಟ್ಟೆ, ಅವ್ರ ರೀಸನ್ ಹೇಳಿದ್ರು. ಅವನೇನಾಯ್ತಂದ್ರೆ ಅಲ್ಲಿ ಆ ಸ್ಟಾರ್ಟ್ಅಪ್ ಕಂಪನಿ ಇಟ್ಟು ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಟೈ ಅಪ್ ಮಾಡಿಕೊಂಡು ಸಮಥಿಂಗ್ ಕಾರ್ಪೊರೇಟ್ ಅಲ್ಲಿ ಸ್ವಲ್ಪ ಫ್ರಾಡ್ ಎಲ್ಲ ನಡೆದು ಫಿಶ್ ಓಕೆ ಓಕೆ ತುಂಬಾ ತೊಂದರೆ ಆಗಿ ಅವನು ಹೆಂಡತಿ ಮಗ ಅವ್ರು 3 ಜನ ಸೂಸೈಡ್ ಮಾಡ್ಕೊಂಡು ಇದು ತಗೊಂಡ ಮಗನ ಕೊಂದ್ಬಿಟ್ಟ. ಪೇಪರ್ ಅಲ್ಲೂ ಬಂದಿತ್ತಲ್ಲ ಸರ್ ಇದು? ಇದು ಆಂಧ್ರದಲ್ಲಿ ನಡೆದಿದ್ದಮ್ಮ, ಕರ್ನಾಟಕನ ಆಂಧ್ರದಲ್ಲಿ ನಡೆದಿದ್ದು. ಮೇ ಬಿ ಗೊತ್ತಿಲ್ಲ. ಅವನು ಸತ್ತೋದ. ಪೇಪರ್ ಬಂದಿತ್ತು ಸರ್. ಫ್ಯೂ ಇಯರ್ಸ್, ತುಂಬಾ ವರ್ಷ ಆಯ್ತಮ್ಮ ಇದು. ಹೌದು ಸರ್, ಒಂದು 10-15 ವರ್ಷದ ಹಿಂದೆ. 10-15 ವರ್ಷ. ಹೌದು ಸರ್, ಓದಿದ್ದೀನಿ ನಾನು. ಅವನ ಹೆಂಡತಿನೂ ಕೊಂದ್ಬಿಟ್ಟ, ಮಗನ ಸಣ್ಣ ಮಗು ತುಂಬಾ ಕ್ಯೂಟ್ ಮಗು ಅದನ್ನ ಕೊಂದ್ಬಿಟ್ಟ, ಅವನು ಶೂಟ್ ಮಾಡ್ಕೊಂಡ. ಈಗ ಬುದ್ಧಿ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ನೀವೇ ಹೇಳಿ? ಬುದ್ಧಿ ವೀಕ್ ಇದೆ ಸರ್. ಅಷ್ಟೇ ಅಲ್ವಾ? ಬಟ್ ಇದು ಬುದ್ಧಿ ಕೂಡ ಅಂತಲ್ಲ, ಇದಕ್ಕೇನಂತಂದ್ರೆ ಬುದ್ಧಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಇದು ಸೈಕಾಲಜಿಯಲ್ಲಿ ಬರುತ್ತೆ. ಬುದ್ಧಿ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಜ್ಞಾನ ಇರ್ಬೇಕು. ವಿತೌಟ್ ಇನ್ಫಾರ್ಮೇಶನ್, ಪ್ರಾಪರ್ ಇನ್ಫಾರ್ಮೇಶನ್ ಇದ್ರೆ ಬುದ್ಧಿ ಕೆಲಸ ಮಾಡಲ್ಲ. ನಿಮ್ಮ ತಲೆಯಲ್ಲಿ ರಾಂಗ್ ಇನ್ಫಾರ್ಮೇಶನ್ ಇದ್ದರೆ ರಾಂಗ್ ಪ್ರೊಸೆಸ್ ಮಾಡುತ್ತೆ. ಕ್ಯಾಲ್ಕುಲೇಟರ್ ತಗೊಳ್ಳಿ, ಕ್ಯಾಲ್ಕುಲೇಟರ್ ಅಲ್ಲಿ ರಾಂಗ್ ಇನ್ಪುಟ್ ಕೊಟ್ರೆ ರಾಂಗ್ ಆನ್ಸರ್ ಬರುತ್ತೆ. ಸೊ ಬುದ್ಧಿ ಏನ್ ಮಾಡುತ್ತೆ, ನೀವು ಕೊಟ್ಟ ಇನ್ಫಾರ್ಮೇಶನ್ ಪ್ರಾಸೆಸ್ ಮಾಡ್ತದೆ ಅಷ್ಟೇ, ಅದು ಕರೆಕ್ಟ್ ತಪ್ಪು ಅಂತ ಹೇಳಲ್ಲ. ನೀವು ಕೊಟ್ಟ ಇನ್ಪುಟ್ ಗೆ ಅದು ಕರೆಕ್ಟ್. ಇಲ್ಲ ಮ್ಯಾಥಮೆಟಿಕ್ಸ್ ನೀವು ಹೇಳಿದಂತ ಕಂಡೀಷನ್ ಅಲ್ಲಿ ಆ ವಿದ್ಯಾರ್ಥಿ ಏನು ಹೇಳಿದಾನೆ, ಆಲ್ಮೋಸ್ಟ್ ಆಲ್ ಇವತ್ತಿನ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಆಗ್ಲಿ ಸ್ಪೂನ್ ಫೀಡಿಂಗ್, ನಿಮಗೆ ಆಲೋಚನೆ ಮಾಡೋ ಶಕ್ತಿ ಟ್ಯಾಲೆಂಟ್ ಕೊಡಲ್ಲ ಅವರು. ಯಾಕಂದ್ರೆ ದುಡ್ಡುಗಳು ಎಷ್ಟೆಲ್ಲ ತಗೋತಾ ಇದಾರೆ ಅಂತಂದ್ರೆ, ನೀವು ಆಲೋಚನೆ ಮಾಡಿ ನೀವು ಬರೆದು ಅದು ಕರೆಕ್ಟ್ ಆಯ್ತೋ ಅವ್ರ ಸ್ಕೂಲ್ ಪ್ರತಿಭೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ ಹೇಳಿ? ಮಕ್ಕಳನ್ನೆಲ್ಲ ನಂಬ್ಕೊಡಲ್ಲ ಅವರು. ಸ್ಪೂನ್ ಫೀಡಿಂಗ್. ಗವರ್ಮೆಂಟ್ ಕಾಲೇಜ್ ಸ್ಕೂಲ್ ಆದ್ರೆ ಅವನೇ ಓದ್ಕೋಬೇಕು, ಟೀಚರ್ ಅಷ್ಟು ಕೇರ್ ತಗೊಳ್ಳೋದಿಲ್ಲ. ಆದ ಕಾರಣ ಅವನು ತಲೆ ಚಚ್ಚಿಕೊಂಡು ಓದಿ ಅವನ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಪ್ರೈವೇಟ್ ಸ್ಕೂಲ್ ಅಲ್ಲಿ, ಪ್ರೈವೇಟ್ ಕಾಲೇಜಲ್ಲಿ ಬುದ್ಧಿ ಉಪಯೋಗಿಸೋ ಅವಕಾಶ ನಿಮಗೆ ಅವ್ರು ಕೊಡಲ್ಲ. ನಮ್ಮ ಬುದ್ಧಿ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಆದ ಕಾರಣ ಈ ಸೆನಾರಿಯೋ ಅಲ್ಲಿ ಬುಧ ಸ್ಟ್ರಾಂಗ್ ವೀಕ್ ಅಂತ ಹೇಳಿಕ್ ಆಗೋದಿಲ್ಲ. 10 ಕ್ವಶನ್ ಕೊಡ್ತಾನೆ, ಈ 10 ಕ್ವಶನ್ಸೇ ಓದ್ಕೊಡ್ರಿ ನಿಮ್ಗೆ ಅದೇ ಬರುತ್ತೆ ಅಂತಂದ್ರೆ ಅದರಲ್ಲಿ ಬುದ್ಧಿವಂತಿಕೆ ಏನಿದೆ? ಏನೂ ಇಲ್ಲ. ಈಗ ನಾವು ಜ್ಯೋತಿಷ್ಯವನ್ನ ಹೊತ್ತು ಕಲಿತಾ ಇದ್ದೀವಿ. ಜ್ಯೋತಿಷ್ಯವನ್ನ ಕಲಿಯೋ ಕಾಲಕ್ಕೆ ನಿಮಗೆ ಕೆಲವೊಂದು ಬುಕ್ಸ್ ಬರುತ್ತೆ. ಆ ಬುಕ್ಸ್ ಅಲ್ಲಿ ಈ ಗ್ರಹ ಜೊತೆಗಿದ್ರೆ ಹೀಗಾಗತ್ತೆ ಅಂತ ಫಲ ಹೇಳ್ತಾರೆ. ಹೌದು ಸರ್, ಜಾತಕದಲ್ಲಿ ನಾವು ನೋಡ್ತೇವೆ ಆ ಗ್ರಹ ಜೊತೆ ಇದ್ರೆ ಈ ಪುಸ್ತಕದಲ್ಲಿ ಹೀಗೆ ಬರ್ದಿದ್ದಾರಂತೆ, ಅದನ್ನ ತಗೊಂಡು ಅವ್ನಿಗೆ ಹೇಳ್ತೇವೆ. ಇದರಲ್ಲಿ ಬುದ್ಧಿವಂತಿಕೆ ಇದೆ, ಇಟ್ಸ್ ಮ್ಯಾಚಿಂಗ್ ಅಲ್ವಾ? ಹೌದು ಸರ್. ಇದು ಮ್ಯಾಚಿಂಗ್ ಅಂತ ಅಂಬೋದು ಯಾರು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ತುಂಬಾ ಬುದ್ಧಿವಂತಿಕೆ ಏನ್ ಬೇಕಿಲ್ಲ, ಸ್ವಲ್ಪ ಅಟೆನ್ಷನ್ ಕೊಟ್ರೆ. ಇವಾಗ ಟಿವಿ ಚಾನಲ್ ರಾಶಿ ಫಲಗಳನ್ನ ನೋಡೋರು ಕೂಡ ಜ್ಯೋತಿಷ್ಯದ ಬಗ್ಗೆ ಹೇಳ್ತಾ ಇಲ್ವಾ ಈಗ? ಅದಕ್ಕೆ ಬುದ್ಧಿವಂತಿಕೆ ಆಗಬೇಕು. ಹೌದು ಸರ್. ಬಟ್ ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದರೆ ಒಳ್ಳೆ ಮಾರ್ಕ್ಸ್ ಮ್ಯಾಥಮೆಟಿಕಲ್ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ಬುದ್ಧಿ ಇರ್ಬೇಕು. ಆದ್ರೆ ಎಲ್ಲಾ ವಿಚಾರಗಳಿಗೂ ಬುದ್ಧಿ ಅಪ್ಲೈ ಆಗುದಿಲ್ಲ. ಓನ್ಲಿ ಎಜುಕೇಶನ್ ವಿಚಾರಕ್ಕೆ ಉಪಯೋಗ ಮಾಡೋ ಬುದ್ಧಿ ಬೇರೆ. ಎಜುಕೇಶನ್ ವಿಚಾರಕ್ಕೆ ಏನಾಗುತ್ತೆ, ಅವನ ಮೇಲೆ ಪ್ರೆಷರ್ ಜಾಸ್ತಿ ಇರಲ್ಲ. ಸ್ಕೂಲಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ, ಅದನ್ನ ಪ್ರೊಸೆಸ್ ಮಾಡ್ತಾ ಇರ್ತಾರೆ. ಆದ್ರೆ ರಿಯಾಲಿಟಿ ಜೀವನ ವಿಚಾರಕ್ಕೆ ಬಂದ್ರೆ, ಜೀವನದಲ್ಲಿ ಎಷ್ಟೋ ಜನ ಮ್ಯಾಥಮೆಟಿಕ್ಸ್ ಅಲ್ಲಿ ಬ್ರಿಲಿಯಂಟ್ ಆಗಿ ಪ್ರೊಫೆಸರ್ಸ್ ಆಗಿ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ರಿಟೈರ್ ಆದವರೆಲ್ಲ ಕೂಡ ಸ್ಪಾರ್ಕ್ಗಳಲ್ಲಿ ಅಲ್ಲಿ ಇದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಬಿಹೇವ್ ಮಾಡಿದ್ರೆ ಬಹಳ ಜನ ಇದೆ. ಇವ್ರು ಹೆಂಗಪ್ಪ ಓದ್ಕೊಂಡ್ರಿ ಇವ್ರು ಅಂತ ಅನ್ಸುತ್ತೆ ನಮ್ಗೆ. ನೋಡಿ ದೊಡ್ಡ ಪೋಸ್ಟ್ ಇರ್ತದೆ, ಮಿನಿಮಮ್ ಒಬ್ಬರ ಜೊತೆ ಹೇಗ್ ಮಾತಾಡ್ಬೇಕು ಕೂಡ ಗೊತ್ತಾಗೋದಿಲ್ಲ. ಕರೆಕ್ಟ್ ಇರುತ್ತೆ. ಹೇಗೆ ಇನ್ನೊಬ್ಬರ ಜೊತೆ ಮಾತಾಡ್ಬೇಕು ಅಂತ ಯಾರು ಕಲ್ಸ್ಕೊಡ್ಬೇಕು? ಅದು ಕಲ್ಸ್ಕೊಡೋದು, ಅದ್ರೆ ಇನ್ಫಾರ್ಮೇಶನ್ ಇಲ್ಲ ಅಂತ ಅರ್ಥ. ಸೊ ಬುದ್ಧಿ ಎಲ್ಲಿ ಇನ್ಫಾರ್ಮೇಶನ್ ಇರುತ್ತೋ ಅಂತ ಜಾಗದಲ್ಲಿ ಬುದ್ಧಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದೆ. ಎಲ್ಲಿ ಇನ್ಫಾರ್ಮೇಶನ್ ಅದಕ್ಕೆ ಪ್ರಾಪರ್ ಆಗಿ ಸಿಗೋದಿಲ್ವೋ ಅಲ್ಲಿ ಕೆಲಸ ಮಾಡಲ್ಲ. ಇವತ್ತಿನ ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ತುಂಬಾ ಫೀಡ್ ಮಾಡ್ತಾ ಇದ್ದೇವೆ. ಆದ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಒಂದು ಸಮಸ್ಯೆ ಬಂದಾಗ ಹೇಗೆ ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ ಅಂಬೋದು ಯಾವ ತಂದೆ ತಾಯಿ ಹೇಳ್ಕೊಡ್ತಿದ್ದಾರೆ? ಬಿ ಪಾಸಿಟಿವ್, ನೆಗೆಟಿವ್ ಆಲೋಚನೆ ಮಾಡಬೇಡ. ವಾಟ್ ಅಬೌಟ್ ಪ್ಲಾನ್ ಬಿ? ಏನಾದ್ರು ಫೇಲ್ಯೂರ್ ಆದ್ರೆ ಪ್ಲಾನ್ ಬಿ ಕೂಡ ಪ್ರಿಪೇರ್ ಆಗಬೇಕು ಅಂತ ಅಂಬೋ ತಂದೆ ತಾಯಿ ಎಲ್ಲಿ ಕಾಣ್ತಿದ್ದಾರೆ ನಮ್ಗೆ? ಸೊ ದೆನ್ ಏನಾಗುತ್ತೆ, ಬುದ್ಧಿವಂತ ಅಂತ ಹೇಳಿಕ್ ಆಗುದಿಲ್ಲ. ಅದಕ್ಕೆ ನಾವು ಜ್ಯೋತಿಷ್ಯದ ಪ್ರಕಾರ ಇದನ್ನ ನಾವು ಹೇಗೆ ಎವಾಲ್ಯುವೇಟ್ ಮಾಡ್ತೀವಿ ಅಂದ್ರೆ, ಎಜುಕೇಶನ್ ವಿಚಾರಕ್ಕೆ ಚತುರ್ಥಾಧಿಪತಿ ಬುಧನ್ ನೋಡ್ತೇವೆ. ಜೀವನ ವಿಚಾರಕ್ಕೆ ಬಂದಾಗ, ಜೀವನದಲ್ಲಿ ಅವನಿಗೆ ಹೇಗೆ ಡಿಸಿಷನ್ ತಗೊಳ್ತಾನೆ ಅಂತ ಬಂದಾಗ, ಮದುವೆ ವಿಚಾರದಲ್ಲಿ ಡಿಸಿಷನ್ ಹೆಂಗ್ ತಗೋತಾನೆ ಅಂದ್ರೆ ಸಪ್ತಮಾಧಿಪತಿ ಬುಧನ್ ನೋಡಿ. ಸಪ್ತಮ ಸ್ಥಾನ ವೀಕ್ ಆಗೋಗುತ್ತೆ, ಬುಧ ಏನೋ ಸ್ಟ್ರಾಂಗ್ ಇರುತ್ತೆ. ಅದೇನಾಗುತ್ತೆ, ಇವನಿಗೆ ಈಗ
ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ತೇನೆ. ಇವನು ಒಬ್ಬ ಪರ್ಸನ್ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ವೆರಿ ಬ್ರಿಲಿಯಂಟ್, ವೆರಿ ಕ್ವಿಕ್, ಆಫೀಸ್ ಅಲ್ಲಿ ತುಂಬಾ ರೆಪ್ಯೂಟೆಡ್ ಎಂಪ್ಲಾಯ್. ಅವನು ಏನಾದ್ರೂ ವರ್ಕ್ ಕೊಟ್ರೆ ಅಷ್ಟು ಸ್ಪೀಡ್ ಆಲೋಚನೆ ಮಾಡ್ತಾನೆ, ಅಷ್ಟು ಸ್ಪೀಡ್ ಆಗಿ ಕಂಪ್ಲೀಟ್ ಮಾಡ್ತಾನೆ. ಅದೇ ಆಲೋಚನೆ ಮಾಡ್ಬೇಕಂದ್ರೆ ಸ್ಪೀಡ್ ಇನ್ಪುಟ್ ಬರ್ಬೇಕು. ಮನೆಯಲ್ಲಿ ಏನಾಗುತ್ತೆ, ಅದೇ ತರ ಬಿಹೇವ್ ಮಾಡ್ತಾನೆ. ಯಾಕಂದ್ರೆ ಆಫೀಸಲ್ಲಿ 9 hours ಮಾಡಿದಾಗ ಪ್ರಾಕ್ಟೀಸ್ ಚೆನ್ನಾಗಿ ಅಭ್ಯಾಸ ಆಗಿರ್ತದೆ. ಮನೆ ಕೂಡ ಏನ್ ಮಾಡ್ತಾನೆ, ಹೆಂಡತಿ ಹತ್ರ ಏನಾದ್ರೂ ಮಾತಾಡೋ ಕಾಲಕ್ಕೆ ಕ್ವಿಕ್ ಇನ್ಪುಟ್ ಬೇಕು ಅಂತಾನೆ. ಕಮಾನ್ ಕ್ವಿಕ್ ಕ್ವಿಕ್, ಯಾಕೆ ಇಷ್ಟು ಮಾಡ್ತೀರಿ, ಲೇಟ್ ಮಾಡ್ತೀರಿ, ಅದೇ ತರ ಬಿಹೇವ್ ಮಾಡ್ತಾರೆ. ಮನೆಗೆ ಏನಾಗುತ್ತೆ, ಎಲ್ಲರಿಗೂ ವಿಲನ್ ಆಗ್ತಾನೆ ಅವನು. ಒಂದ್ ಕಡೆ ಅನುಕೂಲ, ಇನ್ನೊಂದ್ ಕಡೆ ಪ್ರತಿಕೂಲ. ಇನ್ನೊಬ್ಬರು ಇರ್ತಾನೆ ಲೇಜಿ ಆಗಿರ್ತಾನೆ, ಆಫೀಸಲ್ಲಿ ಎಲ್ಲಾರ್ತ್ರ ಬೈಸ್ಕೊಳ್ತಾ ಇರ್ತಾನೆ, ಲೇಜಿ ಆಗಿರ್ತಾನೆ. ಅವನು ಬಂದು ಮನೆಗೆ ಏನ್ ಮಾಡ್ತಾನೆ, ಹೆಂಡತಿ ಮಕ್ಕಳನ್ನ ಯಾರನ್ನ ಓಡಾಡ್ಸೋದಿಲ್ಲ. ಆಫೀಸಲ್ಲಿ ಎಲ್ಲಾರ್ತ್ರ ಬೈಸ್ಕೊಂಡು ಅಭ್ಯಾಸ ಆಗಿರ್ತಾನೆ, ಹೆಂಡತಿ ಮಕ್ಕಳ ಬೈಸ್ಕೊತಾನೆ. ಬಟ್ ವಾಟ್ ಎವರ್ ಇಟ್, ಫ್ಯಾಮಿಲಿ ಡಿಸ್ಟರ್ಬ್ ಆಗಲ್ವಲ್ಲ. ಹೌದು, ಫ್ಯಾಮಿಲಿಯಲ್ಲಿ ಯಾರಿಗೂ ಶತ್ರು ಆಗಲ್ಲ ಪಾಪ, ಯಾಕಂದ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ನಿಮಗೆ ಹಳ್ಳಿಗಳಲ್ಲಿ ನೋಡಿಮ್ಮ, ಹಳ್ಳಿಗಳಲ್ಲಿ ಈ ಸ್ವಲ್ಪ ಜನಕ್ಕೆ ಈ ಲೇಬರ್ಸ್ ಇರ್ತಾರೆ. ಲೇಬರ್ಸ್ ಏನ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ರಾತ್ರಿ ಯಾರೇ ಕುಡಿದು ಬಿಡ್ತಾರೆ, ಗಲಾಟೆ ಮಾಡ್ತಾರೆ, ಹೆಂಡತಿ ಎಲ್ಲ ಹೊಡಿತಾರೆ. ಆದ್ರೆ ಯಾವ ಹೆಂಡತಿ ಕೂಡ ಬಿಡೋದಿಲ್ಲ. ಮತ್ತೆ ಅವ್ನ ಏನಾದ್ರು ಪೊಲೀಸ್ ಸ್ಟೇಷನ್ ಹಾಕಿದ್ರೆ ಹತ್ತು ಕರೆದು ಮಾಡಿ ಕರ್ಕೊಂಡ್ ಬರ್ತಾರೆ. ಹೌದು ಸರ್, ಹೌದು. ನೋಡಿ, ಒಂದು ಮಾತಂದ್ರೆ ಓಡೋಗ್ತಾರೆ, ಗೊತ್ತಾ ನಿಮ್ಗೆ? ಹೌದು ಸರ್. ಸಿಟಿಯಲ್ಲಿ ಏನು ಲೇಟ್ ಆಗಿ ಬಂದಿದೆ ಅಂತಂದ್ರೆ, ಇನ್ನು ನಾನು ನಮ್ಮ ಅಪ್ಪ ಅವ್ರ ಮನೆ ಹೋಗ್ತಾ ಇದ್ರಿ, ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತಾರೆ. ಹೌದು ಸರ್, ಅಲ್ವಾ? ಸೊ ಹೇಳಿದ್ನಲ್ಲ, ಬುದ್ಧಿವಂತಿಕೆ ಜಾಸ್ತಿ ಇರೋದ್ರಿಂದ ಒಂದು ಅನುಕೂಲ, ಒಂದು ಪ್ರತಿಕೂಲ. ನಮಗಿಲ್ಲಿ ಇಂಥ ಸೆನಾರಿಯೋ ಏನ್ ಬೇಕಂದ್ರೆ, ಕ್ವಶನ್, ವಾಟ್ ಇಸ್ ದ ಕ್ವಶನ್? ಪ್ರಶ್ನೆಗೆ ಸಂಬಂಧಪಟ್ಟದ್ದಾದ್ರೇನೆ ನಿಮ್ಗೆ ಆನ್ಸರ್ ಬರ್ತಿದೆ. ಯಾವ ಪ್ರಶ್ನೆಗೆ ಅಂತ ಹುಡ್ಕೊಳ್ತೀರಿ? ಒಂದ್ ಕಡೆ ಅನುಕೂಲ, ಇನ್ನೊಂದ್ ಕಡೆ ಅಡ್ವರ್ಸ್ ಎಫೆಕ್ಟ್. ಓಕೆ, ಅದೇ ಯಾವ ಬುಧ ಇದು ನೀಚ ಆದ್ರೆ ಏನ್ ಆನ್ಸರ್ ಇದು ಬರುತ್ತೆ ಅಂತ ಅಷ್ಟೇ ಸರ್ ನನಗೆ. ಬುಧ ನೀಚ ಆದ್ರೆ ಬುದ್ಧಿವಂತಿಕೆ ಕೆಲಸ ಮಾಡಲ್ಲ, ಬುದ್ಧಿ ಕೆಲಸ ಶಾರ್ಪ್ ಆಗಿರಲ್ಲ. ಓಕೆ, ಸೊ ಬುದ್ಧಿ ಶಾರ್ಪ್ ಆಗಿಲ್ಲದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವಿನ ಡೆಸಿಷನ್ಸ್ ತಗೊಳಿಕ್ಕೆ ನನಗೆ ಬರಲ್ಲ, ಮ್ಯಾಥಮೆಟಿಕ್ಸ್ ಬರಲ್ಲ. ಮ್ಯಾಥಮೆಟಿಕ್ಸ್ ಬರಲಾದ್ರೂ ಕೂಡ ಫಿಲಾಸಫಿ ಚೆನ್ನಾಗಿ ಬರುತ್ತೆ ಅವನಿಗೆ. ಜ್ಯೋತಿಷ್ಯ ವಿಚಾರಕ್ಕೆ ಬಂದ್ರೆ, ಎ ಗುಡ್ ಮ್ಯಾಥಮೆಟಿಷಿಯನ್ ವೋಂಟ್ ಬಿಕಮ್ ಎ ಗುಡ್ ಅಸ್ಟ್ರಾಲಜರ್. ಚೆನ್ನಾಗಿ ಲೆಕ್ಕಗಳು ಯಾರಿಗೂ ಬರುತ್ತೋ ಅವನ್ ಜ್ಯೋತಿಷ್ಯ ಆಗೋದಿಲ್ಲ. ಬೇಕಾದ್ರೆ ಇದನ್ನ ಈ ಪಂಚಾಂಗ ಪ್ರಿಪೇರ್ ಮಾಡ್ತಾರೆ ನೋಡಿ, ಸಿದ್ಧಾಂತ ಭಾಗ. ಹಳೆ ಕಾಲದಲ್ಲಿ ಎಲ್ಲರೂ ಕೈಯಿಂದಾನೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು ಪಂಚಾಂಗವನ್ನು. ಹೌದು ಸರ್, ಹೌದು. ಆ ತರ ಬಹಳ ಜನ ಇದ್ದಾರೆ, ಸಿದ್ಧಾಂತಿಗಳು ಅಂತಾರೆ ಅವ್ರನ್ನ. ಅವ್ರು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಅವ್ರ ಹತ್ರ ಜಾತಕ ನೋಡ್ಸಕ್ ಹೋಗಿ ಅವ್ರಿಗೇನು ಬರಲ್ಲ, ಬ್ಲಾಂಕ್. ನಿಮ್ಗೆ ಕರೆಕ್ಟ್ ಆಗಿ ಹೇಳೋದಿಲ್ಲ ಅವರು. ಯಾಕೆಂದ್ರೆ ಪ್ರತಿ ಒಂದು ಮ್ಯಾಥಮೆಟಿಕಲಿ ಹೋಗ್ತಾರೆ. ಯಾಕೆಂದ್ರೆ ಜ್ಯೋತಿಷ್ಯ ಬರ್ಬೇಕಾದ್ರೆ ಒಂದು ಗಣಿತವೂ ಬರ್ಬೇಕು, ಇನ್ನೊಂದು ಜ್ಞಾನವೂ, ಗುರುಬಲವೂ ಇರ್ಬೇಕು. ಫ್ಯಾಂಟಾಸ್ಟಿಕ್ ಆಗಿದೆ ಸರ್. ಈ ಇವತ್ತಿನ ದಿನ ಏನಾಗಿದೆ ಅಂದ್ರೆ, ನಮಗೆ ಬುಧ ವೀಕ್ ಆಗಿದ್ರು ಪರವಾಗಿಲ್ಲ. ಯಾಕಂದ್ರೆ ನಾವು ಸಿದ್ಧಾಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಕಂಪ್ಯೂಟರ್ ಕ್ಯಾಲ್ಕುಲೇಟ್ ಮಾಡ್ತದೆ. ಹೌದು ಸರ್. ನಮ್ಮ ಬುದ್ಧಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ಕಂಪ್ಯೂಟರ್ ಬುದ್ಧಿ ಕೆಲಸ ಮಾಡ್ತದೆ, ನಾವು ಪರ್ಚೇಸ್ ಮಾಡ್ತೇವೆ. ಇಲ್ಲಿ ನಮಗೆ ಬೇಕಾದೇನು, ಗುರು ಬೇಕು. ಗುರು ಚೆನ್ನಾಗಿದೆ ಅನ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ನ ಮ್ಯಾಚ್ ಮಾಡಕ್ ಈಸಿ. ಫೋರ್ಕಾಸ್ಟಿಂಗ್ ನೀವು ಇಮ್ಯಾಜಿನ್ ಮಾಡ್ಬೋದು. ಅದನ್ನ ಎಂತೇವೆ, ಇನ್ಟ್ಯೂಷನ್ ಪವರ್ ಅಂತೇವೆ. ಇನ್ಟ್ಯೂಷನ್ ನಿಮಗೆ ಬಹಳ ಇರ್ತದೆ ಗುರು ಚೆನ್ನಾಗಿದ್ರೆ. ಬುಧ ಅನ್ನೋದೇಂದ್ರೆ ಇಂಟೆಲೆಕ್ಚುವಲ್ ಕನ್ಕ್ಲೂಷನ್ ಬುಧ. ಓಕೆ. ಗುರು ಏನು ಅಂತಂದ್ರೆ ಇಂಟ್ಯೂಷನಲ್ ಫ್ಲಾಶ್. ಓಕೆ, ಸರಿ ಸರ್. ನನಗೆ ನ್ಯೂಟನ್ ಬಂದು ಆಪಲ್ ಗಿಡದ ಕೆಳಗೆ ಕೂಡ್ತಾನೆ. ಅವನೇನು ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಲ್ಯಾಬೊರೇಟರಿಲಿ ಕಂಡ್ಕೊಂಡಿಲ್ಲ, ಸುಮ್ಮನೆ ಕೂತಿದ್ದ. ಇದ್ದಕ್ಕಿದ್ದಾಗ ಫ್ಲಾಶ್ ಆಯ್ತು ಅವನಿಗೆ. ಇದು ಇನ್ಸ್ಟಿಟ್ಯೂಷನಲ್ ಫ್ಲಾಶ್ ಅಷ್ಟೇ. ಆರ್ಕಿಮೆಡಿಸ್ ಅವನಿಗೆ ಹೊಡೆದದ್ದು ಕೂಡ ಬಾತ್ರೂಮ್ ಅಲ್ಲಿ, ಲ್ಯಾಬೊರೇಟರಿಲಿ ಅಲ್ಲ. ಸೊ ಒಳ್ಳೆ ವಿಷಯಗಳು ಹೊಳಿಬೇಕು. ಜ್ಯೋತಿಷ್ಯದಲ್ಲಿ ಕೂಡ ಹೊಳಿಬೇಕಷ್ಟೇ ಆಗ್ಲಿ. ನಾವು ಈ ಕನ್ಕ್ಲೂಷನ್ ಇಂಟೆಲೆಕ್ಚುಯಲಿ ಕಂಪೋಸ್ ಮಾಡ್ತಿದ್ರೆ ಇಟ್ ಇಸ್ ನಾಟ್ ಪಾಸ್. ಬುಧ ವೀಕ್ ಆಗಿದ್ರೆ ಆಟೋಮ್ಯಾಟಿಕಲಿ ಇನ್ನೊಂದು ಆಂಗಲ್ ಫಿಲಾಸಫಿ ಸ್ಟ್ರಾಂಗ್ ಆಗ್ತದೆ. ಸ್ಟ್ರಾಂಗ್ ಆಗಿದ್ದಾರೆ ಸರ್ ತುಂಬಾ. ದೆನ್ ಆಟೋಮ್ಯಾಟಿಕಲಿ ಇಂಟ್ಯೂಷನ್ ಪವರ್ ಇರ್ತದೆ ಅವ್ರಿಗೆ. ಓಕೆ. ಹಳೆ ಕಾಲದಲ್ಲಿ ಈ ಯತಿಗಳು ಇರ್ತಾರೆ ನೋಡಿ, ಮುನಿಗಳು, ಯತಿಗಳು, ಗುರುಗಳು ಇರ್ತಾರೆ. ಅವ್ರಿಗೆ ಜ್ಯೋತಿಷ್ಯ ಏನು ಬರಲ್ಲ. ಅವ್ರು ಹೀಗಾಗತ್ತೆ ಅಂದ್ರೆ ಖಂಡಿತ ಕರೆಕ್ಟ್ ಆಗುತ್ತೆ. ಅವ್ರಿಗೆ ಜ್ಯೋತಿಷ್ಯ ಯಾವ್ದು ಬರಲ್ಲ ಅವ್ರಿಗೆ. ಓಕೆ ಓಕೆ ಓಕೆ, ಗಾಟ್ ಇಟ್. ಇರ್ತಾರೆ ಅವ್ರಿಗೆ ಜ್ಯೋತಿಷ್ಯ ಎಲ್ಲ ಬರ್ತದೆ, ಏನಾಗ್ತದೆ ಹೇಳಿಕ್ ಬರಲ್ಲ ಅವ್ರಿಗೆ. ಈ ತರ ಇರ್ತದಮ್ಮ. ದೀಪ ಹೋದಾಗ ಈ ತರ ಅನ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್. ಗುರುಗಳೇ, ಈಗ ಅವ್ರು ಹೇಳಿದ್ರಲ್ಲ ಬುಧ ನೀಚ ಆಗಿದ್ದಾನೆ ನವಾಂಶದಲ್ಲಿ ಅಂತ, ಅಲ್ಲಿ ಗುರು ಇದ್ರೆ, ಬುಧನ್ ಜೊತೆ ಗುರು ಇದ್ರೆ
ಒಂದು ವೀಕ್ ಆದಾಗ ಇನ್ನೊಂದು ಸ್ಟ್ರಾಂಗ್ ಅಲ್ಲಮ್ಮ. ಅದನ್ನ ನಾವೇನಂತೀವಿ ಜ್ಯೋತಿಷ್ಯ ಭಾಷೆಯಲ್ಲಿ ನೀಚಭಂಗ ರಾಜಯೋಗ ಅಂತೇಳಿ. ನೀಚಭಂಗ ರಾಜಯೋಗ ಅಂದ್ರೆ ಎಲ್ಲಿ ಒಂದು ಗ್ರಹ ನೀಚ ಆಗತ್ತೋ ಅದೇ ಮನೆಗೆ ಇನ್ನೊಂದು ಗ್ರಹ ಉಚ್ಚ ಆದ್ರೆ ಆ ನೀಚ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೀಚ ಕ್ಯಾನ್ಸಲ್ ಆಗುದಲ್ಲ, ಎಫೆಕ್ಟ್ ರೆಡ್ಯೂಸ್ ಆಗುತ್ತೆ. ಎಫೆಕ್ಟ್ ರೆಡ್ಯೂಸ್ ಆಗುತ್ತೆ. ಈಗ ಸಪೋಸ್ ಶುಕ್ರ ಎಲ್ಲಿ ನೀಚ, ಕನ್ಯಾದಲ್ಲಿ ನೀಚ, ಮತ್ತೆ ಬುಧ ಸ್ಟ್ರಾಂಗ್. ಬಟ್ ಅವನಿಗೆ ಶುಕ್ರ ಎಲ್ಲಿ ನೀಚ ಆಗ್ತಾನೋ ಅಲ್ಲಿ ಅವನಿಗೆ ಎಷ್ಟೋ ಭೋಗಗಳು ಸಿಗೋದಿಲ್ಲ ಅವನಿಗೆ. ಬಟ್ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿರ್ತಾದ ಕಾರಣ ಆ ಭೋಗಗಳನ್ನ ತೃಣಪ್ರಾಯವ ನೋಡ್ತಾನೆ. ಈ ಭೋಗಗಳೇ ನಂಗೆ ಕಷ್ಟವ, ಏನ್ ಅವಶ್ಯಕತೆ ಬೇಕಾಗಿಲ್ಲ, ನಂದು ನಾನೇ ಕ್ರಿಯೇಟ್ ಮಾಡ್ಕೊಡ್ತೇನೆ ಅಂತಂತ. ಒಂದು ವೀಕಾರ ಇನ್ನೊಂದು ಸ್ಟ್ರಾಂಗ್ ಆಗುತ್ತೆ ಆಟೋಮೆಟಿಕ್. ಅದನ್ನೇ ನೀಚಭಂಗ ರಾಜಯೋಗ ಅಂತೇವೆ. ಅದನ್ನ ಪ್ರೆಡಿಕ್ಟ್ ಮಾಡೋ ಕಾಲಕ್ಕೆ ಬಹಳ ಜನ ಏನ್ ಮಾಡ್ತಾರೆ, ನೀಚ ಕ್ಯಾನ್ಸಲ್ ಆಯ್ತು ಅಂತಾರೆ. ಅದನ್ನು ಸಾಮಾನ್ಯವಾದ ಗ್ರಹ ಇದ್ದಂಗೆ ನೋಡ್ತಾರೆ. ಅಲ್ಲೇನಾಗ್ತದೆ, ನಮಗೆ ಬರಲ್ಲ, ಆನ್ಸರ್ ಬರಲ್ಲ. ನೀಚೆ ಎಫೆಕ್ಟ್ ನೀಚೆ. ಬಟ್ ಅದಕ್ಕೆ ಈ ಉಚ್ಚ ಗ್ರಹ ಏನಿದೆ ಅದು ಏನೇನು ಸೂಚನೆ ಮಾಡ್ತಿದ್ಯೋ ಆ ವಿಷಯಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಅದೇ ಹೇಳಿದ್ನಲ್ಲ, ಕಿವಿ ವೀಕ್ ಇದ್ದಾನೆ ಕಣ್ಣು ಸ್ಟ್ರಾಂಗ್ ಇರುತ್ತೆ, ಕಣ್ಣು ವೀಕ್ ಆದ್ರೆ ಕಿವಿ ಸ್ಟ್ರಾಂಗ್ ಇರುತ್ತೆ. ಹಾಗೆ. ಆಚಾರ್ಯ ನಮಸ್ತೆ. ಈ ಬರ್ತ್ ಟೈಮ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಹೇಗೆ ಕಂಡುಹಿಡಿಯೋದು ಅದು? ಬಟ್ ಅದಕ್ಕೆ ಮಾಡರ್ನ್ ಅಲ್ಲಿ ಬಹಳ ಮೆಥಡ್ಸ್ ಇದಮ್ಮ. ಅದು ಬಹಳ ಮೆಥಡ್ಸ್ ಇದ್ರು ಕೂಡ ಅದು ಶಾಸ್ತ್ರ ಸಮ್ಮತವಾದಂತ ಕ್ಲಾಸಿಕಲ್ ಬುಕ್ಸ್ ಎಲ್ಲಿ ಮೆಷರ್ ಮಾಡಿಲ್ಲ. ಬಟ್ ಅದಕ್ಕೆ ಆದ್ರೂ ನಮಗೊಂದು ಅವಕಾಶ ಇದೆ. ಬರ್ತ್ ಟೈಮ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತಂಬೋದಕ್ಕೆ ಜಾತಕ ನೋಡ್ತೇವೆ. ಜಾತಕದಲ್ಲಿ ಚತುರ್ಥ ಸ್ಥಾನ, ಅವನ ಏಜ್ ನೋಡ್ಕೊಂಡು ನೋಡ್ತೇವೆ. ಆ ಜಾತಕದಲ್ಲಿ ಇದ್ದಂಗೆ ಅವನು ಇರ್ಬೇಕಾದ್ರೆ. ಕೆಲವೊಂದು ಜನ ಏನಂದ್ರೆ ಸಂಧಿ ಕಾಲದಲ್ಲಿ ಹುಡ್ತಾರೆ. ಸಂಧಿ ಕಾಲದಲ್ಲಿ ಹುಟ್ಟಿದಾಗ ಈ ಲಗ್ನವೋ ಆ ಲಗ್ನವೋ ಗೊತ್ತಾಗೋದೇ ಇಲ್ಲ. ಆವಾಗ ಏನ್ ಮಾಡ್ತೇವೆ, ಆ 2 ಲಗ್ನಗಳನ್ನು ನೋಡಿ ಈ ಲಗ್ನದಲ್ಲಿದ್ದವನು ಹೀಗಿರ್ಬೇಕು, ಈ ಲಗ್ನದಲ್ಲಿದ್ದರೆ ಹೀಗಿರ್ಬೇಕು, ಅಥವಾ ಈ ಲಗ್ನಕ್ಕೆ ಸಪ್ತಮಾಧಿಪತಿ ಹೀಗಾಗಿದೆ, ಈ ಲಗ್ನಕ್ಕೆ ಸಪ್ತಮಾಧಿಪತಿ ಹೀಗಾಗಿದೆ. ತಂದೆ ಅನ್ಕೊಳ್ಳಿ, ಈ ಲಗ್ನಕ್ಕೆ ನವಮಾಧಿಪತಿ ಹೇಗಿದ್ದಾನೆ, ಈ ಲಗ್ನಕ್ಕೆ ನವಮಾಧಿಪತಿ ಹೇಗಿದ್ದಾನೆ, ಯಾವ್ದು ಸ್ಟ್ರಾಂಗ್ ಇದ್ದಾನೆ ನೋಡ್ಕೊಂಡು ಅದು 2 ಅವನಿಗೆ ಯಾವ್ದು ಮ್ಯಾಚ್ ಆಗ್ತದೆ ನೋಡ್ಕೊಳ್ಳಿ. ಯಾವ್ದೋ ಒಂದೇ ಲಗ್ನ ಮ್ಯಾಚ್ ಆಗುತ್ತೆ ಅವನಿಗೆ. ಅದೇ ಇಲ್ಲಿ ಒಬ್ರಿಗೆ ಹಾಗಾಗಿದೆ, ಅವು 2 ಟೈಮ್ ಇದೆ. ಅವರು ಅದು ಯಾವ ಟೈಮ್ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ತೀರಾ ಏಜ್ಡ್ ಏನಲ್ಲ, ಹಾಗಾಗಿ ಅವರು ಯಾವ ಲಗ್ನ ಅಂತಾನೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಏನ್ ಮಾಡ್ತೇವೆ, ಪಕ್ಕ ಪಕ್ಕ ಲಗ್ನ ಆದ್ರೆ, ಪಕ್ಕ ಪಕ್ಕನೇ ಇರೋ ಲಗ್ನ ಆದ್ರೆ 2 ಲಗ್ನಗಳನ್ನು ನೋಡಿ, ಈ ಲಗ್ನದ ಪ್ರಕಾರ ಒಂದ್ ಜೀವನ ನೋಡಿ, ಈ ಲಗ್ನದ ಪ್ರಕಾರ ಒಂದ್ ಜೀವನ ನೋಡಿ, ಎಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸ್, ವಿದ್ಯೆ ಹೇಗಿದೆ, ವಿವಾಹ ಹೇಗಿದೆ, ಉದ್ಯೋಗ ಹೇಗಿದೆ ಎಲ್ಲ ನೋಡಿ. ಅದ್ 2ರಲ್ಲಿ ಯಾವ್ದು ಅವ್ನಿಗೆ ಮ್ಯಾಚ್ ಆಗುತ್ತೆ ನೋಡಿ, ಅದೇ ಅವ್ರ ಲಗ್ನ. ಅವ್ನಿಗೆ ಮ್ಯಾಚ್ ಆಗ್ಬೇಕು. ಅವ್ನಿಗೆ ಮ್ಯಾಚ್ ಆಗಿದ್ರೆ, ಈಗ ನೋಡಪ್ಪ ನೀ ಈ ತರ ಓದ್ಕೊಂಡಿದ್ದಿ, ಈ ಓದಿನಲ್ಲಿ ನಿಂಗೆ ಏನಾದ್ರೂ ಕಷ್ಟ ಬಂತ, ಚತುರ್ಥ ಸ್ಥಾನಾಧಿಪತಿ ವೀಕ್ ಆಗಿದ್ದಾನೆ, ಸೊ ನಿನಗೆ ಓದಿನ ವಿಚಾರದಲ್ಲಿ ಕಷ್ಟ ಬಂದಿರ್ಬೇಕು ಅಂತ ಹೇಳಿ ಬಂದಿದೆ ಅಂತಂದ್ರೆ ಅವನ ಲಗ್ನವೇ, ಬರ್ಲಿಲ್ಲ ಅಂತಂದ್ರೆ ಬೇರೆ ಲಗ್ನ ಅಷ್ಟೇ. ಅಂದ್ರೆ 2ರನ್ನು ವಾಸ್ತವಿಕವಾಗಿ ನಾವು ಸ್ಟಡಿ ಮಾಡಿ ಮತ್ತೆ ಹೇಳ್ಬೇಕಾಗುತ್ತೆ ಅಲ್ವಾ? ಹೌದು ಹೌದು. ಅವ್ರಿಗೆ ಏನ್ ಬುದ್ಧಿ ಉಪಯೋಗಿಸ್ಬೇಕು, ಸ್ವಲ್ಪ ನಾವು ಬುದ್ಧಿ ಉಪಯೋಗಿಸ್ಬೇಕು. ಬೇರೆ ಮೆಥಡ್ಸ್ ಹೇಳ್ತಾರೆ, ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಹೇಳಿ ಬಹಳ ಮೆಥಡ್ಸ್ ಹೇಳ್ತಾರೆ. ಅದು ತೀರಾ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ತಪ್ಪು ಅಂತ ನಾನು ಅಂತ ಇಲ್ಲ. ಈ ಹಂತದಲ್ಲಿ ನಮಗೆ ಅಷ್ಟು ಸ್ಟ್ರೈನ್ ಬೇಡ. ಸಿಂಪಲ್ ಹೇಳ್ಕೊಡ್ತೇನೆ. 2 ಜಾತಕವನ್ನು 2 ಲಗ್ನಗಳನ್ನು ಅನಲೈಸ್ ಮಾಡಿ ಆ 2 ಲಗ್ನದಲ್ಲಿ ಅವನಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದೇ ಅವನಿಗೆ ಮ್ಯಾಚ್ ಆಗ್ಬೇಕು ತಾನೆ. ಮ್ಯಾಚ್ ಆಗ್ಲಿದ್ರೆ ಲಗ್ನವೇ ಅಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ವಿವಾಹ ವಿಚಾರದಲ್ಲಿ ಅವರು ಏನೋ ದೋಷ ಇರ್ತದೆ, ಆ ದೋಷವನ್ನ ರೆಕ್ಟಿಫೈ ಮಾಡ್ಕೋಬೇಕು ಅಂತ ಹೇಳಿ ಜ್ಯೋತಿಷ್ ಅಂತ ಹೋಗಿ, ಅಯ್ಯೋ ಈ ತರ ಇದ್ರೆ ನಿನ್ ಯಾರು ಹುಡುಗಿನ ಕೊಡಲ್ಲ, ನೀನು ಸ್ವಲ್ಪ ಜಾತಕ ಚೇಂಜ್ ಮಾಡಿ ಕೊಡ್ತೀನಿ ಅಂತ ಕೊಡ್ತಾನೆ. ನಮಗೇನು ಗೊತ್ತಾಗ್ತದೆ ಅವ್ರು ಚೇಂಜ್ ಮಾಡಿದಂತೆ, ನಾವು ತುಂಬಾ ಚೆನ್ನಾಗಿದೆ, ಪಾಯಿಂಟ್ಸ್ ಎಷ್ಟು ಬಂದ್ಬಿಟ್ಟಿದೆ, ಸೊ ನಮ್ಗೆ ತುಂಬಾ ಅನುಕೂಲವಾಗಿದೆ, ಮಾಡ್ಬಿಡಿ ಅಂತ ಹೇಳ್ತೇವೆ. ನೋಡಿದ್ರೆ ಅಲ್ಲಿ ರಿಯಾಲಿಟಿಗೆ ಇರೋದೇ ಇಲ್ಲ. ಸೊ ಇಂತಹ ವಿಚಾರದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಒಂದು ವೇಳೆ ಹುಡುಗನ ತಂದೆ ತಾಯಿಯೋ ಹುಡುಗಿ ತಂದೆ ತಾಯಿಯೋ ಬಂದು ಜಾತಕ ತೋರಿಸಿದ್ರೆ, ನೋಡಪ್ಪ ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ ತಮಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ, ನೋಡಪ್ಪ ಆ ಹುಡುಗ ಏನ್ ಓದ್ಕೊಂಡಿದ್ದಾನೆ, ಏನ್ ಉದ್ಯೋಗ ಮಾಡ್ತಾ ಇದ್ದಾನೆ ಅಂತೆಲ್ಲ ಕೇಳ್ತೇವೆ. ಅದು ಇದಕ್ಕೆ ಮ್ಯಾಚ್ ಆಯ್ತು ಅನ್ಕೊಳ್ಳಿ, ಮ್ಯಾಚ್ ಆಗಿಲ್ಲ ಅನ್ಕೊಳ್ಳಿ, ಯಾಕೋ ಜಾತಕ ತಪ್ಪಿದೆ ಅಂತ ಅನ್ಸ್ತಾ ಇದೆ ಅಂತ ಹೇಳ್ಬಿಡ್ತೇವೆ. ಆದ್ರೆ ಇವತ್ತು ಎಲ್ಲಿದೆ ಅಷ್ಟು ಟೈಮ್? ಜಾತಕಗಳು 4-5 ಅಲೈನ್ಸ್ ಹೋಗ್ತವೆ, ಮ್ಯಾರೇಜ್ ಬ್ಯೂರೋ ಹೋಗ್ತಾರೆ, 4-5 ಅಲೈನ್ಸ್ ತೊಗೊಂಡ್ಬರ್ತಾರೆ, ವಾಟ್ಸಾಪ್ ಅಲ್ಲೇ ಕಳಿಸ್ಬಿಡ್ತಾರೆ, ಮ್ಯಾಚ್ ಆಗಿದೆ ನೋಡಿ ಹೇಳು ಅಂತ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಪಡಿಲಿಕ್ಕೆ ಎಲ್ಲಿ ಅವಕಾಶ? ಅವರಿಗೂ ಇರಲ್ಲ. ನಮಗೆ ಗೊತ್ತಿಲ್ಲ ಆ ಹುಡುಗ ಏನ್ ಮಾಡ್ತಾರೆ, ಆ ಹುಡುಗನ ತಂದೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಮ್ಯಾರೇಜ್ ಬ್ಯೂರೋ ಡೀಟೇಲ್ಸ್ ತಗೊಂಡ್ಬಂದ್ವಿ, ಮ್ಯಾಚ್ ಆದ್ರೆ ಮತ್ತೆ ಹೋಗಿ ಮಾತಾಡ್ತೀವಿ ಅಂತಾರೆ. ಸೊ ದ ಪ್ರಾಸೆಸ್, ಎಂಟೈರ್ ದ ಪ್ರಾಸೆಸ್ ಇಸ್ ನೆಗೆಟಿವ್.
ಹಾಗಾಗಿ ಯಾರಾದ್ರೂ ಜಾತಕವನ್ನ ಈ ತರ ಚೇಂಜ್ ಮಾಡಿದ್ರು ಕೂಡ ಗೊತ್ತಾಗಲ್ಲ. ಹೌದು, ಗೊತ್ತಾಗಲ್ಲ. ಹೌದು, ಗೊತ್ತಾಗಲ್ಲ. ಅಂತ ಸಂದರ್ಭದಲ್ಲಿ ಈ ಪದ್ಧತಿ ಉಪಯೋಗ ಆಗುತ್ತೆ. ಆ ಹುಡುಗನ ಜಾತಕವೇನ ಇದು ಯಾವಾಗ ಹೇಳ್ಬೋದು? ಒಂದ್ ಜಾತಕ ತಂದ್ರೆ ಹೇಳ್ಬೋದು. 5-6 ಜಾತಕ ತಗೊಂಡ್ಬಂದು ಒಂದೊಂದು ಚೆಕ್ ಮಾಡ್ಕೊಂತ ಇರ್ಬೇಕಂದ್ರೆ ಜ್ಯೋತಿಷನ್ ಗತಿ ಏನು? ಕಷ್ಟ. ಸೊ ಬಟ್ ಎಂತಂದ್ರೆ ವಿವಾಹದಂಬುದು ಹಿಂದಿನ ಕಾಲದಲ್ಲಿ ಎಷ್ಟೇ ಜಾತಕಗಳು ಏನೇ ಇದ್ರು ಕೂಡ ತುಂಬಾ ಗೊತ್ತಿದ್ದವರು, ಹತ್ತಿರ ಇದ್ದವರಾದ್ರೂ ಕೂಡ ಅವನನ್ನ ಟೆಸ್ಟ್ ಮಾಡ್ಲಿಕ್ಕೆ ಎಷ್ಟೋ ಪ್ರಯೋಗಗಳು ಮಾಡ್ತಿದ್ರು ನಮ್ಮವರು. ಅವನನ್ನ ಟೆಸ್ಟ್ ಮಾಡಕ್ಕೆ ಹೋಗಿ ನಾ ಊರಲ್ಲಿ 4 ಜನ ಕೇಳಿ ಆ ಹುಡುಗ ಒಳ್ಳೆನಾ ಹೌದಾ ಅಂತ ಇಷ್ಟೆಲ್ಲ ಕೇಳ್ತಿದ್ರು. ಇವತ್ತೆಲ್ಲಿದೆ? ಇವತ್ತೆಲ್ಲಾ ನಮಗೆ ಬೇಕಾದಷ್ಟು ಸಿಸ್ಟಮ್ಸ್ ಎಲ್ಲ ಇದ್ರು ಕೂಡ ಅವನು ಒಳ್ಳೆನಾ ಅದ್ರಲ್ಲಿ ನಮಗೆ ಬೇಕಿಲ್ರಿ. ಬೆಂಗಳೂರಲ್ಲಿ ಮನೆ ಇದೆಯಾ, ಒಳ್ಳೆ ಸಂಬಳ ಇದೆಯಾ, ಅಪ್ಪ ಅಮ್ಮ ದೂರ ಇದ್ದಾರ, ನಾದಿನಿ ಕಾಟ ಇಲ್ವಾ, ಇಷ್ಟು ನೋಡ್ತಾರಷ್ಟೇ. ಅವನ ಕ್ಯಾರೆಕ್ಟರ್ ಯಾರಿಗೆ ಬೇಕಾಗಿದೆ, ಅದ್ ಜಾತಕ ಅವನ್ನೇಂತ ಯಾರಿಗೆ ಬೇಕಾಗಿದೆ? ಯಾರಿಗೂ ಬೇಕಾಗಿದೆ. ಕೊನೆಗೆ ಏನೋ ಸಮಸ್ಯೆ ಬಂತು ಅಂದ್ಕೊಳ್ಳಿ, ಆವಾಗ ತಗೊಂಡ್ಬರ್ತಾರೆ. ಅಯ್ಯೋ ಅವ್ರ ಜಾತಕ ಚೇಂಜ್ ಮಾಡ್ದಂಗಿದೆ ಸರ್, ನಮ್ಗೆ ಅವತ್ತೇ ಗೊತ್ತಿತ್ತು, ಮತ್ತೆ ಯಾಕೆ ಮಾಡ್ಬೇಕು ಗೊತ್ತಿದ್ರಿ? ಇದು ರಿಯಲ್ ಟೈಮ್ ಅಲ್ಲಿ ಬರುವಂತ ಕೇಸ್ಗಳಿದ್ದಲ್ಲ. ಏನು ಎಲ್ಲ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಕಾಳಜಿ ಯಾರು ವಹಿಸ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಮತ್ತೆ ಈಗ ಏನಾಗುತ್ತೆ ಅಂದ್ರೆ ಅಕ್ಕಪಕ್ಕ ಮನೆಯವರಿಗೆ ಇವ್ರದ್ ಪರಿಚಯ ಇರೋದಿಲ್ಲ, ವಿಚಾರಿಸಿಟ್ಟು ವಿಷಯ ಈಗ ನಂದೇ ತಗೊಳ್ಳಿ, ನಮ್ಮ ಮನೆ ಪಕ್ಕದಲ್ಲಿ ಏನಂತ ಅವ್ರ ಹೆಸರು ಕೂಡ ಗೊತ್ತಿಲ್ಲ ನನಗೆ, ಅವ್ರಿಗೆ ನನ್ನ ಹೆಸರು ಗೊತ್ತಿಲ್ಲ. ಆತರ ಆಗ್ಬಿಟ್ಟಿದೆ. ಇನ್ನೊಂದು ಯಾಕೆಂದ್ರೆ ಈ ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಳ್ಳಬೇಕು ಅಂತಂಬುದು ಯಾವತ್ತೋ ಹೊಟ್ಟೋಗಿದೆ. ಹಾಗಾಗಿ ಈ ತರ ಸಮಾಜ ಬದಲಾಗಿದೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಬದಲಾಗಿದೆ, ಟ್ರೆಡಿಷನ್ ಬದಲಾಗಿದೆ. ನಾವೇನ್ ಮಾಡ್ಲಿಕ್ಕಾಗಲ್ಲ, ಆಗಲ್ವಲ್ಲ. ಹೌದು, ಧನ್ಯವಾದಗಳು ಸರ್. ಒಂದು 2 ಕ್ವಶನ್ ಇದೆ, ಹೇಳಿ. ಒಂದು ಬಂದು ಇದು ಮಕರ ಲಗ್ನ ಇದು ಮಾರ್ಚ್ ಬಂದು ಕುಂಭದಲ್ಲಿದ್ದಾರೆ. ಸೊ ಅದು ದೋಷ ಬರುತ್ತಾ ಸರ್? ಮಕರ ಲಗ್ನದಲ್ಲಿ ಕುಜ ಬಂದು ಕುಂಭದಲ್ಲಿದ್ದಾನೆ. 2ನೇ ಮನೆ ಏನ್ ದೋಷ ಇರುತ್ತೆ? ಅಲ್ಲ, ಕುಜ ದೋಷ ಏನೋ ಬರುತ್ತಾ? 2ನೇ ಮನೆ ಕುಜದ ದೋಷವೇ ತಾನೆ? ದೋಷ. ಓಕೆ ಓಕೆ. ಕುಜ ದೋಷದ ವಿಚಾರಕ್ಕೆ ಬಂದ್ರೆ ದೋಷವೇ. 2ನೇ ಮನೆ ಕುಜ ಇದ್ದಾನೆ. ಓಕೆ ಸರ್. ಆಮೇಲೆ ಇನ್ನೊಂದು ಕ್ವಶನ್, ಇದು ಎಸ್ಪೆಷಲಿ ಇದು ಅಂದ್ರೆ ಡೆತ್ ಟೈಮಲ್ಲಿ ಏಜ್ ಆದಾಗ ಈ ದಶೆನಲ್ಲಿ ಇವ್ರು ಹೋದ್ರು ಅಂತ ಹೇಳ್ತಾರೆ. ಸೊ ಅದು ಯಾವ ತರ ಇದಾಗುತ್ತೆ ಸರ್, ಅದು ಟ್ರೀಟ್ ಮಾಡ್ಬೇಕು? ಇಟ್ಸ್ ಪ್ಯೂರ್ಲಿ ಕಾಂಟ್ರವರ್ಷಿಯಲ್ ಟಾಪಿಕ್ ಅದು. ಆಕ್ಚುಲಿ ಇವತ್ತು ಆತರ ಹೇಳೋರು ಯಾರು ಇಲ್ಲ. ಇನ್ನೊಂದು ಏನಂತ ಹೋದ್ಮೇಲೆ ಹೇಳ್ತಾರೆ ಈ ದಶೆ ನಡೀತಾ ಇತ್ತು, ಅದಕ್ಕೆ ಆ ದಶೆಯಲ್ಲಿ ಬಂದಿದೆ, ಹೋಗಿದ್ದಾರೆ ಅಂತಾರೆ. ಹೋದ್ಮೇಲೆ ಏನು ಉಪಯೋಗ ಏನು? ಅದೇ ಅದಕ್ಕೆ ಕೇಳಿದ್ದು. ಹೋದ್ಮೇಲೆ ಏನು ಉಪಯೋಗವೇ ಇಲ್ಲಲ್ಲ. ಬಟ್ ಇನ್ನೊಂದು ಹೇಳ್ತಂದ್ರೆ ಶಾಸ್ತ್ರ ಪ್ರಕಾರ ಡೆತ್ ಅಂತಂಬೋದು ಟೈಮ್ ಮೇಲೆ ಡಿಪೆಂಡ್ ಆಗಲ್ಲ. ಡೆತ್ಗೂ ಟೈಮ್ಗೂ ಸಂಬಂಧ ಇಲ್ಲ. ಆದ ಕಾರಣ ಜ್ಯೋತಿಷ್ಯಕ್ಕೆ ಪ್ಯೂರ್ಲಿ ಸಂಬಂಧ ಇಲ್ಲ. ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧ ಆಗತ್ತಂದ್ರೆ ಆರೋಗ್ಯ ವಿಚಾರಕ್ಕೆ ಸಂಬಂಧ ಆಗ್ತದೆ. ಆಗಿನ ಕಾಲದಲ್ಲಿ ಜ್ಯೋತಿಷ್ಯರೇ ಆಯುರ್ವೇದ ವೈದ್ಯರಾಗ್ತಿದ್ರು. ಅವ್ರೇನ್ ಮಾಡ್ತಿದ್ರು, ನಾಡಿ ನೋಡ್ತಿದ್ರು. ಒಂದ್ ನಿಮಿಷ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೇಳಲ್ಲ, ಶಬ್ದಗೆಲ್ಲ ಕಾಣ್ತಾ ಇರುತ್ತೆ. ಪ್ರಶ್ನೆ ಕೇಳಿದ ನಂತರ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಸೊ ಏನಾಗತ್ತಂದ್ರೆ ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯ ಆಯುರ್ವೇದ ಎಲ್ಲ ಒಬ್ಬನೇ ಸಪರೇಟ್ ಆಗಿ ಇರ್ದಿದ್ದಿಲ್ಲ, ಅವನೇ ಎಲ್ಲದಕ್ಕೂ. ಹಾಗಾಗಿ ನಾಡಿ ನೋಡ್ತಿದ್ದ, ಜಾತಕವನ್ನು ನೋಡ್ತಿದ್ದ. ಆದ ಕಾರಣ ಅವನು ಕರೆಕ್ಟ್ ಆಗಿ ಹೇಳ್ಬಿಡ್ತಿದ್ದ. ಇವತ್ತು ಜ್ಯೋತಿಷ್ಯ ಬೇರೆ, ಆಯುರ್ವೇದ ಇಲ್ಲವೇ ಇಲ್ಲ, ಡಾಕ್ಟರ್ಸ್ ಬೇರೆ, ಅಥವಾ ಅಷ್ಟು ಪರಿಜ್ಞಾನ ಕೂಡ ನಮಗಿಲ್ಲ. ಹಾಗಾಗಿ ನಾವು ಹೇಳೋದು ಕಷ್ಟ. ಡೆತ್ ಅಂತ ಅಂಬೋದು ಪ್ಯೂರ್ಲಿ ಉಸಿರಿನ ಮೇಲೆ ಆಧಾರ ಪಡ್ತದೆ. ಒಬ್ಬ ಮನುಷ್ಯ ಸ್ಟ್ಯಾಂಡರ್ಡ್ ಆಗಿ ಆರೋಗ್ಯವಂತನಾಗಿರುವಂತ ಮನುಷ್ಯ ನಿಮಿಷಕ್ಕೆ 15 ಸಲ ಉಸಿರು ತಗೊಳ್ತಾನೆ, ಅಥವಾ 1 ಸಲ ಉಸಿರು ತಗೊಳ್ಳಿಕ್ಕೆ 4 ಸೆಕೆಂಡ್ಗಳಾಗ್ತದೆ. ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ಆರೋಗ್ಯವಂತವಾಗಿರ್ಬೇಕು, ಆರೋಗ್ಯವಂತವಾದ ವಾತಾವರಣದಲ್ಲಿರ್ಬೇಕು. ಅವನು ಟೆನ್ಷನ್ ಮಾಡಿಕೊಂಡು ಸ್ಪೀಡ್ ಆಗಿ ಫಾಸ್ಟ್ ಫುಡ್ ಇದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದ್ರ ಮೇಲೆ ಡಿಪೆಂಡ್ ಆದ್ರೆ ಈ ಮನುಷ್ಯ ಎಷ್ಟು ಉಸಿರನ್ನು ತಗೊಳ್ತಾನೆ ಒಂದು ದಿನಕ್ಕೆ, ಅದರ ಮೇಲೆ ನಮ್ಮ ಆಯುರ್ದಾಯ ಅನ್ನೋದು ಡಿಪೆಂಡ್ ಆಗ್ತದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಅಷ್ಟಕ ವರ್ಗದಲ್ಲಿ ಶೋಧ್ಯಪಿಂಡ, ರಾಶಿಪಿಂಡ ಎಂಬ ಮೆಥಡ್ ಇಂದ ಲಾಂಗಿವಿಟಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಲಾಂಗಿವಿಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಒಂದು ಹತ್ರ 7-8 ಮೆಥಡ್ಸ್ ಇದೆ ಜ್ಯೋತಿಷ್ಯದಲ್ಲಿ. ಬಟ್ ಅಲ್ಟಿಮೇಟ್ಲಿ ಏನೋ ಮಾಡ್ಬೋದು, ಎವ್ಯಾಲ್ಯುವೇಟ್ ಮಾಡಿ ಒಂದು 6 ತಿಂಗಳಿಂದ 1 ವರ್ಷದ ಒಳಗೆ ಅವನ ಆಯುರ್ದಾಯವನ್ನ ಹೇಳ್ಬೋದು. ಅದರಲ್ಲಿ ಏನೂ ಸಂಶಯ ಇಲ್ಲ. ಬಟ್ ವಾಟ್ ಈಸ್ ಅಪ್ಲಿಕೇಶನ್? ನಮ್ಗೆ ಅಪ್ಲಿಕೇಶನ್ ಬೇಕಲ್ವಾ? ಈಗ ತಿಳ್ಕೊಂಡು ಏನ್ ಮಾಡ್ಬೇಕು? ಪರೀಕ್ಷಿತ ಮಹಾರಾಜಿಗೆ 7 ದಿನದಲ್ಲಿ ಸಾಯ್ತೀನಿ ಅಂತಂದ್ರೆ ಭಾಗವತವನ್ನ ಹಿಡ್ಕೊಂಡ. ನಾವೇನ್ ಹಿಡ್ಕೋತೀವಿ?
ಇರೋ ಸುಖವನ್ನೆಲ್ಲ ಪಟ್ಬಿಡ್ತೀವಿ ಅಷ್ಟೇ. ಅದನ್ನ ತಿಳ್ಕೊಂಡು ಏನಾಗ್ಬೇಕು, ಇನ್ನ ತಿಳ್ಕೊಂಡ್ರೆ ಅನಾಹುತಗಳು ಜಾಸ್ತಿ. ಅದಕ್ಕೆ ಅನುಕೂಲಕ್ಕಿಂತಲೂ ಅನಾಹುತಗಳು ಜಾಸ್ತಿ ಆಗಿರೋದ್ರಿಂದ ಅಂತಹದ್ದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಹಳ ಜನ ಜ್ಯೋತಿಷ್ಯರು ಏನ್ ಮಾಡ್ತಾರೆ, ಅವರ ಪ್ರತಿಭೆಯನ್ನು ತೋರಿಸಿಕೊಳ್ಬೇಕು ಅಂತ ಹೇಳಿ ಯಾವ್ದು ಧರ್ಮವೋ ಧರ್ಮ ಸಮ್ಮತ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳದೆ ಹೇಳುವಂತ ಸಂದರ್ಭಗಳು ಬಹಳ ವಿಚಾರಗಳಿದೆ. ಅದಕ್ಕಾಗಿ ಇಟ್ ಈಸ್ ಎ ಕಾಂಟ್ರವರ್ಷಿಯಲ್ ಟಾಪಿಕ್. ಬಟ್ ನಮ್ಮ ಸೆಷನ್ ಅಲ್ಲಿ ನಾವು ಈ ಡೆತ್ ವಿಚಾರವನ್ನು ನಾವು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಅದರಿಂದ ಅಪ್ಲಿಕೇಶನ್ ಇಲ್ಲ. ಅಪ್ಲಿಕೇಶನ್ ಇರುವಂತ ವಿಚಾರಗಳನ್ನ ಮಾತ್ರವೇ ನಾವು ಜ್ಯೋತಿಷ್ಯದಲ್ಲಿ ಹೇಳ್ಕೊಳ್ತೇವೆ. ಸರ್ ಇನ್ನೊಂದು ಕ್ವಶನ್, ಈ ಪರಿವರ್ತನಾ ಯೋಗ ಮತ್ತೆ ನೀಚಭಂಗ ರಾಜಯೋಗ ಅದೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಸರ್? ಬೇರೆ ಬೇರೆ. ಪರಿವರ್ತನಾ ಅಂತಂದ್ರೆ ಎಕ್ಸ್ಚೇಂಜ್, ಮ್ಯೂಚುವಲ್ ಎಕ್ಸ್ಚೇಂಜ್. ಈಗ ಸಪೋಸ್ ಶುಕ್ರ ಮತ್ತೆ ಬುಧ ಇದ್ದ ಅಂತ ಅಂದ್ಕೊಳ್ಳಿ, ಶುಕ್ರನ ಮನೆಗೆ ಬುಧ ಇರೋದು, ಬುಧನ ಮನೆಗೆ ಶುಕ್ರ ಇರೋದನ್ನ ನಾವು ಎಕ್ಸ್ಚೇಂಜ್ ಅಂತೀವಿ, ಮ್ಯೂಚುವಲ್ ಎಕ್ಸ್ಚೇಂಜ್. ಯಾವ ಮನೆಗನ್ನ ಇರ್ಬೋದು, ಇವನ ಮನೆಗೆ ಅವನಿರೋದು, ಅವನ ಮನೆಗೆ ಇವನಿರೋದು. ನೀಚಭಂಗ ರಾಜಯೋಗ ಅಂತಂದ್ರೆ ಯಾವುದೇ ಒಂದು ಗ್ರಹ ನೀಚ ಸ್ಥಾನದಲ್ಲಿದ್ದಾಗ ಅದೇ ಮನೆಗೆ ಇನ್ನೊಂದು ಗ್ರಹ ಉಚ್ಚ ಸ್ಥಾನ ಆದ್ರೆ, ಶುಕ್ರ ಬುಧ ಇಬ್ಬರು ಕಲ್ತು ಕನ್ಯದಲ್ಲಿರೋದು ಅಥವಾ ಮೀನದಲ್ಲಿರೋದು, ಇದು ನೀಚಭಂಗ ರಾಜಯೋಗ. ಅದೇ ತರ ಸೂರ್ಯ ಮತ್ತೆ ಶನಿ ಮೇಷದಲ್ಲಿರೋದು ಅಥವಾ ತುಲದಲ್ಲಿರೋದು ಅದ್ರ ನೀಚಭಂಗ ರಾಜಯೋಗ ಆಗ್ತದೆ. ಇದು ಉಚ್ಚಕ್ಕೆ ನೀಚಕ್ಕೆ ಸಂಬಂಧಪಟ್ಟದ್ದು ನೀಚಭಂಗ ರಾಜಯೋಗ. ಪರಿವರ್ತನೆ ಯೋಗ ಅಂತಂಬೋದು ಗ್ರಹ ಅವ್ರವ್ರ ಮನೆಗಿರೋದು, ಇವನ ಮನೆಗೆ ಅವನಿರೋದು, ಅವನ ಮನೆಗೆ ಇವನಿರೋದು, ಅದನ್ನ ಎಕ್ಸ್ಚೇಂಜ್ ಅಂತೀವಿ. ಇದನ್ನೇ ಪರಿವರ್ತನೆ ಯೋಗ ಅಂತೇಳಿ. ಇದಕ್ಕೂ ಉಚ್ಚಕ್ಕೂ ನೀಚಕ್ಕೂ ಸಂಬಂಧ ಇಲ್ಲ. ಬಟ್ ಇದು ಎರಡರಲ್ಲೇ ಇದು ಯಾವುದು ಬೆಟರ್ ಸರ್? ಅಂದ್ರೆ ಇದು ಫಲ ಹೇಳಿಕೆ ಅದು ಡಿಪೆಂಡ್ಸ್ ಆನ್ ಕ್ವಶನ್ ಅಂಡ್ ನೇಟಿವ್. ಅಲ್ಲ, ಇವಾಗ ಸಪೋಸ್ ಗ್ರಹಗಳು ಅದೆರಡೂ ಮತ್ತೆ ಬಲಿಷ್ಠವಾಗಿದೆಯೋ ಇಲ್ಲವೋ ಅಂತ ನೋಡ್ತೇವೆ. ಅದು ಯಾವ್ದು ಬೆಟರ್ ಅಂತ ಹೇಳಿಕ್ ಆಗಲಿ. ಅದು ಮಿಶ್ರೆ. ನಮಗೆ ಲೆಫ್ಟ್ ಐ ಬೆಟ್ರೋ ರೈಟ್ ಐ ಬೆಟ್ರೋ ಹೇಳಿಕ್ ಆಗೋದಿಲ್ಲ. ರೈಟ್ ಹ್ಯಾಂಡ್ ಸೈಡ್ ನೋಡ್ಬೇಕಾದ್ರೆ ರೈಟ್ ಹ್ಯಾಂಡ್ ಏನ್ ಬೆಟ್ರು, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಕಡೆ ಇರೋದು ಏನ್ ಬೆಟ್ರ್ ಅಲ್ವಾ? ಡಿಪೆಂಡ್ಸ್, ನಿಮ್ ಕ್ವಶನ್ ಮೇಲೆ ಡಿಪೆಂಡ್ ಆಗ್ತದೆ, ಹಾಗೆ ಹೇಳಿಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ, ಹೇಳಿ. ಮಕ್ಕಳ ವಿಚಾರದಲ್ಲಿ ಜಾತಕದಲ್ಲಿ ಪಂಚಮಾಧಿಪತಿ 9ನೇ ಮನೆಯಲ್ಲಿದ್ದಾನೆ. ದಶ ಆಗೋಗಿದೆ ಗುರುಗಳೇ, ಆದ್ರೆ ಪಂಚಮದಲ್ಲಿ ಯಾವ ಗ್ರಹಗಳು ಇಲ್ಲ. 9ನೇ ಮನೆಯಲ್ಲಿ ಶುಕ್ರ, ಶನಿ, ಮಂಗಳ, ಬುಧ ಇದಾರೆ ಗುರುಗಳೇ. ಅದು ದಶ ಆಗೋಗಿದೆ, ಅದು ಹೆಂಗ್ ನೋಡ್ಕೋಬೇಕು ಗುರುಗಳೇ? ಪಂಚಮದಲ್ಲಿ ಗ್ರಹಗಳು ಜಾಸ್ತಿ ಇರೋದ್ರಿಂದ ಆ ದಶೆಯಲ್ಲಿ ಕೂಡ ಅನುಕೂಲ. ಅಲ್ಲ, ಪಂಚಮದಲ್ಲಿ ಗ್ರಹಗಳಿಲ್ಲ ಗುರುಗಳೇ, ದಶ ಆಗೋಗಿದೆ. ಪಂಚಮಾಧಿಪತಿ ದಶೆ ಆಗೋಗಿದೆ. 9ನೇ ಮನೆಯಲ್ಲಿ ಇದ್ದಾರೆ. ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ ಮೂರಲ್ಲೂ ನೋಡ್ಬೇಕಮ್ಮ. ಆದ್ರೆ ಇದು ಅನ್ಸುತ್ತೆ. ಪ್ರತ್ಯಂತರ್ದಶೆ ನೋಡಿ, ಪ್ರತ್ಯಂತರ್ದಶೆಯಲ್ಲಿ ಬರುತ್ತಲ್ವಾ? ಖಂಡಿತ ಅದು ಬರುತ್ತೆ. ಅದು ಬಂದ್ರೆ ಬರೀ ಇಷ್ಟು ದಿವಸದಲ್ಲಿ ಮಾತ್ರ ಇರುತ್ತಲ್ಲ ಗುರುಗಳೇ? ಅಷ್ಟೇ ಆದ್ರೆ ಇವಾಗ 9ನೇ ಅವಕಾಶ ಅಷ್ಟೇ. ಅದೇ ಇವಾಗ 9ನೇ ಮನೆಯಲ್ಲಿ ಈ 4 ಗ್ರಹಗಳಿದ್ರೆ ಅದ್ರ ದಶ ಏನಾದ್ರೂ ಅನುಕೂಲ ಆಗುತ್ತಾ? ಆ ದಶದಲ್ಲಿ ನೋಡಿದ್ರೆ ಇವಾಗ ಶುಕ್ರ ದಶ ನಡೀತಾ ಇದೆ, ಅದ್ರಲ್ಲಿ ಏನಾದ್ರೂ ಅನುಕೂಲ ಆಗುತ್ತಾ? ಆಗತ್ತಮ್ಮ. ಸಂತಾನಕ್ಕೆ ಕನೆಕ್ಟ್ ಆಗಿರುವಂತಹ ಗ್ರಹ ದಶೆ ಎಲ್ಲಾ ಕಡೆ ಅನುಕೂಲ ಆಗುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟ ಅಧಿಪತಿ ಅಥವಾ ಗುರು ಆದ್ರೆ ಇನ್ನ ಜಾಸ್ತಿ ಆಗ್ತದೆ. ಇಲ್ಲ ಬೇರೆ ಗ್ರಹಗಳು ಜಸ್ಟ್ ಕನೆಕ್ಟ್ ಆಗಿದೆ ಅಂತಂದ್ರೆ ಅದ್ರಲ್ಲೂ ಕೂಡ ಆಗುತ್ತೆ. ಕನೆಕ್ಟ್ ಆಗಿರ್ಬೇಕು. ಇವಾಗ ಬುಧನು ಶುಕ್ರ ಜೊತೆಯಲ್ಲಿದ್ದಾರೆ ಗುರುಗಳೇ, 9ನೇ ಮನೆಯಲ್ಲಿದ್ದಾರೆ. ಕನೆಕ್ಟ್ ಇದೆಯಮ್ಮ ಸಂತಾನಕ್ಕೆ? ಇದೆ ಗುರುಗಳೇ, ಅದೇ ಅಂತರ್ದಶದಲ್ಲಿ ಇದೆ. ಆಗುತ್ತೆ. ಕನೆಕ್ಷನ್ ಇದಲ್ವಾ? ಬಟ್ ಒಂದು ಇಲ್ಲಿ ಕೇರ್ಫುಲ್ ಆದ ಇನ್ಫಾರ್ಮೇಶನ್ ಏನಂತಂದ್ರೆ, ಈಗ ಎಷ್ಟೋ ಜನಕ್ಕೆ ಮದುವೆಗಳಾಗತ್ತೆ, ಈ ಸಂತಾನಕ್ಕೆ ಸಂಬಂಧಪಟ್ಟ ದಶೆಗಳು ಬಂದು ಹೋಗ್ತಾ ಇರುತ್ತೆ, ಆದ್ರೂ ಸಂತಾನ ಆಗಲ್ಲ. ಯಾಕೆ? ಇದೊಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಸಂತಾನ ದಶೆ ಏನ್ ಹೇಳುತ್ತೆ? ಅವಕಾಶ ಮಾತ್ರ ಹೇಳುತ್ತೆ. ಅಂದ್ರೆ ಇಬ್ಬರಿಗೂ ಸಂತಾನ ಆಗ್ಲಿಕ್ಕೆ ದಿಸ್ ಈಸ್ ದ ರೈಟ್ ಟೈಮ್. ಈ ಸಮಯದಲ್ಲಿ
ಸೇರಿದರೆ ಅವರಿಬ್ಬರಿಗೂ ಸಂತಾನ ಸಾಫಲ್ಯ ಆಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಆದ್ರೆ ಆ ಸಮಯ ಮಿಸ್ ಆಗಿದೆ ಅನ್ಕೊಡಿ, ಆಗಲ್ಲ. ಎಷ್ಟೋ ಜನ ಮದುವೆ ಆದ್ಮೇಲೆ ನಮ್ಗೆ ಈಗ್ಲೇ ಮಕ್ಕಳು ಬೇಡ, ನಾವು ಫಾರಿನಿಗೆ ಹೋಗ್ಬೇಕು, ಅಲ್ಲಿ ಮಾಡ್ಕೋಬೇಕು, ಇನ್ನೊಂದ್ 2 ವರ್ಷ ಬೇಡ, 3 ವರ್ಷ ಬೇಡ, ಈ ತರ ಅನ್ಕೊಡ್ತಾ ಇರ್ತಾರೆ. ಅವಾಗ ಮಿಸ್ ಆಗ್ತಾ ಇರುತ್ತೆ, ದಶ ಬರ್ದೇ ಹೋಗುತ್ತೆ, ಮಿಸ್ ಆಗುತ್ತೆ. ಅವಾಗ ಏನ್ ಮಾಡಕ್ ಆಗಲ್ವಲ್ಲ. ದಶ ಅಂದ್ರೆ ಅವಕಾಶ ಮಾತ್ರವೇ, ನಿಮ್ಗೆ ಮಕ್ಕಳು ಆಗೋಗತ್ತೆ ಅಂತ ಅರ್ಥ ಅಲ್ಲ, ಅವಕಾಶ ಅಷ್ಟೇ. ಆ ಸಮಯದಲ್ಲಿ ಸೇರಿದರೆ ಸಂತಾನ ಅವಕಾಶ ಜಾಸ್ತಿ. ಸೇರೋದಿಲ್ಲ ಅಂತಂದ್ರೆ ನಮಗೆ ಗೊತ್ತಾಗಲ್ವಲ್ಲ, ಅವರು ಅಪ್ಪ ಅಮ್ಮಗೆ ಗೊತ್ತಾಗಲ್ಲ. ಆ ಮದುವೆ ಆಗಿದ ಆಚಾರ ಈಗ ಮಕ್ಕಳಾಗಿಲ್ಲ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರು ನೋಡ್ರೆ ಪ್ಲಾನಿಂಗ್ ಮಾಡ್ತಾ ಕೂತಿರ್ತಾರೆ. ಹೇಗಾಗತ್ತೆ? ಇದೇ ಕಷ್ಟ. ರಿಯಾಲಿಟಿಗೆ ಬಂದಾಗ, ಪ್ರಾಕ್ಟಿಕಲಿ ಬಂದಾಗ ಜ್ಯೋತಿಷಕ್ಕೂ ಇದಕ್ಕೂ ಕಾನ್ಫ್ಲಿಕ್ಟ್ ಆಗ್ತದೆ. ಗುರುಗಳೇ, ಇನ್ನೊಂದು ಕ್ವಶನ್. ಮೇದಿ ಜ್ಯೋತಿಷ ಅಂದ್ರೆ ಏನು? ಅದ್ರ ಏನು ಇದನ್ನ ನೋಡ್ಬೇಕು ಗುರುಗಳೇ? ವೇದಿ ಜ್ಯೋತಿಷ, ವೈದಿಕ ಜ್ಯೋತಿಷ ನಮ್ಮ ಮೇದಿ ಜ್ಯೋತಿಷ. ನನಗೆ ವೇದಿ ಅಂತ ಶಬ್ದ ಸ್ವಲ್ಪ ತೊಂದರೆ ಇದೆ. ವೈದಿಕ ಜ್ಯೋತಿಷ, ವೇದ ಜ್ಯೋತಿಷನ ಹೇಗೆ ಅಂದ್ರೆ ಏನ್? ವೈದಿಕ ಜ್ಯೋತಿಷ ಅಂದ್ರೆ ಮೇದಿನಿ ಜ್ಯೋತಿಷ ಕೇಳ್ತಾ ಇದ್ದಾರೆ ಸರ್ ಅವರು. ಮೇದಿನಿ, ಕರೆಕ್ಟ್. ಮೇದಿನಿ ಜ್ಯೋತಿಷ ಅದೇ ನನಗೂ ಗೊತ್ತಿಲ್ಲಮ್ಮ, ನಾನು ತಿಳ್ಕೊಬೇಕು. ಶಾಸ್ತ್ರದಲ್ಲಿ ನಂಗೆ ಕೇಳಿಲ್ಲ, ಬಟ್ ಹೊಸದಾಗಿ ಏನಾದ್ರು ಮಾಡಿದ್ರೆ ಏನೋ ನನ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಮ್ಮ, ನನ್ಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ಕಾರ, ನಾನು ನಾಗರಾಜ್ ಅಂತ ಮಾತಾಡೋದು. ಸರ್, ಇದು ಈ ನೀಚ ಭಂಗದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಈ 2 ವಿರುದ್ಧ ಪ್ಲಾನೆಟ್ ಇದ್ದಾಗ ನೀಚ ಭಂಗ ಆದಾಗ, ಅಂದ್ರೆ ಈಗ ಮಾರ್ಸ್ ಜುಪಿಟರ್ ಸನ್ ಸ್ಯಾಟರ್ನ್ ಇದ್ದಾಗ, ಅದು ನೀಚ ಆಗಿರೋ ಪ್ಲಾನೆಟ್ ಅದು ಇನ್ನೊಂದಕ್ಕೆ ಅಫ್ಲಿಕ್ಟ್ ಮಾಡುತ್ತಾ ಅಥವಾ ಸಪೋರ್ಟ್ ಮಾಡುತ್ತಾ? ವಿಷಯ ಡಿಪೆಂಡ್ಸ್ ಆನ್ ಕ್ವೆಶ್ಚನ್. ಅಲ್ಲ, ಈಗ ಮಾರ್ಸ್ ಜುಪಿಟರ್ ಒಟ್ಟಿಗೆ ಇದ್ದಾಗ ನೀಚ ಭಂಗ ಆಗಿದೆ ಅಂತ ಇಟ್ಕೊಳ್ಳೋಣ ಜುಪಿಟರ್ಗೆ. ಹೌದು. ಅವಾಗ ಜುಪಿಟರ್ ಮಾರ್ಸ್ಗೆ ತೊಂದರೆ ಕೊಡುತ್ತಾ ಅಥವಾ ಮಾರ್ಸ್ ಜುಪಿಟರ್ಗೆ ತೊಂದರೆ ಕೊಡುತ್ತಾ? ಅವರಿಬ್ಬರು ಒಬ್ಬರಿಗೊಬ್ಬರು ತೊಂದರೆ ಕೊಟ್ಕೊಳ್ಳಲ್ಲ. ಈ ಮನುಷ್ಯರಿಗೆ ಬೇಕಾದಂತ ವಿಷಯದ ಮೇಲೆ ತೊಂದರೆ ಕೊಡ್ತಾರೆ. ಅಲ್ಲ, ಯಾರು ತೊಂದರೆ ಇಬ್ರು ಕೊಡ್ತಾರೆ. ಇವಾಗ ಗುರು ಜ್ಞಾನಕಾರಕ, ಕುಜ ವಿಜ್ಞಾನಕಾರಕ. ಗುರು ಸ್ಟ್ರಾಂಗ್ ಇದ್ದು ಕುಜ ವೀಕ್ ಆಗಿದ್ದ ಅನ್ಕೊಳ್ಳಿ, ಅವನು ವಿಜ್ಞಾನಿ ಆಗ್ತಾನೆ, ಜ್ಞಾನಿ ಆಗ್ತಾನೆ. ನಮಗೆ ಜ್ಞಾನಿಗೂ ವಿಪರೀತ ಜ್ಞಾನಿಗೂ ಡಿಫ್ರೆನ್ಸ್ ಇದೆ, ಎರಡು ಹೇಳ್ತೇನೆ. ಅದೇ ಕುಜ ಗುರು ಮಕರ ರಾಶಿಯಲ್ಲಿ ಇದ್ರ ಅನ್ಕೊಳ್ಳಿ, ಅವನು ಕೂಡ ವಿಜ್ಞಾನಿಯೇ ಆಗ್ತಾನೆ. ವಿಜ್ಞಾನಿ ಅಂತ ಅಂಬೋದಕ್ಕೆ 2 ವಿಶೇಷ ಇದೆ. ವಿ ಅಂತಂದ್ರೆ ವಿಜ್ಞಾನಿ ಅಂದ್ರೆ ವಿಶೇಷ ಜ್ಞಾನಿ ಅಂತ ಒಂದು, ಎರಡನೇದು ವಿಪರೀತ ಜ್ಞಾನಿ ಅಂತ ಒಂದು. ವಿಶೇಷವಾದ ಜ್ಞಾನಿ, ವಿಪರೀತ ಜ್ಞಾನಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಸಪೋಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತಿದೆ, ಫ್ಯೂಷನ್ ಅಂಡ್ ಫೀಷನ್. 2 ಯುರೇನಿಯಂ 92 235 ಅಂತ ಒಂದು ಎಲಿಮೆಂಟ್ ಅನ್ನ, ಒಳಗಿರುವಂತ ಎಲೆಕ್ಟ್ರಾನ್ಸ್ ಅನ್ನ ಬೊಂಬಾರ್ಡಿಂಗ್ ಮಾಡೋದು ಅಥವಾ ಸ್ಪ್ಲಿಟ್ ಮಾಡೋದ್ರಿಂದ ಸಮ್ ಅಮೌಂಟ್ ಆಫ್ ಎನರ್ಜಿ ಜನರೇಟ್ ಆಗುತ್ತೆ ಅಂತ ಒಂದು ಥೀಮ್. ಇದನ್ನ ಈ ತರ ಮಾಡಿದರೆ ನಮ್ಮ ದೇಶಕ್ಕೆ ಬೇಕಾದಷ್ಟು ಎಲೆಕ್ಟ್ರಿಸಿಟಿಯನ್ನು ಡೆವಲಪ್ ಮಾಡಬಹುದು ಅಂತ ಥಿಂಕ್ ಮಾಡೋನ ವಿಜ್ಞಾನಿ ಅಂತ, ವಿಶೇಷವಾದ ಜ್ಞಾನಿ. ಯಾಕಂದ್ರೆ ಸಮಾಜಕ್ಕೆ ಉಪಕಾರ ಆಗತ್ತೆ ಅಂತ. ಇಲ್ಲ, ಇದನ್ನ ಮಾಡಬಹುದು, ಈ ಬರುವಂತ ಎನರ್ಜಿಯಿಂದ ಶತ್ರು ದೇಶಗಳನ್ನ ನಾಶ ಕೂಡ ಮಾಡಬಹುದು ಅಂತ ಥಿಂಕ್ ಮಾಡ್ತಾರೆ, ಅವನು ವಿಪರೀತ ಜ್ಞಾನಿ. ಓಕೆ, ಕುಜ ಬಂದು ವಿಪರೀತ ಜ್ಞಾನಕ್ಕೆ ಕಾರಕ, ಗುರು ಬಂದು ವಿಜ್ಞಾನಕ್ಕೆ ಕಾರಕ. ಸೊ ಇದರಲ್ಲಿ ಅವರವರ ಪ್ಲೇಸ್ಮೆಂಟ್ ಮೇಲೆ ಯಾವ್ದು ಸ್ಟ್ರಾಂಗೋ ಯಾವ್ದು ವೀಕೋ ನೀವೇ ನೋಡ್ಬೋದು. ಈಗ ಚತುರ್ಥದಲ್ಲಿ ಗುರು ಜುಪಿಟರ್ ಒಟ್ಟಿಗೆ ಇದ್ರೆ, ಮಕರದಲ್ಲಿ ಗುರು ಜುಪಿಟರ್ 2 ಒಂದೇ ಅಲ್ವಾ? ಸಾರಿ, ಮಂಗಳ ಮತ್ತೆ ಗುರು ಅವರಿಬ್ರು ಶತ್ರುಗಳಲ್ಲ, ಮಿತ್ರರಲ್ವಾ? ಅಲ್ಲ, ಅಲ್ಲಂದ್ರೆ ಈ ಸಾರಿ ಹೇಳಿ, ಗುರು ಮತ್ತೆ ಕುಜ ಇಬ್ರು ಫ್ರೆಂಡ್ಸ್ ಅಲ್ವಾ? ಅವರಿಬ್ರು ಶತ್ರುಗಳಲ್ವೇ? ಓಕೆ. ಅಲ್ಲ, ಈ ತುಲಾ ಲಗ್ನ ಆಗಿ ಚತುರ್ಥದಲ್ಲಿ ಬರುತ್ತೆ ಅಲ್ವಾ, ಅವಾಗ ಹೇಳಿದ್. ಯಾಕಂದ್ರೆ ಇದೆಲ್ಲ ಏನಂತಂದ್ರೆ, ಇದು ಹೈಪಥೆಟಿಕಲ್ ವ್ಯೂ ಅಂತೀವಿ, ಇದು ಕಲ್ಪನೆ ಅಷ್ಟೇ, ಇದು ರಿಯಾಲಿಟಿ ಆಗಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಕಲ್ಪನೆಯಿಂದ ಏನಾಗುತ್ತೆ ಅಂದ್ರೆ ನೀವು ಸಬ್ಜೆಕ್ಟ್ ಕಲಿಲಿಕ್ಕೆ ಆಗಲ್ಲ. ರಿಯಲ್ ಟೈಮ್ ಕ್ವಶನ್. ಸೊ ಸಮಾಜದಲ್ಲಿ ಈ ತರ ಕ್ವಶನ್ ಇದೆ, ಈ ಕ್ವಶನಿಗೆ ಯಾವ ತರ ನೋಡ್ಬೇಕು ಅಂತ ಅಂಬೋದಿದ್ರೆ ಏನಾಗುತ್ತೆ ಅಂದ್ರೆ, ನಾನು ಒಂದು ಆನ್ಸರ್ ಕೊಟ್ರೆ ನೆಕ್ಸ್ಟ್ ಒಂದು 10 ಜನಕ್ಕೆ ಅದನ್ನ ಅಪ್ಲೈ ಮಾಡ್ಬೋದು. ಅಲ್ಲ, ಇದೆ. ಯಾಕಂದ್ರೆ ನನ್ನ ನೇಬರ್ ಚಾರ್ಟ್ ಅಲ್ಲೇ ಇದು ಇತ್ತು, ತುಲಾ ಲಗ್ನ ಆಗಿ ಚತುರ್ಥದಲ್ಲಿ ಮಾರ್ಸ್ ಅಂಡ್ ಜುಪಿಟರ್. ಅಲ್ಲ, ಫಸ್ಟ್ ಪ್ರಶ್ನೆ ಏನಂತ ಕೇಳಿ, ಪ್ರಶ್ನೆ ಕೇಳಿ ಫಸ್ಟ್. ನಿಮ್ಗೆ ಅವನಿಗಿರುವಂತ ಸಮಸ್ಯೆ ಏನು ಫಸ್ಟ್?
ಓಕೆ 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 ವಿ ಹ್ಯಾವ್ ಟು ಫ್ರೇಮ್ ದ ಸಮಸ್ಯೆ ಇಲ್ಲಾರ್ದ ನೀವು ಜಾತಕ ಹೆಂಗ್ ನೋಡ್ತೀರಿ? ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೇವೆ, ಹೋದಾಗ ಏನ್ ಮಾಡ್ತೇವೆ, ಡಾಕ್ಟರ್ ಏನ್ ಕೇಳ್ತಾನೆ, ಏನ್ ಸಮಸ್ಯೆ ಅಂತ ಕೇಳ್ತಾನೆ. ನೀವು ಸಮಸ್ಯೆ ಹೇಳಾರ್ದ ನೀವೇನ್ ಮಾಡುದು, ನಾನು ನೆನ್ನೆ ಊಟ ಮಾಡಿದೆ, ಅದು ಹೀಗಾಯ್ತು ಹಾಗಾಯ್ತು ಅಂದ್ರೆ ಅವ್ನು ಊಹಿಸ್ಕೋಬೇಕಷ್ಟೇ. ಈ ಪ್ರಾಬ್ಲಮ್ ಇರ್ಬೇಕು. ಯಾಕಂದ್ರೆ ನೀವು ಡೈರೆಕ್ಟ್ ಪ್ರಾಬ್ಲಮ್ ಕೇಳಿದ್ರು ಇಲ್ಲ ರೀ, ಸ್ವಲ್ಪ ನೆನ್ನೆ ಹಾರ್ಟ್ ಹಿಡ್ಕೊಂಡಂಗ ಆಯ್ತು ಅಂತಂದ್ರೆ ಏನ್ ಮಾಡ್ತಾನೆ, ಒಂದು ECG ಮಾಡಿಸ್ತಾನೆ, ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡಿಸ್ತಾನೆ, ಏನಾದ್ರು ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಕೇಳ್ತಾನೆ. ಅಂದ್ರೆ ನೀವು ಸಮಸ್ಯೆ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಕ್ವಿಕ್ ಆನ್ಸರ್ ಇರ್ತದೆ. ಅಯ್ಯೋ ಡಾಕ್ಟರ್ ನೀನೇ ಎಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ತಾನೆ, ಅವನು ಇನ್ನ ಜಾಣ, ಇರೋ ಅಂತ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಉಪಯೋಗ ಮಾಡಿ ನಿಮ್ಗೆ ದೊಡ್ಡ ಬಿಲ್ ಕೊಡ್ತಾನೆ ಅಷ್ಟೇ. ಜ್ಯೋತಿಷ್ಯರಲ್ಲಿ ಇದೇ ಪ್ರಾಬ್ಲಮ್. ನೀವು ಸಮಸ್ಯೆ ಕೇಳಿಲ್ಲ ಅಂದ್ಕೊಡಿ, ಅವನು ಇರೋದೆಲ್ಲ ಉಪಯೋಗ ಮಾಡಿ ನಿಮ್ಗೆ ಬಿಲ್ ಚಾರ್ಜ್ ಮಾಡ್ತಾನೆ ಅಷ್ಟೇ. ಅದಕ್ಕೆ ನಾವೇನ್ ಮಾಡ್ತೇವೆ, ಜ್ಯೋತಿಷ್ಯ ಕಲಿಯೋ ಕಾಲಕ್ಕೆ ಕೂಡ ನಾವ್ ಇದನ್ನ ಅಭ್ಯಾಸ ಮಾಡ್ಕೊಂಡ್ಬರೋದು. ಫಸ್ಟ್ ಏನಂದ್ರೆ ವಾಟ್ ಇಸ್ ದ ಕ್ವಶನ್, ಆ ಕ್ವಶನ್ ಬಂತಂದ್ರೆ ಆ ಕ್ವಶನಿಗೆ ಸಮಸ್ಯೆಯೋ ಅನುಕೂಲವೋ ಪ್ರತಿಕೂಲವೋ ಅಂತ ತಿಳ್ಕೊಂಡು ಆ ಗ್ರಹವನ್ನ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಇಮಿಡಿಯೇಟ್ಲಿ ನಿಮ್ಗೆ ಆನ್ಸರ್ ಬಂದ್ಬಿಡ್ತದೆ. ನೀವು ವರ್ಗಚಕ್ರಗಳನ್ನ, ಷಡ್ಬಲಗಳನ್ನ ಇದೆಲ್ಲ ನೋಡುವಂತ ಕೆಲಸವೇ ಇಲ್ಲ. ಜಾತಕ ನೋಡೇ ಹೇಳ್ಬಿಡ್ಬೋದು. ಯಾವಾಗ ನಿಮಗೆ ಕ್ವಶನ್ ಗೊತ್ತಿದ್ದಾಗ. ಕ್ವಶನ್ ಗೊತ್ತಿಲ್ಲ ಅಂತಂದ್ರೆ ನೀವ್ ಎಲ್ಲವನ್ನೂ ಟೆಸ್ಟ್ ಮಾಡಿ ಕೊನೆಗೆ ನೀವು ಹೇಳ್ತಾ ಇರೋದು ಕರೆಕ್ಟೋ ತಪ್ಪು ಅಂತ ನಿಮಗೆ ಇಲ್ಲದಂತ ಕನ್ಫ್ಯೂಷನ್ ಬರ್ತದೆ. ಅದಕ್ಕೆ ಕ್ವಶನ್ ಫಸ್ಟ್ ಅಲ್ಲ ಗೊತ್ತಾಯ್ತು ಸರ್. ಅಂದ್ರೆ ನಾನು ವಿ ಆರ್ ಎ ನಾರ್ಮಲ್ ಸ್ಟೂಡೆಂಟ್, ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡಲ್ಲ, ಇಟ್ಸ್ ಒಂದು ಪ್ಯಾಷನ್ ತರ ಸ್ಟಡಿ ಮಾಡ್ತಾರೆ. ಇವಾಗ ಈ ತರ ಹಾರೋಸ್ಕೋಪ್ ಗಳನ್ನ ನಾವು ಸ್ಟಡಿಗೆ ಅಂತ ತಗೊಂಡಾಗ ಅಲ್ಲಿ ಕ್ವಶನ್ ಬಂದ್ರೆ ಮಾತ್ರ ಅನಲೈಸ್ ಮಾಡ್ಬೇಕಾ, ಅಥವಾ ನಾವು ಒಂದು ಜನರಲ್ ಪ್ಯಾರಾಮೀಟರ್ ಇಟ್ಕೊಂಡು ಇದು ವೀಕ್ ಇದೆ, ಇದು ಸ್ಟ್ರಾಂಗ್ ಇದೆ, ಅವ್ರಿಗೆ ಈ ತರ ನೋಡಿ, ಕಲಿಯೋ ಕಾಲಕ್ಕೆ ಯಾವಾಗೂ ಕೂಡ ಕ್ವಶನ್ ಇಂದ ಅನಲೈಸ್ ಮಾಡಿದ್ರೆ ನಿಮ್ ಸಬ್ಜೆಕ್ಟ್ ಬೇಗ ಬರುತ್ತೆ. ನಿಮ್ ಸ್ವಲ್ಪ ಚೆನ್ನಾಗಿ ಎಕ್ಸ್ಪರ್ಟ್. ಇವಾಗ ನಾನ್ ತಗೊಳ್ಳಿ, ನಾನು ಹತ್ರ ಒಂದು 15-20 ವರ್ಷದಿಂದ ಬರೀ ಪಾಠವನ್ನೇ ಹೇಳ್ತಾ ಇದ್ದೀನಿ. ಈಗ ನನಗೊಂದು ಜಾತಕ ಕೊಟ್ಟು ಈ ಹುಡುಗನ ಏನ್ ಸಮಸ್ಯೆ ಇದೆ ಹೇಳಿ ಅಂದ್ರೆ ನಾನು ಹೇಳ್ಬಿಡ್ಬಲ್ಲ. ಯಾಕಂದ್ರೆ ನಾನು ಎಲ್ಲಾ ಆಂಗಲ್ಸ್ ನೋಡ್ಬಲ್ಲೆ. ಯಾಕಂದ್ರೆ ನಮ್ಗೆ ಹಿಂದೆ ಒಂದ್ಸಲ ನಾನು ರಾಘವೇಂದ್ರ ಸ್ವಾಮಿ ಮಠ ಹೈದರಾಬಾದ್ ಅಲ್ಲಿ ಕೆಲಸ ಮಾಡೋ ಕಾಲಕ್ಕೆ ಒಬ್ಬರು ಜಾತಕ ಅಂತ ಇದ್ರು. ಈ ಜಾತಕ ನೋಡಿ ಅವನ ಆರೋಗ್ಯ ಸಮಸ್ಯೆ ಹೇಗಿದೆ ಅಂತ ಕೇಳಿದ್ರು. ನಾನು ಎಲ್ಲ ಜಾತಕವನ್ನೆಲ್ಲ ನೋಡಿದೆ, ಕೇಳಿದೆ ಇವ್ರು ಏನ್ ಕೆಲಸ ಮಾಡ್ತಾರೆ ಎಲ್ಲ ಕೇಳಿದೆ. ಎಲ್ಲ ಹೇಳಿದ ಮೇಲೆ ನಾನು ಏನ್ ಹೇಳಿದೆ, ಈ ಜಾತಕ ಒಂದು ತಪ್ಪಾಗಿರ್ಬೇಕು ಅಥವಾ ಈ ಮನುಷ್ಯ ಆಲ್ರೆಡಿ ಸತ್ತು ಹೋಗಿರ್ಬೇಕು ಅಂತ ಹೇಳಿ. ಯಾಕೆಂತಂದ್ರೆ ಅವ್ರು ಹೇಳಿದ್ ಯಾವ್ದು ಮ್ಯಾಚ್ ಆಗಲ್ಲ. ಎಕ್ಸ್ಪರ್ಟೀಸ್ ಬೇಕಾದ್ರೆ ನೀವು ಹೇಳ್ಬಿಡ್ಬೋದು. ನೀವು ಫಸ್ಟ್ ಆ ಟೆಕ್ನಿಕ್ಸ್ ಕಲಿಬಾರದು. ಫಸ್ಟ್ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಸಮಸ್ಯೆಗೆ ಯಾವ ಗ್ರಹ ಕಾರಣ, ಈ ತರ ಕಲಿತಾ 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 ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅವ್ನು ಏನು ಸಮಸ್ಯೆ ಹೇಳದಿದ್ರು ಕೂಡ ನೀವು ಆನ್ಸರ್ ಹೇಳ್ಬಿಡ್ಬೋದು. ಡಾಕ್ಟರ್ ಏನ್ ಮಾಡ್ತಾನೆ, ನಿಮ್ಮ ನೋಡಿದ ತಕ್ಷಣ ಫ್ರೆಶರ್ ಆಗಿ ಅನ್ಕೊಳ್ಳಿ, ನೀವು ಸಮಸ್ಯೆ ಹೇಳಲೇಬೇಕು. ಎಕ್ಸ್ಪರ್ಟ್ ಡಾಕ್ಟರ್ ಆಯ್ತು ಅನ್ಕೊಳ್ಳಿ, ಅವ್ನು ನಿಮ್ಮನ್ನ ಕೈ ನೋಡಿ ಹೇಳ್ಬಿಡ್ತಾನೆ, ನೀವು ಕೆಮ್ತಾ ಇರೋದು ನೋಡಿ ಇದು ಹೀಗಾಗಿರ್ಬೇಕು ಅಂತ ಹೇಳ್ಬಿಡ್ತಾನೆ. ಸೊ ಎಕ್ಸ್ಪರ್ಟ್ ಈಸ್ ಡಿಫ್ರೆಂಟ್. ಬಟ್ ನಾವಿನ್ನ ಬೇಸಿಕ್ಸ್ ಕಲಿತಾ ಇದೀವಲ್ಲ, ಹಾಗಾಗಿ ಇಲ್ಲಿ ಹೀಗೆ ಆಲೋಚನೆ ಮಾಡ್ಬೇಕು. ಅಲ್ಲ, ಇದು ನಾವು ಕೆಲವೊಂದು ಚಾರ್ಟ್ ತಗೊಂಡಿರೋದು ಅವ್ರೇನು ಸಮಸ್ಯೆ ಹೇಳಿರಲ್ಲ, ನಾವು ನಮ್ಮ ಸ್ಟಡಿಗೆ ಅಂತ ತಗೊಂಡಿರ್ತೀವಿ. ತಿಳ್ಕೊಳ್ಬೇಕು. ಸಮಸ್ಯೆ ಹೇಳಿದ್ರು ಕೂಡ ಸಮಸ್ಯೆ ಇರೋಂತ ಜಾತಕವನ್ನೇ ತಗೋಬೇಕಾ ನೀವು ಕಲಿಬೇಕಾದ್ರೆ ಸಮಸ್ಯೆ ಗೊತ್ತಿದ್ದಂತ ಜಾತಕವನ್ನ ತಗೋಬೇಕಿಲ್ಲ. ನೀವೇ ಪ್ರಶ್ನೆ ಹಾಕೊಳ್ಬೇಕು. ಅವ್ರು ಹೇಳಿಲ್ಲ ಅನ್ಕೊಳ್ಳಿ, ಈಗ ಸಪೋಸ್ ಯಾಕೆ ಕೇಳ್ತಾನೆ, ಇವಾಗ ಮತ್ತೆ ಒಬ್ಬ ಉದ್ಯೋಗಸ್ಥನಾದಂತ ಒಬ್ಬನು ಜಾತಕ ಯಾಕೆ ಕೊಡ್ತಾನೆ, ಒಂದೇ ಉದ್ಯೋಗ ಸಮಸ್ಯೆ ಕೇಳ್ಬೇಕು, ಅದು ಮದುವೆ ಸಮಸ್ಯೆ ಕೇಳ್ಬೇಕು, ಇದು ಎರಡು ಬಿಟ್ಟು ಬೇರೆ ಏನಿರ್ತದೆ. ನೀವೇ ಪ್ರಶ್ನೆ ಹಾಕೋಬೇಕು. ಅವ್ರು ಏನು ಹೇಳಿದ್ರು ಕೂಡ ನೀವೇ ಪ್ರಶ್ನೆ ಹಾಕೊಂಡ್ರೆ ಆನ್ಸರ್ ಬರುತ್ತೆ, ಇಲ್ಲಾಂದ್ರೆ ಆನ್ಸರ್ ಬರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಸಮಯಾತೀತ ಆಗಿದೆ. ಸೊ ಇವತ್ತು ಇಲ್ಲಿಗೆ ನಾವು ವೈಂಡ್ ಅಪ್ ಮಾಡೋಣ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ನೀವು ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಈ ತರ ಸೆಷನ್ಸ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಬಂದಾಗ ನೀವು ಅದನ್ನ ಕೇಳಬಹುದು. ಸೊ ಇವತ್ತಿನ ಪಾಠವನ್ನ ಇಲ್ಲಿಗೆ ನಾವು ಮುಗಿಸೋಣ. ಮತ್ತೆ ಬರುವಂತ ವಾರ ಮತ್ತಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ನಮೋ ನಮಃ.